ಸೊ ಎಲ್ರಿಗೂ ನಮಸ್ತೆ. ಯಾರೋ ಮೆಸೇಜ್ ಹಾಕಿದ್ರು ಎರಡನೇ ಸಲ ಬಂದ್ಬಿಟ್ಟು ನೀವು ಉಚಿತ ಕ್ಲಾಸ್ ಮಾಡ್ತೀರಾ ಅಂತ. ಆಕ್ಚುಲಿ ಇದು ಉಚಿತ ಕ್ಲಾಸ್ ಅಲ್ಲ, ಇದು ಡೆಮೋ ಕ್ಲಾಸ್. ಓಕೆನಾ? ರೈಟ್. ಸೊ ನಾನು ಈ ಬಾರಿ ನಿಮ್ಮ ಹತ್ರ ಏನು ಮಾತಾಡೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಹೋದ ತಿಂಗಳು ಯಾವುದು ಕ್ಲಾಸ್ಗಳನ್ನ ಮಾಡಿಲ್ಲ, ಬಟ್ ಈ ತಿಂಗಳು ಮತ್ತೆ ನಾವು ಕ್ಲಾಸ್ ಮಾಡ್ತಾ ಇದ್ದೀವಿ. ಕ್ಲಾಸ್ ಅಲ್ಲಿ ತಾಂತ್ರಿಕ ಪರಿಹಾರಗಳು ಅನ್ನುವಂತ ಒಂದು ಕ್ಲಾಸ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಈ ಕ್ಲಾಸು ಒಳಗಡೆ ಏನಿರುತ್ತೆ ಅಥವಾ ಏನಿಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ. ಆಲ್ರೆಡಿ ತುಂಬಾ ಜನ ಬಂದ್ಬಿಟ್ಟು ನನ್ನ ಹತ್ರ ಕ್ಲಾಸ್ ಕಲ್ತಿರೋರು ತಾಂತ್ರಿಕ ಪರಿಹಾರಗಳು ಇದು ಮುಂಚೆ ತಗೊಂಡಿರ್ತೀರಾ, ಸುಲಭ ಪರಿಹಾರಗಳು, ಸರಳ ಪರಿಹಾರಗಳು ಅಂತೆಲ್ಲ ನೀವುಗಳು ಕ್ಲಾಸ್ ತಗೊಂಡಿರ್ತೀರಾ. ಅದ್ರ ಜೊತೆಗೆ ಯೂಟ್ಯೂಬ್ ಅಲ್ಲಿ ನಾವು ಪ್ರತಿ ಸಲ ಬಂದ್ಬಿಟ್ಟು ಒಂದು ದಿನ ಬಿಟ್ಟು ಒಂದು ದಿನ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ, ನಿಮ್ಮ ಸಮಸ್ಯೆಗಳಿಗೆ ಸರಳವಾದಂತ ಪರಿಹಾರಗಳು ಅಂತ. ಇದನ್ನೆಲ್ಲ ದಾಟಿ ಒಂದು ಕ್ಲಾಸ್ ಇದು. ಓಕೆನಾ? ಸೊ ಇದು ಹೊಸ ತರಗತಿ ಆಗಿದೆ, ಯಾವುದೇ ರೀತಿಯಾದಂತ ರಿಪೀಟ್ ತರಗತಿ ಅಲ್ಲ. ಮೊದಲೇ ಹೇಳ್ಬಿಡ್ತೀನಿ ಸ್ಟಾರ್ಟ್ ಇದರಲ್ಲೇ. ಇವಾಗ ಈ ತರಗತಿನಲ್ಲಿ ಏನಿರುತ್ತೆ ಏನಿಲ್ಲ ಅನ್ನೋದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಹಿಂಟ್ ಬಿಟ್ಕೊಡ್ತೀನಿ, ಅದನ್ನ ನೆನ್ಪಿಟ್ಕೊಳ್ಳಿ. ನಾವು ಯಾವ್ದಾದ್ರು ಒಂದು ದೇವತಾ ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನ ಮಾಡುವಾಗ ಈ ದೇವರಿಗೆ ಇಂಥದ್ದೇ ಹಣ್ಣು ಇಡಬೇಕು, ಇಂಥದ್ದೇ ನೈವೇದ್ಯ ಇಡಬೇಕು, ಇಂಥದ್ದೇ ಎಣ್ಣೆಯ ದೀಪವನ್ನ ಬಳಸಬೇಕು, ಇಂಥದ್ದೇ ಹೂವಿನ ಹಾರವನ್ನ ಅಥವಾ ತುಳಸಿಯನ್ನ ಹಾಕಬೇಕು, ಈ ರೀತಿ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡಿದೀವಲ್ವಾ? ಇದೇ ತಂತ್ರ ಅಷ್ಟೇ, ಬೇರೆ ಏನಿಲ್ಲ. ಹೊಸದಾಗಿ ಏನಾದ್ರು ತಾಂತ್ರಿಕ ಪರಿಹಾರಗಳು ಅಂದ್ರೂ ಕೂಡ ಇದ್ರಲ್ಲಿ ಏನೋ ಮಾಂತ್ರಿಕದ ರೂಪದಲ್ಲಿ ಏನಾದ್ರು ಬಂದು ಸೇರ್ಕೊಂಡ್ಬಿಡ್ತಾ ಅಂದ್ರೆ ಇಲ್ಲ, ಆ ತರದೆಲ್ಲ ಏನೂ ಇಲ್ಲ. ಸೊ ಇದನ್ನ ಫಸ್ಟ್ ತಲೆಯಿಂದ ಹೊರಗಡೆ ತೆಗಿರಿ. ತಂತ್ರ ಅಂದ್ರೆ ಇದೆ, ನಮಗೆ ಬೇಕಾಗಿರುವ ಕೆಲಸವನ್ನ ನಾವು ತಂತ್ರದಿಂದ ಮಾಡಿಕೊಳ್ಳುವಂತ ವಿಧಾನ, ಸುಲಭ ರೀತಿಯಲ್ಲಿ ಮಾಡಿಕೊಳ್ಳುವಂತ ವಿಧಾನ. ಕೆಲವೊಂದು ಪ್ರೊಸೀಜರ್ಗಳನ್ನ ಅಥವಾ ಸಂಪ್ರದಾಯಗಳನ್ನ ನಾವು ಪಾಲನೆ ಮಾಡಿಕೊಂಡು ಅದರ ಜೊತೆಗೆ ಮಾಡುವಂತ ವಿಧಾನ. ಗೊತ್ತಾಯ್ತಲ್ವಾ? ಸೊ ಈ ರೀತಿ ಬಹಳಷ್ಟು ವಿಷಯಗಳನ್ನ ನಾನು ಈ ಸಲ ತರಗತಿಯಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಈ ತರಗತಿ 15ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. 15ನೇ ತಾರೀಕು ಶನಿವಾರದಿಂದ ಈ ತರಗತಿ ಪ್ರಾರಂಭ ಆಗುತ್ತೆ. ಸೊ ತಂತ್ರ ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಾಗಿರ್ತದೆ. ಸೊ ಇವಾಗ ಸರ್ ನಮ್ಮ ಕರ್ಮವನ್ನ ನಾವು ಮೀರಕ್ಕಾಗತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಮೊದಲೇ ಹೇಳ್ಬಿಡ್ತೀನಿ, ಕರ್ಮ ಮೀರಕ್ಕಾಗಲ್ಲ. ಸೊ ಕರ್ಮದಿಂದ ಏನಾದ್ರೂ ನಾವು ಬದಲಾವಣೆ ಮಾಡಕ್ಕಾಗತ್ತಾ ಸರ್ ಅಂದ್ರೆ ಖಂಡಿತ ಆಗಲ್ಲ. ಮತ್ತೆ ಇದೇನಕ್ಕೆ ಸರ್ ಪರಿಹಾರ ಅಂತ ಹೇಳಿದಾಗ, ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಂಡಾಗ ಸಮಸ್ಯೆ ಸರಿಯಾಗತ್ತೆ ಅನ್ನೋದು ಕೂಡ ಇರುತ್ತೆ, ಅದು ಕೂಡ ಒಂದು ಕರ್ಮ. ಸೊ ಈ ಕರ್ಮವನ್ನ ಬಂದು ಯಾವ ರೀತಿ ನಾವು ಕಳ್ಕೊಳ್ಳೋದು, ನಮ್ಮ ಹತ್ರ ಎಲ್ಲರೂ ಕರ್ಮ ಮಾಡಿದೀವ, ನಾನು ಕರ್ಮ ಮಾಡಿದೀನ, ಈ ಕರ್ಮದಲ್ಲಿ ಪಾಸಿಟಿವ್ ಕರ್ಮಗಳನ್ನ ಯಾವ ರೀತಿ ಶೇಖರಣೆಯನ್ನ ಮಾಡ್ಕೊಳ್ಳೋದು, ನೆಗೆಟಿವ್ ಕರ್ಮಗಳ ತೀವ್ರತೆಯನ್ನ ಕಡಿಮೆ ಮಾಡ್ಕೊಳ್ಳೋದು. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಕಡಿಮೆ ಮಾಡ್ಕೊಳ್ಳೋದು, ಕರ್ಮ ಹೋಗಲ್ಲ. ಕರ್ಮ ಕ್ಲೇನ್ಸಿಂಗ್ ಕ್ಲಿಯರ್ ಮಾಡ್ತೀವಿ, ಅವೆಲ್ಲ ಸುಳ್ಳು, ಆ ಥರದ್ದು ಆಗಲ್ಲ. ಸೊ ಅದನ್ನ ತಲೆಯಿಂದ ಹೊರಗಡೆ ತೆಗೆದ್ಬಿಡಿ. ಇದನ್ನ ನೆಗೆಟಿವ್ ಕರ್ಮವನ್ನ ಯಾವ ರೀತಿ ನಾವು ಕರ್ಮವನ್ನ ಕಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇದನ್ನ ತಿಳ್ಕೊಬಹುದು. ಸೊ ನಾವು ನಾರ್ಮಲ್ ಆಗಿ ಏನ್ ತಿಳ್ಕೊತೀವಿ, ನಾನ್ ಮಾಡಿರೋ ಪುಣ್ಯ ಕರ್ಮವನ್ನ ಅನುಭವಿಸೋಕೆ ನಾನು ಬಂದಿದ್ದೀನಿ, ನಾನು ಮಾಡಿರೋದು. ಎರಡನೇದು, ನಾನು ಮಾಡಿರುವ ಪಾಪ ಕರ್ಮಗಳ ಹೊರೆಯನ್ನ ಕೂಡ ಅನುಭವಿಸೋದಕ್ಕೆ ನಾನು ಬಂದಿದ್ದೀನಿ. ಕರೆಕ್ಟಾ? ಇಷ್ಟೇ ಅಲ್ವಾ ಕರ್ಮ ಮ್ಯಾಟ್ರು? ಇದನ್ನ ಬಿಟ್ಟು ಮೂರನೇದೊಂದು ಕರ್ಮ ಇದೆ, ಹೊಸ ಕರ್ಮವನ್ನ, ಅದರಲ್ಲೂ ಕೂಡ ಒಳ್ಳೆಯ ಕರ್ಮಗಳನ್ನ ಡೆಪಾಸಿಟ್ ಮಾಡಲು ಕೂಡ ನಾನು ಬಂದಿದ್ದೀನಿ. ಇದನ್ನ ಮರ್ತೋಗ್ಬಿಡ್ತೀವಿ ನಾವು. ನಾವು ಮಾಡೋದು ಎರಡೇ ಕರ್ಮ. ನೀವು ಯಾವುದೇ ದೇವಸ್ಥಾನಗಳಿಗೆ ಹೋಗಿ, ಯಾವುದೇ ಪರಿಹಾರ ಕ್ರಿಯೆ ಮಾಡಿ, ಯಾವುದೇ ಪೂಜೆ ಮಾಡಿ, ನಿಮ್ಮ ಮನೆ ಯಂತ್ರಗಳು ಹಾಕೊಳ್ಳಿ, ತಾಯ್ತೆಗಳನ್ನ ಕಟ್ಕೊಳ್ಳಿ, ಏನೇ ಹೋಮ ಹವನ ಏನು ಬೇಕಾದ್ರೂ ಮಾಡಿ, ಎಲ್ಲರೂ ಮಾಡೋದು ಒಂದೇ ಕೆಲಸ, ಈ ಎರಡೇ ಕೆಲಸ. ಒಂದು, ಕಳೆದ ಜನ್ಮದಲ್ಲೋ ಅಥವಾ ನಾವು ಏನೋ ಒಂದು ಕರ್ಮ ಮಾಡಿದೀವಿ, ಅದರಿಂದ ಇವತ್ತೇನೋ ಒಂದು ಅನುಭವಿಸ್ತಾ ಇದೀವಿ, ಅದರಿಂದ ಹೊರಗಡೆ ಬರ್ಬೇಕು. ತಲೆನಲ್ಲಿ ಒಳ್ಳೆ ಮ್ಯಾಟ್ರ್ ಇದೆ. ಓಕೆ. ಎರಡನೇದು, ಇವಾಗಿರೋಂಥ ಒಳ್ಳೆ ಕರ್ಮಗಳನ್ನ ಇನ್ನೂ ಚೆನ್ನಾಗಿ ಎಕ್ಸ್ಟ್ರಾ ಮಾಡ್ಕೊಂಡು ಹೋಗ್ಬೇಕು. ಈ ರೀತಿ ಇರುತ್ತೆ. ನಾನೇನಂತೀನಿ, ಹೊಸ ಕರ್ಮಗಳನ್ನ ಮಾಡೋದು ಕೂಡ ಮೂರನೇದು ಒಂದು ಕರ್ಮ ಇದೆ. ಆ ಹೊಸ ಕರ್ಮ ಯಾವುದು ಅಂತ ಹೇಳಿದ್ರೆ, ನಮಗೆ ನಾವೇ ಈ ಜನ್ಮದಲ್ಲಿ, ಹೋದ ಜನ್ಮದಲ್ಲಿ ಏನಾಗಿದ್ವೋ ಗೊತ್ತಿಲ್ಲ, ಏನು ಮಾಡಿದ್ವೋ ಗೊತ್ತಿಲ್ಲ, ಇದೇ ಮಾಡಿದಿರ ಆ ತರ ಯಾರು ಹೇಳಕ್ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ವಾ? ನಾನೇನಂತೀನಿ, ಇವಾಗ ಒಂದು ಜನ್ಮ ತಗೊಂಡಿದ್ದೀರಲ್ಲ, ಈ ಜನ್ಮದಲ್ಲಿ ಕನಿಷ್ಠ ಪಕ್ಷ ಹೊಸ ಕರ್ಮಗಳನ್ನ, ಅದರಲ್ಲೂ ಪುಣ್ಯ ಕರ್ಮಗಳನ್ನ ಡೆಪಾಸಿಟ್ ಮಾಡಿ, ಹಳೆ ಕರ್ಮದ ಕತೆ ಬಿಟ್ಟಾಕಿ. ಏನಾಯ್ತು ಏನಿಲ್ಲ ಅದನ್ನ ಅನುಭವಿಸ್ಲೇಬೇಕಂದ್ರೆ ಅನುಭವಿಸ್ಲೇಬೇಕು ಸ್ನೇಹಿತರೆ, ಅದಕ್ಕೆ ಯಾರು ಏನು ಮಾಡ್ಕೊಳಕ್ಕೆ ಆಗಲ್ಲ. ಇವೆಲ್ಲ ಸುಳ್ಳು ಕತೆಗಳು. ಇದನ್ನ ಒಂದು ತಲೆನಲ್ಲಿ ಇಟ್ಕೊಳ್ಳಿ. ನಾನು ಪ್ರತಿ ಸಲ ಕರ್ಮ ಥಿಯರಿನ ಹೇಳುವಾಗ ನಿಮ್ಗೆ ಹೇಳ್ಕೊಡೋದು ಇದೆ. ಓಕೆನಾ? ಯಾರ್ದೋ ಒಬ್ರದ್ದು ಮನೇನ ನೀವು ಹಾಳು ಮಾಡಿದಾರ ಹೋದ ಜನ್ಮದಲ್ಲಿ ಅಂತ ಹೇಳಿದ್ರೆ, ಈ ಜನ್ಮದಲ್ಲಿ ನಿಮ್ಮ ಮನೆ ಹಾಳಾಗುತ್ತೆ. ಸರ್ ಅದಕ್ಕೆ ಬದಲಾಗಿ ಒಂದು ಅರಳಿ ಮರ ನೆಡ್ತೀನಿ, ಸರ್ ಅದಕ್ಕೆ ಬದಲಾಗಿ ಒಂದು ದೇವಸ್ಥಾನ ಕಟ್ತೀನಿ, ಈ ಕರ್ಮಕ್ಕೆ ಈ ಕರ್ಮ ಈಕ್ವಲ್ ಆಯ್ತು? ಆಗಲ್ಲ. ಕರ್ಮಕ್ಕೆ ಕರ್ಮನೇ ಈಕ್ವಲ್. ಅದಕ್ಕೆ ನೀವೇನ್ ಮಾಡಿದಿರೋ ಅದು ಅನುಭವಿಸ್ಬೇಕು, ಅದೇ ಈಕ್ವಲ್. ಇದು ತುಂಬಾ ಜನರಿಗೆ ಗೊತ್ತಿಲ್ಲ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇದರಿಂದ ನಾನು ಹೊರಗಡೆ ಬಂದ್ಬಿಡ್ತೀನಿ ಅಂತ. ಇಲ್ಲ, ಸಿಕ್ಕಾಕೊಂಡ್ಬಿಡ್ತೀರಾ. ಕರ್ಮದಿಂದ ನೀವು ಯಾವಾಗೆಲ್ಲ ಹೊರಗಡೆ ಬರ್ತೀರಾ ಅಂತೀರೋ ಅವತ್ತೆಲ್ಲ ನೀವು ಸಿಕ್ಕಾಕೊಂಡ್ಬಿಟ್ಟಿರ್ತೀರಾ. ಅದನ್ನ ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾವುದೇ ಪುಣ್ಯ, ಯಾವುದೇ ಪೂಜೆ, ಯಾವುದೇ ಪುರಸ್ಕಾರ ಏನೇ ಮಾಡೋದು ಸಹಿತ ಕರ್ಮದಿಂದ ಹೊರಗಡೆ ಬರೋಕ್ಕಾಗಲ್ಲ. ಆದರೆ ಒಳ್ಳೆ ಕರ್ಮಗಳನ್ನ ಮಾಡಿ ನೀವು ಅದರ ಒಂದು ಬ್ಲೆಸ್ಸಿಂಗ್ಸ್ ಅನ್ನೋದನ್ನ ತಗೋಬಹುದು. ಬ್ಲೆಸ್ಸಿಂಗ್ಸ್, ಆಶೀರ್ವಾದ.
ಈ ಆಶೀರ್ವಾದ ನಿಮಗೆ ಇವಾಗಿರುವಂತ ಕರ್ಮದಿಂದ ಬಹುಬಂಧನದಿಂದ ನಿಮಗೆ ಬಿಡುಗಡೆಗೊಳ್ಳೋದಕ್ಕೆ ಅಥವಾ ಈ ಕೆಟ್ಟ ಕರ್ಮದ ತೀವ್ರತೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ದಾರಿ ತೋರಿಸುತ್ತೆ. ಗೊತ್ತಾಯ್ತಾ ಇವಾಗ? ಸೊ ಇದರ ಬಗ್ಗೆ ನಾವು ಈ ಬಾರಿ ತರಗತಿಯಲ್ಲಿ ಕಲಿಸ್ತಾ ಇದ್ದೀವಿ. ರೈಟ್? ಈ ಬಾರಿ ತರಗತಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಒಂದು ಬೇಸಿಕ್ ಆರಂಭಿಕ ಜ್ಯೋತಿಷ ಅಂತ ಒಂದು ಕ್ಲಾಸ್ ಮಾಡಿದ್ದೆ. ಬೇಸಿಕ್ ಥಿಂಗ್ಸ್ ಇತ್ತು ಎಲ್ಲವೂ, ತಿಥಿ ವಾರ ನಕ್ಷತ್ರ ಯೋಗ ಎಲ್ಲವೂ ಇತ್ತಲ್ವಾ. ಸೊ ಅದನ್ನ ಬೇಸ್ ಮಾಡಿ ನಿಮ್ಮ ಜಾತಕದಲ್ಲಿ ನೀವು ಏನ್ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ, ನಿಮ್ಮ ಜೀವನದಲ್ಲಿರುವಂತ ಕರ್ಮಗಳನ್ನ ನೀವು ತೀವ್ರತೆಯನ್ನ ಕಡಿಮೆ ಮಾಡ್ಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನಾವು ಈ ಸಲ ಕ್ಲಾಸ್ನಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಎಷ್ಟಾಗುತ್ತೋ ಅಷ್ಟು ಕನಿಷ್ಠ ಪಕ್ಷ ಕಿಂಚಿತ್ತು ಬೇಸಿಕ್ ಗೊತ್ತಿರಬೇಕು. ತಿಥಿಗಳು ಎಷ್ಟಿದೆ ಬೇಡ, ನಿಮ್ಮ ಜಾತಕವನ್ನ ಹಾಕೊಂಡಾಗ ತಿಥಿ ಯಾವ್ದಿದೆ, ನಾಮಯೋಗ ಯಾವ್ದಿದೆ, ಕರ್ಣ ಯಾವ್ದಿದೆ, ಇದರ ಬಗ್ಗೆ ಆದ್ರೂ ಕನಿಷ್ಠ ನಾಲೆಜ್ ಆದ್ರೂ ನಿಮ್ಮ ಹತ್ರ ಇತ್ತು ಅಂದ್ರೆ ಈ ಕ್ಲಾಸಿಗೆ ನೀವು ಬರ್ಬೋದು. ಸರ್ ಜ್ಯೋತಿಷ ಗೊತ್ತಿಲ್ಲ, ಸಮಸ್ಯೆ ಗೊತ್ತು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಜ್ಯೋತಿಷ ಗೊತ್ತಿಲ್ಲ ನಮಗೆ, ಬಿಟ್ಟಾಕಿ. ನಮ್ಗೆ ಜ್ಯೋತಿಷದ ಬಗ್ಗೆ ಏನು ಜ್ಞಾನ ಗಂಧಗಾಳಿ ಏನು ಗೊತ್ತಿಲ್ಲ, ಆದ್ರೆ ನಮಗೆ ಸಮಸ್ಯೆ ಏನಂತ ಗೊತ್ತು. ಇದಕ್ಕೆ ಕ್ಲಾಸಿಗೆ ಬರ್ಬೋದಾ? ಖಂಡಿತ ಬರ್ಬೋದು. ಅಂದ್ರೆ ಏನು ಸರ್, ಸಮಸ್ಯೆಗೆ ಸಂಬಂಧಪಟ್ಟಂತ ಪರಿಹಾರಗಳನ್ನು ನೀವೇನಾದ್ರು ಹೇಳಕ್ ಬರ್ತೀರಾ ಅಂದ್ರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನು ಕೂಡ ಕೊಡುವಂತ ಪ್ರಯತ್ನವನ್ನ ಈ ಸಲದ ತರಗತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಇದು ನಿಮಗೆ ಕ್ಲೀನ್ ಆಗಿ ಗೊತ್ತಾಯ್ತು ಏನು ವಿಷಯ ಏನಿದೆ ಏನಿಲ್ಲ ಅಂತ. ಮತ್ತೆ ಪ್ರತಿ ಸಲ ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ಯಾವುದೇ ದೇವರುಗಳಿಗೆ ಯಾವುದೇ ಒಂದು ದೈವಗಳಿಗೆ ನೀವು ಏನು ಕೊಡಕ್ಕಾಗಲ್ಲ, ನಾನು ಏನು ಕೊಡಕ್ಕಾಗಲ್ಲ. ನಾವು ಏನೇ ಕೊಟ್ರು ಇಲ್ಲಿರೋದೆ ಅವರಿಂದ ಕೊಟ್ಟಿದ್ದನ್ನೇ ನಾವು ಅವ್ರಿಗೆ ಕೊಡ್ತೀವಿ. ಆದ್ರೆ ಒಂದು ವಿಷಯ ಇದೆ, ನಾವು ಕೊಡೋದಕ್ಕೆ ಸಾಧ್ಯ ಇದೆ. ಅದೇನು ಅನ್ನೋದನ್ನ ತರಗತಿ ಕೊನೆಯಲ್ಲಿ ನಾವು ಮಾತಾಡೋಣ. ಓಕೆನಾ? ದೈವಗಳಿಗೆ ದೇವರುಗಳಿಗೆ ನೀವು ಏನೇ ಕೊಡಿ ನಮ್ದಲ್ಲ, ಅದು ನಮ್ಮದು ಅನ್ನೋದು ಒಂದು ಐತೆ. ಅದನ್ನ ನೀವು ಕೊಟ್ಟಾಗ ಮಾತ್ರನೇ ನಿಮ್ಮ ಜೀವನದಲ್ಲಿ ದೈವಗಳು ಅಥವಾ ದೇವರುಗಳು, ನೀವು ನಂಬಿರುವಂತ ದೇವರುಗಳು ನಿಮಗೆ ಕೆಲಸ ಮಾಡ್ತವೆ. ಓಕೆನಾ? ಸೊ ಎಲ್ಲದರ ಬಗ್ಗೆನೂ ನಾವು ಕ್ಲಾಸಲ್ಲಿ ಮಾತಾಡೋಣ, ಎಲ್ಲದರ ಬಗ್ಗೆ A to Z. ಸಪೋಸ್ ತಿಳ್ಕೊಳ್ಳಿ, ಈ ಕ್ಲಾಸ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಇದು ಬೇಸಿಕ್ ಅಂತ ತಿಳ್ಕೊಳ್ಳಿ. ಸರ್ ಪರಿಹಾರ ಕ್ರಿಯೆಗಳು ಬೇಸಿಕ್ ಅಂದ್ರೆ ಇದರಲ್ಲಿ ಅಡ್ವಾನ್ಸ್ ಬರುತ್ತಾ? ಖಂಡಿತ ಬರುತ್ತೆ. ಫಸ್ಟ್ ಇದು ಬೇಸಿಕ್. ಬೇಸಿಕ್ ಇಂದ ನಾವು ಸ್ಟಾರ್ಟ್ ಮಾಡೋಣ. ಎಲ್ಲಿ ಎಲ್ಲಿ ನಾವು ಎಡುತ್ತಾ ಇದೀವಿ, ನಾವು ಏನ್ ಮಾಡಿದ್ರೆ ಉದ್ಧಾರ ಆಗ್ತೀವಿ, ಏನು ಮಾಡಬಾರದು, ಏನು ಮಾಡಬೇಕು. ನನ್ನ ಜಾತಕದಲ್ಲಿ ನಾನು ಏನ್ ತಗೊಂಡ್ ಬಂದಿದ್ದೀನಿ, ನಾನು ಇದಕ್ಕೆ ಏನ್ ಪರಿಹಾರಗಳನ್ನ ಮಾಡ್ಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಕ್ಲಾಸ್ ಮಾಡಿದಾಗೆಲ್ಲ ಎಲ್ಲ ಮೆಸೇಜ್ ಆಗ್ತಾ ಇದ್ದಿದ್ದು ಪರಿಹಾರ 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 ಪರಿಹಾರ. ನಾನು ಇಷ್ಟು ಹೇಳೋದ್ರ ಮೇಲೆ ಸಹಿತ ತುಂಬಾ ಜನ ಪರಿಹಾರನೇ ಹೇಳಿ ಅಂತ ಕೂತಿರ್ತಾರೆ. ಅದು ತಲೆ ಒಳಗಡೆ ಕೂತ್ಕೊಂಡ್ಬಿಟ್ಟಿರ್ತದೆ, ಪರಿಹಾರ ಮಾಡ್ಕೊಂಡ್ರೆ ಪರಿಹಾರ ಆಗುತ್ತೆ ಅಂತ. ಓಕೆನಾ? ಸೊ ಪರಿಹಾರ ಮಾಡ್ಕೊಂಡ್ರೆ ಎಲ್ಲವೂ ಪರಿಹಾರ ಆಗಲ್ಲ, ಮೊದಲೇ ಹೇಳ್ತೀನಿ ನಾನು. ಸೊ ಅದನ್ನ ನಿಮ್ಗೆ ಯಾವ ರೀತಿ ಅದು ತೋರಿಸುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಅದನ್ನ ನೋಡೋಣ. ಓಕೆನಾ? ಸೊ ಇವತ್ತು ಮುಂದಿನ ಕ್ಲಾಸ್ ಅಲ್ಲಿ ಏನಿರುತ್ತೆ ಏನಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋಣ. ಎಷ್ಟು ದಿನ ಕ್ಲಾಸ್ ಇರುತ್ತೆ, ಎಷ್ಟು ಫೀಸ್ ಇಟ್ಟಿದೀವಿ ಅನ್ನೋದ್ರ ಬಗ್ಗೆನೂ ನಾವು ಮಾತಾಡೋಣ. ಫಸ್ಟ್ ಕಾನ್ಸೆಪ್ಟ್ ಏನಿರುತ್ತೆ ಅಂತ ಹೇಳಿದ್ರೆ ಉಪವಾಸ. ಉಪವಾಸ ಎಲ್ರಿಗೂ ಗೊತ್ತಿರೋ ವಿಷಯ ಅಲ್ವಾ? ಇಲ್ಲ, ನಿಮ್ಮ ಜಾತಕ ರೀತಿನಲ್ಲಿ ನೀವು ಯಾವತ್ತು ಉಪವಾಸ ಮಾಡ್ಬೇಕನ್ನೋದು ಆಲ್ರೆಡಿ ಅದ್ರಲ್ಲಿ ಇರುತ್ತಾ ಸರ್ ಅಂತ ಹೇಳಿದ್ರೆ ಇರುತ್ತೆ. ಅದನ್ನ ನೋಡ್ಕೊಂಡು ನಾವು ಉಪವಾಸವನ್ನ ಮಾಡಬೇಕೇ ಹೊರತು ನಾವು ವಾರಗಳನ್ನ ಹಿಡ್ಕೊಂಡು ಉಪವಾಸ ಇತ್ಯಾದಿಗಳನ್ನ ಮಾಡ್ತಾ ಇರ್ತೀವಿ. ಈ ವಾರ ನಮ್ದು ಈ ಮನೆ ದೇವ್ರದ್ದು ವಾರ, ನಮ್ದು ಕುಲದೇವ್ರದ್ದು ವಾರ, ಅಥವಾ ನಾನು ಗುರುಗಳಿಗೆ ನಡ್ಕೋತೀನಿ ಗುರುವಾರ, ಈ ರೀತಿ ವಾರಗಳನ್ನ ಇಟ್ಕೊಂಡು ನಡ್ಕೋತೀನಿ. ಉಪವಾಸದಲ್ಲೂ ಕೂಡ ಕೆಲವೊಂದು ಕ್ರಮ ಇದೆ. ಸೊ ಆ ಕ್ರಮ ಯಾವುದು? ಈಸಿಯೆಸ್ಟ್ ವೇನಲ್ಲಿ ತಾಂತ್ರಿಕ ಪರಿಹಾರ ತಲೆ ಒಳಗಡೆ ಒಂದು ಮ್ಯಾಟ್ರ್ ಹಾಕೊಂಬಿಡಿ, ತುಂಬಾ ಈಸಿ ಪರಿಹಾರಗಳು ಇರ್ತವೆ. ತುಂಬಾ ಖರ್ಚು ಇತ್ಯಾದಿಗಳನ್ನ ಮಾಡ್ಕೊಂಡೇ ಪರಿಹಾರ ಮಾಡ್ಬೇಕು ಅನ್ನೋದೇನಿಲ್ಲ, ತುಂಬಾ ಈಸಿಯೆಸ್ಟ್ ಪರಿಹಾರಗಳು ಇರ್ತವೆ. ಆ ಪರಿಹಾರಗಳನ್ನ ಇತ್ಯಾದಿಗಳನ್ನ ನೀವುಗಳು ಮಾಡಬಹುದು. ಎರಡನೇದು ಬಂದ್ಬಿಟ್ಟು ಉಪವಾಸ ಆದ್ರ ಮೇಲೆ ಬರುವಂತದ್ದು ದಾನ. ದಾನ ಅನ್ನುವಂಥದ್ದನ್ನ ಯಾರಿಗೆ ಮಾಡ್ಬೇಕು, ನಾನು ಏನ್ ಮಾಡ್ಬೇಕು, ನಾನು ಓಕೆನಾ ಪರ್ಸನಲ್ ಆಗಿ ನಾವು ಹೇಳ್ತಾ ಇರೋದು, ನಾವು ಯಾರಿಗೆ ದಾನ ಮಾಡಬೇಕು, ಏನು ದಾನ ಮಾಡಬೇಕು ಅನ್ನುವಂಥದ್ದು ಒಂದೈತೆ. ಇದರಲ್ಲಿ ನಾವು ಒಂದು ಸಮಯವನ್ನ ಸೇರಿಸ್ತಾ ಇದೀವಿ. ಓಕೆ, ಒಂದು ಸಮಯವನ್ನ ನಾವು ಸೇರಿಸ್ತಾ ಇದೀವಿ. ಏನ್ ಸರ್ ಇದು ಅಂತ ಹೇಳಿದ್ರೆ, ತುಂಬಾ ಜನರಿಗೆ ಬಂದ್ಬಿಟ್ಟು ಈ ಬ್ರಾಹ್ಮಿ ಮುಹೂರ್ತ ಅನ್ನೋದು ಬಹಳ ಒಳ್ಳೇದು, ಕೆಲವೊಂದು ಮುಹೂರ್ತಗಳನ್ನ ಬಹಳ ಒಳ್ಳೇದು ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಾ ಇರ್ತಾರೆ. ನಿಮಗೆ ಯಾವ ಮುಹೂರ್ತ ಒಳ್ಳೇದು? ನಿಮಗೆ ಓಕೆನಾ? ನಿಮ್ಮ ಜಾತಕದ ಅನುಸಾರ ನಿಮಗೆ ಒಳ್ಳೇದು ಯಾವುದು? ಯಾಕಂದ್ರೆ ಜಗತ್ತಿಗೆಲ್ಲ ಒಳ್ಳೇದಾಗುವಾಗ ನಿಮ್ಗೆ ಒಳ್ಳೇದಾಗಿದೆ ಅಂತ ಯಾವ ತರ ಇದೆಯಾ? ಅಥವಾ ಜಗತ್ತಲ್ಲಿರೋರೆಲ್ಲ ಕೆಟ್ಟದಾಗಿದೆ ಅಂದ್ರೂ ಕೂಡ ನಿಮ್ಗೂ ಕೆಟ್ಟದಾಗಿದೆ ಅಂತ ಏನಾದ್ರು ಇದೆಯಾ? ಅಂದ್ರೆ ನಿಮ್ಮದು ಅನ್ನೋದೇನಾದ್ರು ಒಂದು ತಂದಿರ್ತೀವಲ್ಲ, ನಮ್ಮದು ಅನ್ನೋದೇನಾದ್ರು ಒಂದು ತಂದಿರ್ತೀವಲ್ಲ. ಸೊ ಆ ಸಮಯ ಯಾವ್ದು? ದಾನಗಳನ್ನ ಯಾವ ದಿನಗಳಲ್ಲಿ ಮಾಡಿದ್ರೆ ನನಗೆ ಅದರ ಫಲ ಅನುಭವಿಸೋದಕ್ಕೆ ಸಿಗುತ್ತೆ. ನನಗ್ ಮಾತ್ರ ಅಲ್ಲ, ನನ್ನ ಮುಂದಿನ ಪೀಳಿಗೆ, ಹಿಂದ್ಗಡೆ ಏನು ಮಾಡೋಕ್ಕಾಗಲ್ಲ, ಮುಂದಿನ ಪೀಳಿಗೆಗೆ ನಾನು ಯಾವ ರೀತಿಯಾದಂತ ದಾನ ಇತ್ಯಾದಿಗಳನ್ನ ಮಾಡೋದ್ರಿಂದ ನಾನು ಹೋದ ನಂತರವೂ ಇವ್ರುಗಳು ಚೆನ್ನಾಗಿರ್ತಾರೆ. ಇದನ್ನ ನೀವುಗಳು ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ಟಾಪಿಕ್ ಇದು. ಯಾಕಂದ್ರೆ ನಾನು ತುಂಬಾ ಸಲ ಹೇಳ್ತೀನಿ, ದಾನ ಮಾಡಿರೋ ಮನೆಗಳೇ ಹಾಳಾಗಿರೋ. ರೈಟ್? ಮತ್ತೆ ಇಲ್ಲಿ ಕಲಿಸ್ತಾ ಇದ್ದೀರಾ ಸರ್, ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ತುಂಬಾ ಜನ ಹಾಳಾಗಿದ್ದಾರೆ. ತುಂಬಾ ದಾನಗಳನ್ನ ಮಾಡಿದವರು ನೋಡಿ, ಜಾಗ ಇತ್ಯಾದಿಗಳನ್ನ ದಾನ ಮಾಡಿದ್ದಾರೆ, ದೇವಸ್ಥಾನಕ್ಕಾಗಿರ್ಬೋದು, ಆ ನಿರ್ಗತಿಕರಿಗಾಗಿರ್ಬೋದು, ಛತ್ರ ಇತ್ಯಾದಿಗಳನ್ನ ದಾನವಾಗಿ ಕೊಟ್ಟಿದ್ದಾರೆ. ತುಂಬಾ ಜನಗಳಿದ್ದಾರೆ ಹಿರಿಯರು. ಅವ್ರ ಮನೆಯವರು ಇವತ್ತು ಏನ್ ಮಾಡ್ತಾ ಇದಾರೆ ಅಂತ ಒಂದು ಸ್ವಲ್ಪ ಪ್ರಶ್ನೆ ಕೇಳಿ ನೋಡಿ. ಒಂದು ಸೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್, ಸೈಟ್ ಆಗಿಲ್ಲ. ನಿಮ್ದು ಇವ್ರದ್ದು ಸರ್, ನಮ್ಮ ಮುತ್ತಾತ ಬಂದ್ಬಿಟ್ಟು ಶಾನ್ ಬೋಗ್ರು ಸರ್,
ಈ ಕಡೆ ಒಂದಿಷ್ಟು ಎಕರೆ, ಆ ಕಡೆ ಒಂದಿಷ್ಟು ಎಕರೆ ಇತ್ತು ಸರ್. ನೀವು ಕೇಳಿ ಬೇಕಾದ್ರೆ ಅವ್ರನ್ನೆಲ್ಲ, ಯಾರ್ಯಾರಿಗೆ ಜಾಗ ಇತ್ಯಾದಿಗಳನ್ನ ಮಾಡಕ್ ಆಗ್ತಾ ಇಲ್ಲ, ಯಾರ್ಯಾರಿಗೆ ಭೂಮಿಯ ಒಂದು ಯೋಗನೇ ಬರ್ತಾ ಇಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗಿ, ಹೋದಾಗ ನಿಮಗೆ ಸಿಗುತ್ತೆ ಇವ್ರು ಯಥೇಚ್ಛವಾಗಿ ಇದ್ದವರು. ಯಥೇಚ್ಛವಾಗಿರೋದನ್ನ ನಾನು ತೆಗೆದು ಹೊರಗಡೆ ಕೊಟ್ಬಿಟ್ಟೆ. ಪಾಕೆಟ್ ಏನಿತ್ತು? ಖಾಲಿ ಸ್ನೇಹಿತರೆ, ಖಾಲಿ. ಸೊ ಯಾರಿಗೆ ಮಾಡಿದ್ರೆ ದಾನ ನಮಗೆ ಬರುತ್ತೆ ಅನ್ನೋದನ್ನ ನೋಡ್ಬೋದು ನೀವು. ನಾವು ಅನ್ನದಾನದ ಬಗ್ಗೆನೂ ತುಂಬಾ ಕಡೆ ಮಾತಾಡ್ತೀವಿ. ತುಂಬಾ ಜನ ಹೇಳ್ತಾರೆ ಅನ್ನದಾನ ಶ್ರೇಷ್ಠ ದಾನ, ಆ ದಾನ ಇದನ್ನು. ಅನ್ನದಾನ ಮಾಡಿರೋ ಮನೆಗಳು ಎಷ್ಟು ಜನ ಉದ್ಧಾರ ಆಗಿದ್ದಾರೆ ಅಂತ ಕೇಳ್ತೀನಿ ನಾನು. ಉದ್ಧಾರ ಆಗಿರಲ್ಲ, ಚಾನ್ಸೇ ಇಲ್ಲ, ಉದ್ಧಾರ ಆಗೋದು ಇಲ್ಲ. ಯಾಕೆ ಸರ್? ಯಾಕೆ ಅಂತ ಹೇಳಿದ್ರೆ ಅನ್ನದಾನ ಕೆಟ್ಟದ್ದಾ ಸರ್? ಅಲ್ಲ. ಮತ್ತೇನು ಸರ್? ಅದೇ ಈ ಕ್ಲಾಸ್. ಗೊತ್ತಾಯ್ತಾ ಇವಾಗ? ಸೊ ಅನ್ನದಾನ ಒಳ್ಳೇದು. ಯಾರಿಗೆ ಮಾಡಬೇಕು, ಯಾರು ಮಾಡಬೇಕು, ಯಾವಾಗ ಮಾಡಬೇಕು, ಇದನ್ನ ತಿಳ್ಕೊಂಡು ಮಾಡಬೇಕು. ಸುಮ್ನೆ ಬಂದಿರೋರಿಗೆಲ್ಲ ಅನ್ನವನ್ನ ಹಾಕ್ತಾ ಇರ್ತೀರಾ, ಊಟವನ್ನ ಹಾಕ್ತಾ ಇರ್ತೀರಾ. ಊಟ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ಹೋದವರು ಅಭಿವೃದ್ಧಿ ಆಗ್ತಾ ಇದ್ದಾರೆ ಸ್ನೇಹಿತರೆ. ನೀವು ಊಟ ಹಾಕಿದ ಮನೆ ಕೆಳಗಡೆ ಇಳಿತಾ ಇದೆ ಸ್ನೇಹಿತರೆ. ಸ್ವಲ್ಪ ಕರೆಕ್ಟಾಗಿ ನೋಡಿ, ನೀವು ಕಣ್ಣಾರೆ ನೋಡಿ. ಯಾವ್ದನ್ನೂ ನಂಬೇಡಿ. ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಯಾವುದೇ ಪಠ್ಯ ಪುಸ್ತಕಗಳು ಅದು ಇದನ್ನೆಲ್ಲ ಓದ್ತಿರಲ್ಲ, ಅದನ್ನೆಲ್ಲ ಬಿಡಿ. ನಾನು ಹೇಳಿದ್ದನ್ನ ಪ್ರಾಕ್ಟಿಕಲ್ ಮನೆಗಳಿಗೆ ಹೋಗಿ ನೋಡಿ, ನಿಮ್ಗೆ ವಿಷಯ ಗೊತ್ತಾಗ್ಬಿಡುತ್ತೆ. ವಿಷಯಗಳು ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ. ಅತಿ ಹೆಚ್ಚು ಮನೆಯಲ್ಲಿ ದೇವರ ಫೋಟೋಗಳು, ಅತಿ ಹೆಚ್ಚು ಪೂಜೆ. ಯಾವಾಗಂದ್ರೆ ಅವಾಗ ತೀರ್ಥಯಾತ್ರೆ, ಯಾವಾಗಂದ್ರೆ ಅವಾಗ ದೇವಸ್ಥಾನಕ್ಕೆ ಹೋಗೋದು. ಒಂದೇ ಸಲ 10-15 ದೇವಸ್ಥಾನಕ್ಕೆ ಟೂರ್ ಹೊಡ್ಕೊಂಡ್ ಬಂದ್ಬಿಡೋದು. ಈ ತರ ಮನೆಯಲ್ಲಿ ಅತಿ ಹೆಚ್ಚು ಪೂಜೆ. ಏಕಾದಶಿ ಆದ್ರೆ ಪೂಜೆ, ಶುಕ್ರವಾರ ಆದ್ರೆ ಪೂಜೆ, ಗುರುವಾರ ಆದ್ರೆ ಪೂಜೆ. ನಿಮಗೆ ಮಕ್ಕಳ ಸುಖ ಸಿಕ್ಕಿದೆಯಾ? ಎಸ್ ಅನ್ನೋರ್ ಕೈ ಎತ್ತಿ. ಮಕ್ಕಳ ಟೆನ್ಷನ್ ಇಲ್ದಿದ್ದವ್ರು ಯಾರಾದ್ರೂ ಇದ್ದೀರಾ? ಇಷ್ಟು ಪೂಜೆ ಮಾಡಿ ನನಗೆ ಮಕ್ಕಳ ಟೆನ್ಷನ್ ಇಲ್ಲ ನೋಡಿ ಸರ್. ಎಲ್ಲಿ ಎಲ್ಲಿ ಪ್ರಾಬ್ಲಮ್ ಮಾಡ್ತಾ ಐತೆ? ಅದು ಎಲ್ಲಿ ಪ್ರಾಬ್ಲಮ್ ಮಾಡ್ತಾ ಐತೆ? ನಾವು ಅದನ್ನೆಲ್ಲ ನೋಡಲ್ಲ. ನಮ್ಗೆ ದೇವ್ರು ಮುಖ್ಯ. ಸೊ ನಾವು ಯಾವ ಒಂದು ಮಟ್ಟಿನಲ್ಲಿ ನಾವು ಪೂಜೆ ಮಾಡಬೇಕು, ಯಾವ ದೈವಗಳನ್ನ ನಾವು ಪೂಜೆ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸ್ಕೋಬಹುದು. ಆಯ್ತಾ? ಇಂಥದ್ದೇ ದೈವವನ್ನ ನಾವು ಪೂಜೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಏನಾಗುತ್ತೆ, ಎಷ್ಟು ಮಟ್ಟಿಗೆ ನಾವು ಪೂಜೆ ಮಾಡಬೇಕು. ಸೊ ನಾವು ಮಾಡ್ತಾ ಇರುವಂತ ಪೂಜೆಗಳು, ರೈಟಾ? ನಾವು ಮಾಡ್ತಾ ಇರುವಂತ ಪೂಜೆಗಳು ಇದರಿಂದ ನಮ್ಮ ಜೀವನದಲ್ಲಿ ಸಮಸ್ಯೆಗಳಾಗ್ತಾ ಇದೆಯಾ? ಯಾರಿಗಾರು ಗೊತ್ತಾ ಇದು ವಿಷಯ? ನಾನು ತುಂಬಾ ಜನರಿಗೆ ಹೇಳ್ತಾ ಇರ್ತೀನಿ. ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ಅಥವಾ ನಾನು ಹೋಗಿರೋ ಜಾಗದಲ್ಲಿ ಅಥವಾ ನಾನು ಅಪಾಯಿಂಟ್ಮೆಂಟ್ ತಗೊಳ್ಳುವಾಗ ನಂಗೆ ತುಂಬಾ ಜನ ಹೇಳೋದು, ಸರ್ ಅವ್ರೇನೋ ಮಾಡೋರೆ, ಸರ್ ಇವ್ರೇನೋ ಮಾಡೋರು, ಅವ್ರಿಗೇನೋ ಆಯ್ತು, ಇವ್ರಿಗೇನೋ ಆಯ್ತು, ಎಲ್ಲ ಹೀಗೆ ಹೀಗೆ ಈ ತರ ತೋರಿಸ್ತಾ ಇರ್ತೀರ. ನಾನೇನಂತೀನಿ ಅಂದ್ರೆ, ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಯಾರಾದ್ರೂ ಏನಾದ್ರು ಮಾಡಕ್ ಸಾಧ್ಯ ಇದೆಯಾ? ನೀವು ವೀಕ್ ಆಗಿರೋದನ್ನ ಬಂದ್ಬಿಟ್ಟು ಇನ್ನೊಬ್ಬರ ಮೇಲೆ ಯಾಕೆ ಹೊರಿಸ್ತಾ ಇದ್ದೀರಾ? ಸಿಂಪಲ್ ಪ್ರಶ್ನೆ ಇದು. ನೀವ್ ವೀಕ್ ಆಗಿರೋದನ್ನ ಇನ್ನೊಬ್ಬರ ಮೇಲೆ ಯಾಕೆ ಹೊರಿಸ್ತಾ ಇದ್ದೀರಾ? ಯಾಕೆ ಹೊರಿಸ್ತಾ ಇದ್ದೀರಾ? ಗೊತ್ತಿಲ್ಲ. ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಮಾತು ಕೇಳಿಸ್ಕೊಳ್ಳಿ, ಮತ್ತೆ ಕೇಳಂಗಿಲ್ಲ. ಪರ್ಫೆಕ್ಟ್ ಆಗಿ ಕುಲದೇವರು ಯಾರಿಗೆ ಗೊತ್ತಿದಾರೋ ಅವರ ಮನೆ ಮೇಲೆ, ಆ ವ್ಯಕ್ತಿ ಮೇಲೆ ಮಾಟ ಮಾಡಕ್ ಆಗಲ್ಲ ಸರ್. ಮಾಟಗಳು ನಡೀತಾ ಇದೆ. ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ಅದು ಉತ್ತರ ಏನು ಅಂತ. ಸಿಂಪಲ್. ನಾವಿಲ್ಲಿ ಪ್ರೊಟೆಕ್ಷನ್ ಇಲ್ಲ, ನಾವಿಲ್ಲಿ ರಕ್ಷಣೆಗಿಲ್ಲ, ನಾವಿಲ್ಲಿ ಏನೂ ಮಾಡ್ಕೊಳ್ಳಲ್ಲ. ಆದ್ರೆ ನಮ್ಮನ್ನ ಎಲ್ಲರೂ ಕಾಯ್ಬೇಕು. ಹೇಗ್ ಸಾಧ್ಯ ಅದು? ಹೇಗ್ ಸಾಧ್ಯ ಹೇಳಿ ನೋಡೋಣ. ಹೇಗ್ ಸಾಧ್ಯ? ಯಾಕೆ ಡೋರ್ ಇಟ್ಟಿದ್ದೀರಾ ಮನೆಗೆ? ತೆಗೀರಿ ಡೋರ್ಗಳನ್ನೆಲ್ಲ. ಇಲ್ಲ ಸರ್, ಒಂದು ರಕ್ಷಣೆಗೆ ಅಂತ ಇಟ್ಟಿರ್ತೀವಿ. ಲಾಕ್ ಯಾಕೆ ಹಾಕಿದ್ದೀರಾ? ಯಾಕೆ ಹಾಕ್ತಾ ಇದ್ದೀನಿ ಇಲ್ವಾ ಅಂತ ಚೆಕ್ ಮಾಡ್ತೀರಾ ನೀವುಗಳು? ಬಿಟ್ಬಿಡಿ ಅಲ್ಲ. ಮುಖ್ಯವಾದಂತ ವಸ್ತುಗಳನ್ನ ತಗೊಂಡೋಗಿ ಲಾಕರ್ ಅಲ್ಲಿ ಯಾಕೆ ಇಡ್ತಾ ಇದ್ದೀರಾ? ಬಿಟ್ಬಿಡಿ ಅಲ್ಲ. ಇಲ್ಲ ಸರ್, ಅದೇ ರೀತಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಕೂಡ ನಿಮ್ಮ ಕೆಲಸನ, ನಮ್ಮ ಕೆಲಸನ? ಇದನ್ನ ನಾವುಗಳು ಮಾಡಲ್ಲ. ನಾವೆಲ್ಲದನ್ನ ತೆಗೆದು ದೇವರಿಗೆ ಹಾಕ್ತಿವಿ. ದೇವ್ರು ಹೇಳ್ತಾನೆ ಮೊದಲು ಕರೆಕ್ಟ್ ಆಗಿರೋದು ಯಾವ್ದಿದೆ ಅನ್ನೋದನ್ನ ನೋಡು ಅಂತ. ಗೊತ್ತಾಯ್ತಲ್ವಾ? ಸೊ ನಮ್ಮ ಬಗ್ಗೆ ನಾವು ತಿಳ್ಕೊಂಡಿಲ್ಲ. ವೆರಿ ಸಿಂಪಲ್ ವರ್ಡ್ ಏನು ಅಂದ್ರೆ, ನನ್ನ ಬಗ್ಗೆ ನಾನು ತಿಳ್ಕೊಂಡಿಲ್ಲ. ಇದೇ ಇಷ್ಟೇ. ಇಲ್ಲಿ ದೇವರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋದು ಮ್ಯಾಟರ್ ಅಲ್ಲ. ಫಸ್ಟ್ ನನ್ನ ಬಗ್ಗೆ ನಾನು ತಿಳ್ಕೊಂಡಿಲ್ಲ. ನಾನು ಏನ್ ಮಾಡಿದ್ರೆ ಉದ್ಧಾರ ಆಗ್ತೀನಿ? ನನ್ನ ಪ್ರತಿ ಕ್ಲಾಸಲ್ಲಿ ನಾನು ಹೇಳೋದದೇ, ನಾನು 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 ಅಂತಾನೆ ಇರಿ. ಯಾರೇನಾದ್ರು ಅನ್ಕೊಳ್ಳಿ. ನಾನು ಏನ್ ಮಾಡಿದ್ರೆ ಉದ್ಧಾರ ಆಗ್ತೀನಿ, ನಾನು ಹೆಂಗ್ ಹೋದ್ರೆ ಚೆನ್ನಾಗಾಗ್ತೀನಿ, ನಾನು ಏನು ಮಾಡಬಾರ್ದು ಹಾಳಾಗೋಗ್ತೀನಿ. ಇದನ್ನ ನೋಡಿ ನೀವು. ಅತಿ ಹೆಚ್ಚು ದಾನ ಧರ್ಮ ಇತ್ಯಾದಿಗಳನ್ನ ಮಾಡ್ತಾ ಇರ್ತಾರೆ. ಅವ್ರಿಗೆ ಬದುಕಿರೋ ತನಕ ಅವ್ರ ಫ್ಯಾಮಿಲಿ ಸೂಪರ್ ಆಗಿರುತ್ತೆ. ನೋಡ್ಕೊಳ್ಳಿ ನೀವು, ಪ್ರೆಡಿಕ್ಷನ್ ಚೆಕ್ ಮಾಡಿ ಅಲ್ವಾ? ಪ್ರೆಡಿಕ್ಷನ್ ಚೆಕ್ ಮಾಡಿ ನೀವು. ಈ ಕಮೆಂಟ್ಸ್ ಆಫ್ ಮಾಡಿದ್ರು. ಪ್ರೆಡಿಕ್ಷನ್ ನ ಚೆಕ್ ಮಾಡಿ. ಅತಿ ಚೆನ್ನಾಗಿರ್ತಾರೆ, ದಾನ ಧರ್ಮ ಇತ್ಯಾದಿಗಳನ್ನ ಅತಿ ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಅವ್ರು ಬದುಕಿರೋ ತನಕ ಅವ್ರ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಅವ್ರ ಸತ್ರ ಮೇಲೆ ನೋಡಿ, ಅಣ್ಣ ತಮ್ಮಂದ್ರಲ್ಲೇ ಗಲಾಟೆಗಳು, ಅವ್ರು ಮಾಡಿ ಇಟ್ಟಿರುವಂತ ಆಸ್ತಿಗಳಿಗೆಲ್ಲ ಲಿಟಿಗೇಷನ್ ಪ್ರಾಬ್ಲಮ್ಮು. ನೀನು ತಿನ್ನಲ್ಲ, ನಾನು ತಿನ್ನಲ್ಲ, ಕೋರ್ಟಲ್ಲಿ ಇರುತ್ತೆ. ತಿನ್ನಲ್ಲ, ನೀನು ತಿನ್ನಲ್ಲ, ನಾನು ತಿನ್ನಲ್ಲ. ಅವ್ರ ಫ್ಯಾಮಿಲಿ ಚೆಕ್ ಮಾಡಿ ನೋಡಿ. ಬಂದಿರೋರಿಗೆಲ್ಲ ಬಾಚಿ ಕೊಟ್ಟಂತ ಫ್ಯಾಮಿಲಿ, ದಾನ ಧರ್ಮ ಅತಿ ಹೆಚ್ಚಾಗಿ ಮಾಡಿರುವಂತ ಫ್ಯಾಮಿಲಿಗಳೆಲ್ಲ ಅತಿ ಶ್ರೀಮಂತಿಕೆಯನ್ನ ಕೊಡುತ್ತೆ. ಪ್ರೆಡಿಕ್ಷನ್ ಸರ್ ಇದು, ಪರಿಹಾರ ಕ್ರಿಯೆ. ದಾನ ಧರ್ಮ ಅತಿ ಹೆಚ್ಚು ಯಾರು ಮಾಡ್ತಿರೋ ಶ್ರೀಮಂತಿಕೆ ಬರುತ್ತೆ. ಬರ್ದಿಟ್ಕೊಳ್ಳಿ, ನೀವಿರೋ ತನಕ ಮಾತ್ರ. ನಾನು ಹೋದ್ರ ಮೇಲೆ ಸರ್ ಮುಗೀತು ಕತೆ ನಿಮ್ ಫ್ಯಾಮಿಲಿದು. ಇದಕ್ಕೆ ಏನ್ ಮಾಡ್ಬೇಕು ಹೇಳಲ್ಲ, ಕ್ಲಾಸಲ್ಲಿ ಹೇಳ್ತೀನಿ. ಗೊತ್ತಾಯ್ತಲ್ವಾ ವಿಷಯ? ಇದೇ ರಿಯಾಲಿಟಿ. ನೋಡಿ, ನಿಮ್ ತಂದೆ ತಾತ ಮುತ್ತಾತ ಯಾರ್ದಾರು ಒಂದು ಪೀಳಿಗೆ ತೆಗೆದು ನೋಡಿ. ನಮ್ ಹಿರಿಕರೆಲ್ಲ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದ್ದಿರೋರೆ ಸ್ನೇಹಿತರೆ. ನಾವುಗಳು ಚೆನ್ನಾಗಿರೋರೆ, ಅರ್ಥ ಆಯ್ತಲ್ವಾ? ಸೊ ಅವ್ರೇನೋ ಮಾಡಿರ್ತಾರೆ, ಅದನ್ನ ನಾವು ಬಿಟ್ಟಿರ್ತೀವಿ. ಅವ್ರೊಂದು ದೈವಾರಾಧನೆ ಮಾಡಿರ್ತಾರೆ, ನಾವು ಬಿಟ್ಬಿಟ್ಟಿರ್ತೀವಿ. ನಾವು ಹೊಸದಾಗಿ ಏನೋ ಇಟ್ಟಿರ್ತೀವಿ. ಯಾಕಂದ್ರೆ ಇವಾಗ ಟ್ರೆಂಡ್ ಯಾವ್ದು ಓಡ್ತಾ ಇದೆ, ಎಲ್ಲಿಗೆ ಹೋದ್ರೆ ಚೆನ್ನಾಗಾಗತ್ತೆ,
ಟ್ರೆಂಡ್ ಇದೆ, ದೈವಗಳದೆಲ್ಲ ಟ್ರೆಂಡ್, ಇವಾಗ ದೇವ್ರದೆಲ್ಲ ಟ್ರೆಂಡ್ ನಡೀತಾ ಇದೆ. ನಾವು ಆ ದೈವಗಳ ಹಿಂದ್ಗಡೆ ಮೊರೆ ಹೋಗುವಂಥದ್ದು ಇರುತ್ತೆ. ಸೊ ಉಪವಾಸ ಮಾಡುವಂಥದ್ದು ಯಾವ ರೀತಿ ಮಾಡಬೇಕು, ಅಥವಾ ಯಾರಿಗೆ ಯಾವ ರೀತಿ ಉಪವಾಸಗಳು ಆಗ್ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ದಾನ ಧರ್ಮದ ಇತ್ಯಾದಿಗಳ ಬಗ್ಗೆನೂ ಮಾತಾಡೋಣ. ನನ್ನಿಂದ ಸಾಧ್ಯ ಆದ್ರೆ ಖಂಡಿತವಾಗ್ಲೂ ನಿಮಗೆ ಕೆಲವೊಂದು ಪೂಜೆ ವ್ರತಗಳ ಬಗ್ಗೆ ನಾನು ಮಾತಾಡ್ತೀನಿ ಈ ಸಲ ಕ್ಲಾಸಲ್ಲಿ. ಯಾವ ಒಂದು ಜಾತಕದವರು ಯಾವ ರೀತಿ ಪೂಜೆ ಅಥವಾ ಯಾವ ರೀತಿ ದಾನ, ಯಾವ ರೀತಿ ವಿಚಾರಗಳನ್ನ ಮಾಡಿದಾಗ ಜೀವನದಲ್ಲಿ ಇಂಪ್ರೂವ್ ಆಗ್ತಾರೆ ಅನ್ನೋದು, ಅದನ್ನ ಮಾತ್ರ ನೀವುಗಳು ಫಾಲೋ ಮಾಡ್ಕೊಳ್ಳಿ. ಬೇರೆ ಏನು ಮಾಡುವಂತ ಅವಶ್ಯಕತೆ ಇಲ್ಲ. ಸರ್ ಜಾತಕದಲ್ಲಿ ಈ ಗ್ರಹ ತೊಂದರೆ ಕೊಡ್ತೈತೆ, ಸರ್ ಈ ದಶಾಭುಕ್ತಿ ನಡೀತೈತೆ, ಏನೇ ಇರಲಿ ನಾನು ಏನ್ ಟಿಪ್ಸ್ ಈ ಸಲ ಕೊಡ್ತೀನೋ ಕ್ಲಾಸ್ಗಳಲ್ಲಿ ಅದನ್ನ ಮಾತ್ರ ನೀವು ಫಾಲೋ ಮಾಡಿ. ವಿದಿನ್ 3 ಮಂತ್ಸ್ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬರುತ್ತೆ. ದೊಡ್ಡ ಮಟ್ಟಿಗೆ ಹಿಂಗಾಗ್ಬಿಡ್ತೀನ ಹಂಗಾಗ್ಬಿಡ್ತೀನ ಅಂದ್ರೆ ಖಂಡಿತ ಇಲ್ಲ. ಓಕೆ, ಕೆಲವರು ಹೇಳ್ತಾರೆ ದುಡ್ಡು ದೊಡ್ಡ ಮಟ್ಟಿಗೆ ಬರುತ್ತಾ, ನಾನು ಏನ್ ಮಾಡಿದ್ರೆ ಉದ್ಧಾರ ಆಗ್ತೀನಿ. ನಾನು ಹೇಳ್ತೀನಿ ಜಿಯೋ ಅಂಬಾನಿ ಜೊತೆ ಬಂದ್ಬಿಟ್ಟು ಬಿಸ್ನೆಸ್ ಮಾಡಿ ಸರ್, ಉದ್ಧಾರ ಆಗ್ತೀನಿ. ಆಗತ್ತಾ? ಆಗಲ್ಲ ಅಲ್ಲ. ಹಾ, ಅದನ್ನೇ ನಾವು ಹೇಳ್ತಾ ಇರೋದು. ನಮ್ಮ ಜಾತಕದಲ್ಲಿ ಪ್ರಾಪ್ತ ಏನಿದೆ ಸರ್, ನಾನು ಎಷ್ಟರ ಮಟ್ಟಿಗೆ ಬೆಳೆಯಬಲ್ಲೆ. ಫುಲ್ ಆಗಲ್ಲ ಯಾರಿಂದು. ಒಬ್ರು 100 ತಂದಿರ್ತಾರೆ, ಒಬ್ರು 90 ತಂದಿರ್ತಾರೆ, ಒಬ್ರು 50 ತಂದಿರ್ತಾರೆ. ಸ್ನೇಹಿತರೆ, ಎಲ್ರು 100 ತಂದಿರ್ತಾರೆ ಅಂತ ಯಾರು ಹೇಳಿದ್ದು? ನಾನು ಎಷ್ಟು ತಂದಿದ್ದೀನಿ ಅಷ್ಟರಲ್ಲಿ ತೃಪ್ತಿ ಪಡೋದು ಹೇಗಿದೆ, ಅಥವಾ ನಾನು ತಂದಿರೋದನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದು ಹೇಗಿದೆ, ಇದನ್ನ ಕೇಳಲ್ಲ ನಾವು. ಡೈರೆಕ್ಟ್ ಆಗಿ ಅಂಬಾನಿ ಲೆವೆಲ್ ಅಲ್ಲಿ ಟೆಸ್ಟ್ ಮಾಡೋದೈತೆ, ಅದಾನಿ ಲೆವೆಲ್ ಅಲ್ಲಿ ಹೋಗಿ ಕೂತ್ಕೊಳ್ಳೋದೈತೆ ನಮಗೆ. ಇದೇ ರೀತಿನೇ ಇರೋದು ನಾವೆಲ್ಲ ಯೋಚನೆಗಳು. ಇದು ನಡೆಯಲ್ಲ. ಸೊ ಫಸ್ಟ್ ನಿಮ್ಮ ಜಾತಕಗಳನ್ನ ನೋಡುವಂತದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಜಾತಕಗಳನ್ನ ತೆಗೀರಿ. ಸರ್ ಜಾತಕ ಇಲ್ದಿದ್ದವ್ರಿಗೆ ಡೇಟ್ ಗೊತ್ತಾ, ಟೈಮ್ ಗೊತ್ತಾ, ಏನು ಗೊತ್ತಿಲ್ವಾ, ಸಮಸ್ಯೆ ಗೊತ್ತಾ? ಕನಿಷ್ಠ ಪಕ್ಷ ಯಾರೋ ಮೆಸೇಜ್ ಹಾಕಿದ್ರು ಜಾತಕ ಇಲ್ದಿದ್ದವ್ರಿಗೆ ಏನ್ ಮಾಡ್ಬೇಕಂತ. ಅಂದ್ರೆ ಇನ್ನು ನಾನು ಕ್ಲಾಸೇ ಇನ್ನು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಅಷ್ಟು ಬೇಗ ಅವ್ರಿಗೆ ಡೌಟು ಏನ್ ಮಾಡೋದು ಇವಾಗ ನಾವು ಅಂತ. ಅರ್ಥ ಆಯ್ತಲ್ವಾ? ಸಮಸ್ಯೆ ಅನ್ನೋದಾರು ಗೊತ್ತಾ ನಿಮ್ಗೆ, ಏನ್ ಸಮಸ್ಯೆ ಇದೆ ಅಂತ. ಸೊ ಅದನ್ನ ನೋಡಿ, ಅದನ್ನ ನೋಡ್ಕೊಂಡಾಗ ನಿಮಗೆ ವಿಷಯಗಳು ಗೊತ್ತಾಗುತ್ತೆ. ಫಸ್ಟ್ ನಿಮ್ಮ ಜಾತಕವನ್ನ ಯಾಕೆ ನೋಡಿ ಅಂತಿದ್ದೀನಂದ್ರೆ, ಕೆಲವರು ಜಾತಕಗಳನ್ನ ತಗೊಂಡು ಏನ್ ಹೇಳ್ತಾರೆ ಏನಿಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪ್ರಿಡಿಕ್ಷನ್ಸ್ಗಳು ಒಬ್ರು ಒಂದ್ ಹೇಳ್ತಾರೆ, ಇನ್ನೊಬ್ರು ಒಂದ್ ಹೇಳ್ತಾರೆ, ಅವ್ರು ಒಂದ್ ಹೇಳ್ತಾರೆ, ಇವ್ರು ಒಂದ್ ಹೇಳ್ತಾರೆ. ಜನ ಇಲ್ಲಿ ನಾವುಗಳು ಕನ್ಫ್ಯೂಸ್ ಆಗ್ತಾ ಇದೀವಿ. ಅದಕ್ಕೆ ಬದಲಾಗಿ ಸ್ವಲ್ಪ ಅದರದ ನಾಲೆಜ್ ನಿಮಗೆ ಇತ್ತು ಅಂತ ಹೇಳಿದ್ರೆ ನೀವಾದ್ರೂ ಸ್ವಲ್ಪ ಹೊರಗಡೆ ಬರ್ಬೋದಲ್ವಾ. ಇನ್ನೊಬ್ಬರನ್ನ ದೂಷಿಸೋದು ಬೇಡ ನಾವು, ಯಾಕಂದ್ರೆ ನಮ್ಗೆ ಬೇಕಾಗಿದೆ ಕೆಲಸ, ನಾವು ಹೋಗಿ ಕೇಳ್ತೀವಿ, ನಮ್ ತಪ್ಪದು. ರೈಟ್? ದೂಷಿಸೋದು ಯಾಕೆ? ಸ್ವಲ್ಪ ಪ್ರಮಾಣದಲ್ಲಿ ನೀವಾದ್ರೂ ಕನಿಷ್ಠ ಪಕ್ಷ ನೀವುಗಳು ಕರೀರಿ. ಅದಾದ್ಮೇಲೆ ಇನ್ನೊಂದು ಮುಖ್ಯ ಕಾನ್ಸೆಪ್ಟ್ ಬರೋದು ಮೌನಾಚರಣೆ. ಅತಿಯಾಗಿ ಮಾತಾಡದೇ ಇರೋದು. ಮೊದಲೆಲ್ಲ ಒಂದು ಮೌನಾಚರಣೆ ಅಂತ ಇತ್ತು, ಮಾತಾಡ್ತಾ ಇರ್ಲಿಲ್ಲ. ಪಿಕ್ಚರ್ಗಳಲ್ಲಿ ನೋಡಿರ್ಬೋದು, ಇವತ್ತು ಇಂಥ ವಾರ ಇವ್ರು ಮಾತಾಡಲ್ಲ ಅಂತೆಲ್ಲ ಇತ್ತು. ಇವಾಗ ಮೌನಾಚರಣೆ ಸಾಧ್ಯನೇ ಇಲ್ಲ, ಮೊಬೈಲ್ ರಿಂಗ್ ಆಗುತ್ತೆ. ನೀವೇನೇ ಮೌನ, ಮನೆಯಲ್ಲಿ ಜನ ಇಲ್ಲ, ಮೌನ ಮಾಡ್ಬೋದು ಗುರು, ಆಗಲ್ಲ, ಮೊಬೈಲ್ ರಿಂಗ್ ಆಗುತ್ತೆ, ಮಾತಾಡ್ಬೇಕಿದೆ. ಮಾತಾಡಿಲ್ಲ ಅಂದ್ರೆ ಜೀವನ ನಡೆಯಲ್ಲ. ಸೊ ಮೌನಾಚರಣೆಯ ಹಿಂದಿನ ಅರ್ಥವೇನು, ಮೌನಾಚರಣೆ ಯಾವ್ಯಾವ ವಿಚಾರದಲ್ಲಿ ಯಾವ್ಯಾವ ರೀತಿನಲ್ಲಿ ಇರುತ್ತೆ. ಇವಾಗ ಸಪೋಸ್ ತಿಳ್ಕೊಳ್ಳಿ, ಇವಾಗ ಪೂಜೆ ನಡೀತಾ ಇದೆ ನಿಮ್ಮ ಮನೆಯಲ್ಲಿ, ಯಾರೋ ಅರ್ಚಕರನ್ನ ಕರೆದು ಪುರೋಹಿತರ ಸಮೇತರಾಗಿ ನೀವು ಪೂಜೆ ಮಾಡ್ತಾ ಇದ್ದೀರಾ. ನೀವು ಮಾತಾಡಿದ್ರೆ ಏನಾಗುತ್ತೆ ಅಂತ ಯಾರಾದ್ರೂ ಹೇಳ್ತಾರಾ? ಚಾನ್ಸಸ್ ಇದೆಯಾ? ಅಲ್ವಾ? ಗೊತ್ತಿಲ್ಲ. ಓಕೆ, ಪಿತೃತರ್ಪಣೆ ಇತ್ಯಾದಿಗಳನ್ನ ಮಾಡ್ತಾ ಇರ್ತೀರಾ, ನೀವು ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತಿಲ್ಲ ಅಲ್ಲ. ಸೊ ಅದ್ರ ಬಗ್ಗೆ ನಾವು ಮಾತಾಡೋಣ. ಓಕೆ, ಮಾತಾಡದೆ ಅದ್ರ ಬಗ್ಗೆನೂ ನಾನೇ ಮಾತಾಡ್ತೀನಿ. ನನಗೆ ಮೌನ ಇರಕ್ಕಾಗಲ್ಲ, ಯಾಕಂದ್ರೆ ಮೌನ ಇದ್ರೆ ಆಗಲ್ಲ ಜೀವನೋಪಾಯ. ಸೊ ನಾನ್ ಮಾತಾಡ್ತೀನಿ, ನೀವು ಮೌನವಾಗಿರಿ. ಡನ್. ಸೊ ಮೌನಾಚರಣೆಯ ಬಗ್ಗೆನೂ ನಾವು ಮಾತಾಡೋಣ. ಮೌನವಾಗಿದ್ದಷ್ಟು ಎಲ್ಲೆಲ್ಲಿ ಯಾವ ಯಾವ ವಿಚಾರದಲ್ಲಿ ಮೌನವಾಗಿರ್ಬೇಕು ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಈ ಹಲ್ಲುಚ್ತಾ ಇರ್ತಾರೆ ಕೆಲವರು, ಹಲ್ಲುಚ್ಕೊಂಡೇ ಮಾತಾಡ್ತಾ ಇರ್ತಾರೆ. ನೀವು ನೋಡಿ, ಅವ್ರ ಮೇನ್ ಕೆಲಸಗಳಾಗಲ್ಲ. ಟ್ರೈ ಮಾಡಿ, ಎಷ್ಟು ಜನ ಬೇಕಾದ್ರೆ ಟ್ರೈ ಮಾಡಿ, ಒಂದ್ಸಲ ಟ್ರೈ ಮಾಡಿ ನೋಡ್ಬಿಡಿ ಅಲ್ಲ. ನಾಳೆ ನಿಮಗೆ ಮೇಯ್ನ್ ಆಗಿರೋ ಕೆಲಸ ಯಾವುದೋ ಇದೆ ಅಂತ ತಿಳ್ಕೊಳ್ಳಿ. ಬೆಳಿಗ್ಗೆ ಎದ್ದು ಹಲ್ಲುಜ್ಜುತ್ತಾ ಯಾರ ಹತ್ರ ಮಾತಾಡ್ತಾ ಇರಿ, ಫೋನ್ನಲ್ಲೋ ಮನೆಯಲ್ಲೋ ಯಾರ ಹತ್ರ ಮಾತಾಡ್ತಾ ಹಲ್ಲುಜ್ಜಿ. ನಿಮ್ ಕೆಲಸ ಆಯ್ತಂದ್ರೆ ಕಮೆಂಟ್ ಮಾಡಿ ನನಗೆ, ಓಕೆನಾ? ನೋಡಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಕೆಲವೊಂದು ಪರಿಹಾರ ಕ್ರಿಯೆಗಳು ಲೇಟಾಗಿ ಕೆಲಸ ಮಾಡ್ತವೆ, ಕೆಲವೊಂದು ಬೇಗ ಕೆಲಸ ಮಾಡ್ತವೆ. ಒಟ್ಟಿನಲ್ಲಿ ವರ್ಡ್ ಏನು ಅಂದ್ರೆ 100% ಕೆಲಸ ಮಾಡ್ತವೆ, 100% ಕೆಲಸ ಮಾಡ್ತವೆ. ಗೊತ್ತಾಯ್ತಲ್ಲ? ಸೊ ಎಲ್ಲಿ ಮಾತಾಡಬೇಕು, ಎಲ್ಲಿ ಮೌನವಾಗಿರ್ಬೇಕು. ಅಲ್ಲಿ ಹೋಮಗಳು ನಡೀತಾ ಇರ್ತವೆ, ದೇವಸ್ಥಾನದ ಎಲ್ಲ ಕೂತಿರ್ತಾರೆ, ಇಲ್ಲಿ ಗುಸು 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 ಅಂತ ಇವ್ರುಗಳೇ ಮಾತಾಡ್ತಾ ಇರ್ತಾರೆ. ಅಲ್ಲಿ ಹೋಮ ನಡೀತಾ ಇರ್ತದೆ, ಇವ್ರುಗಳು ಇಲ್ಲೇ ಮಾತಾಡ್ತಾ ಇರ್ತಾರೆ. ಅದಾದ್ಮೇಲೆಲ್ಲ ಪ್ರಸಾದ ಇತ್ಯಾದಿಗಳನ್ನ ತಗೊಂಡು ಹೋಗ್ತಾರೆ ಸ್ನೇಹಿತರೆ. ಅದಾದ್ಮೇಲೆ ಅವ್ರು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಈ ಹೋಮದಲ್ಲಿ ನಾನು ಭಾಗವಹಿಸಿದೆ, ನಮ್ಗೇನು ಸಿಕ್ಲಿಲ್ಲ, ಈ ದೇವಸ್ಥಾನಕ್ಕೆ ಬಂದೆ, ಏನೂ ಸಿಕ್ಲಿಲ್ಲ. ದೇವಸ್ಥಾನದಲ್ಲಿ ಹೋದಾಗ ದೇವ್ರ ಮುಂದೆ ಮಾತಾಡ್ಬೋದಾ? ಇದಾರು ಗೊತ್ತಾ ಯಾರಿಗಾದ್ರು? ಯಾರಿಗ್ ಗೊತ್ತು ಅಲ್ವಾ? ದೇವ್ರ ಮುಂದೆ ಮಾತಾಡ್ಬೋದಾ? ಗೊತ್ತಿಲ್ಲ ನಮ್ಗೆ. ರೈಟಾ? ಸೊ ಬಹಳಷ್ಟು ಸಂಪ್ರದಾಯಗಳಿದೆ, ಬಹಳಷ್ಟು ಕ್ರಮಗಳಿದೆ. ನಾವು ಈ ಕ್ರಮಗಳನ್ನ ಪಾಲಿಸಲ್ಲ, ಬಟ್ ನಮ್ಗೆ ಫ್ರೂಟ್ ಬೇಕು ಸ್ನೇಹಿತರೆ. ನಾವು ಬೀಜ ನೆಡಲ್ಲ, ನಾವು ಏನು ಬಿತ್ತನೆ ಮಾಡಲ್ಲ, ಏನು ಮಾಡಲ್ಲ, ನಮ್ಗೆ ಹಣ್ಣು ಬೇಕು ತಿನ್ನೋದಕ್ಕೆ. ಎಲ್ಲರದು ಜೀವನೋಪಾಯ ಇವತ್ತು ಹಂಗೆ ಆಗಿರೋದು. ಕನಿಷ್ಠ ಪಕ್ಷ ನಮ್ದಾಯ್ತು ಸರ್, ನಮ್ದು ಏಜ್ ಆಯ್ತು ಅಂದ್ರೆ ಕನಿಷ್ಠ ಪಕ್ಷ ನಿಮ್ಮ ಮಕ್ಕಳ ಜಾತಕದಲ್ಲಾದ್ರೂ ಪಾಸಿಟಿವ್ ಏನಿದೆ, ನೆಗೆಟಿವ್ ಏನಿದೆ, ಬೋತ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಬರೀ ಪಾಸಿಟಿವ್ ಇರಲ್ಲ, ಬರೀ ನೆಗೆಟಿವ್ ಇರಲ್ಲ. ಖುಷಿ ಪಡಿ. ಕೆಟ್ಟದೇ ಇರತ್ತಾ ಸರ್? 100% ಇರಲ್ಲ. ಒಳ್ಳೇದೇ ಇರತ್ತಾ ಸರ್? 100% ಇರಲ್ಲ. ಎರಡೂ ನೆನ್ಪಿಟ್ಕೊಳ್ಳಿ. ಸೊ ಒಳ್ಳೇದನ್ನ ಇನ್ನೂ ಒಳ್ಳೇದಾಗಿ ಹೇಗೆ ಪರಿವರ್ತನೆ ಮಾಡೋದು, ಅಥವಾ ಒಳ್ಳೇದ್ ಬಂತು ತಿನ್ಬೇಕಲ್ಲ, ತಿನ್ನಬೇಕು ನಾನು. ಒಂದ್ ಟೈಮ್ ಬರುತ್ತೆ ಊಟನೇ ಇರಲ್ಲ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಯಾರು ಪರ್ಸನಲ್ ತಗೋಬೇಡಿ. ಊಟ ಇರಲ್ಲ, ತುಂಬಾ ಕಷ್ಟದಲ್ಲಿ ಇರ್ತೀರಾ. ಆವಾಗ ನಿಮ್ಗೆ ತಿನ್ಬೇಕು ಅಂತ ಆಸೆ ಬರುತ್ತೆ, ವಸ್ತುಗಳನ್ನ ನೋಡಿದಾಗ, ಅದ್ ನೋಡಿದಾಗ, ಇದ್ ನೋಡಿದಾಗ ಚೆನ್ನಾಗಿ ದುಡ್ಡು ಬರುತ್ತೆ.
ತಿನ್ನುವಂತ ಟೈಮ್ ಇದೆ, ದುಡ್ಡಿದೆ, ಎಲ್ಲ ಇದೆ, ನಿಮ್ಗೆ ರೋಗ ಬಂದಿರ್ತದೆ. ತಿನ್ನಂಗಿಲ್ಲ. ಇದೆ, ಬೇಕಾದ್ರೆ ಇವತ್ತು ತರ್ಸ್ಕೊಂಡು ತಿನ್ಬೋದು, ಆದ್ರೆ ತಿನ್ನಂಗಿಲ್ಲ. ಗೊತ್ತಾಗತ್ತಾ ನೋಡಿ? ಯಾವುದೇ ಒಂದು ಒಳ್ಳೇದಿರ್ಲಿ ಸ್ನೇಹಿತರೆ, ಕೆಟ್ಟದಿರ್ಲಿ, ಅನುಭವಿಸುವ ಯೋಗ ಇರಬೇಕು. ಇದು ತಲೆ ಒಳಗಡೆ ಹಾಕೊಳ್ಳಿ. ನನಗೆ ಅನುಭವಿಸೋ ಯೋಗ ಇಲ್ಲ ಅಂದ್ರೆ ನಾನು ಕೆಟ್ಟದ್ದು ಅನುಭವಿಸಲ್ಲ ಸ್ನೇಹಿತರೆ, ಒಳ್ಳೇದು ಅನುಭವಿಸಲ್ಲ. ಫಸ್ಟ್ ನೀವು ಬಂದ್ಬಿಟ್ಟು ಇದು ಇದೆಯಾ, ಇದ್ರೆ ನಾನು ಅನುಭವಿಸ್ತೀನ, ಇದನ್ನ ಯಾರು ಕೇಳಲ್ಲ. ನಾವೇನಂದ್ರೆ ಹಿಂಗಾಗ್ಬಿಡುತ್ತಂತೆ, ಹೌದಾ, ಹಂಗಾಗ್ಬಿಡುತ್ತಂತೆ, ಆಗ್ಬಿಡುತ್ತಂತೆ. ಆ ಬೈದಲ್ಲೇ ಬಂದು ನೀವು ಪ್ರತಿದಿನ ಯೂನಿವರ್ಸಿಗೆ ಮೆಸೇಜ್ ಆಗ್ತಾ ಇರ್ತೀರ, ಕೆಟ್ಟದಾಗತ್ತೆ 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 ನನ್ನ ಜೀವನದಲ್ಲಿ ನಂಗೆ ಏನು ಒಳ್ಳೇದಾಗಲ್ಲ. ಕ್ಲೀನಾಗಿ ಹೋಗಿ ತಲುಪುತ್ತೆ, ಕ್ಲೀನಾಗಿ ಆಗುತ್ತೆ. ಅತಿ ಹೆಚ್ಚು ತಂದೆ ತಾಯಿಗಳೇ ಮಾಡುವಂತ ತಪ್ಪುಗಳಿದು. ಯಾಕಂದ್ರೆ ತಂದೆ ತಾಯಿಗಳನ್ನೇ ನಾವು ದೇವರು ಅಂತ ಇರ್ತೀವಿ. ನಿಮ್ಮ ಮಕ್ಕಳ ಬಗ್ಗೆ ಅತಿ ಹೆಚ್ಚು ಕಂಪ್ಲೇಂಟ್ ಕೊಡುವಂತವ್ರು ಯಾರಂತ ಸ್ವಲ್ಪ ಚೆಕ್ ಮಾಡಿದೀರಾ ನೀವುಗಳೇ? ಉದ್ಧಾರನೇ ಆಗಲ್ಲ ಇದು. ನಾನು ಹೇಳ್ತೀನಲ್ಲ ಸರ್, ಇದು ಉದ್ಧಾರನೇ ಆಗಲ್ಲ. ಕೊಟ್ಟಿದ್ ಯಾರು ಶಾಪ? ತಾವು. ತಮ್ಮ ಮಗ ಇವಾಗ ಮಗಳು ಉದ್ಧಾರ ಆಗದೆ ಇರೋದಕ್ಕೆ ಕಾರಣ ಯಾರು? ತಾವು. ಪರಿಹಾರ ಯಾರು ಕೊಡಬೇಕು? ನಾವು. ಇದು ನ್ಯಾಯನಾ? ನಿಮ್ಗೆ ಯೋಚನೆ ಮಾಡಿ ನೋಡಿ, ಇದು ನ್ಯಾಯನಾ? ನನ್ಗೆ ಅವತ್ತೇ ಗೊತ್ತಿತ್ತು ಇವನು ಯಾವುದಕ್ಕೂ ನಯ್ಯ ಪೈಸೆಗೆ ಲಾಯ್ಕಿಲ್ಲ ಸರ್. ಯಾರು ಹೇಳಿದ್ದು? ನಾನಾ? ಅಕ್ಕಪಕ್ಕದಲ್ಲಿರುವಂತ ಜ್ಯೋತಿಷಿಗಳ? ದೈವಜ್ಞರ? ಯಾರು ಹೇಳ್ತಾ ಇದಾರೆ? ಗುರುಗಳು ಯಾರು ಶಾಪ ಹಾಕಿದ್ರ? ಸಾಧು ಸನ್ಯಾಸಿಗಳು ಶಾಪ ಹಾಕಿದ್ರು? ಇಲ್ವೇ ಇಲ್ಲ ಸ್ನೇಹಿತರೆ, ನೀವೇ ಹಾಕಿರೋದು. ದಯವಿಟ್ಟು ಮನೆಯಲ್ಲಿರುವಂತ ಮಕ್ಕಳಿಗೆ ಬೈಬಿಟ್ಟು, ನನ್ಗೆ ಗೊತ್ತು ಸ್ಕೋರ್ ಆಗಲ್ಲ ನಿಂದು, ನೀನ್ ಓದೋದಕ್ಕೆ ಲಾಯ್ಕಿಲ್ಲ, ನಿನ್ನ ತೆಗೆದು ಯಾವ್ದಾರು ಗ್ಯಾರೇಜ್ ಕೆಲ್ಸಕ್ಕೆ ಕಳಿಸ್ತೀನಿ ನಾನು. ಅದು ನೋಡಿದ್ರೆ ಸ್ಕೋರೇ ತಗೊಳಲ್ಲ, ಓದೋದು ಇಲ್ಲ. ಪರೀಕ್ಷೆ ಹತ್ರ ಬಂದ್ರು ಕೂಡ ನನ್ನಂತವ್ರನ್ನ ಹಿಡಿಯೋದು. ಸರ್, ಸ್ವಲ್ಪ ಉತ್ತಮ ಅಂಕ ಬರೋದಕ್ಕೆ ಏನಾದ್ರು ಒಂದು ಪರಿಹಾರ ಹೇಳಿ ಸರ್. ಅಲ್ಲಪ್ಪ, ಅಲ್ಲಿ ಕೊಟ್ಟಿರೋ ಶಾಪ ನಿಮ್ದೈತೆ, ಪರಿಹಾರ ನಾನು ಕೊಟ್ರೆ ಪರಿಹಾರ ಆಗುತ್ತಾ? ಈ ಒಂದು ವಿಡಿಯೋದಲ್ಲಿ ಇರೋದು ಕೆಲಸ ಮಾಡ್ತಾ ಇಲ್ಲಪ್ಪ, ಏನು ಯೂಸ್ ಇಲ್ಲ. ನನ್ನಕ್ಕಿಂತ ಪವರ್ಫುಲ್ ನಿಮ್ಮ ಶಾಪ ಇದೆ ಅನ್ನೋದು ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಸೊ ಇನ್ನು ಮುಂದೆ ಆದ್ರೂ 4 ಜನರಿಗೆ ಒಳ್ಳೇದನ್ನ ಮಾತಾಡಿ, ಒಳ್ಳೇದನ್ನ ಹೇಳಿ. ಬಹಳಷ್ಟು ಜನ ಬಂದ್ಬಿಟ್ಟು ಮಂತ್ರ ಪಠನೆ ಮಾಡ್ತಾ ಇರ್ತೀರಾ, ಸಹಸ್ರನಾಮ, ಶ್ಲೋಕ, ಸ್ತೋತ್ರ, ನಾವು ಗೊತ್ತಿಲ್ಲ ನೀವೇನೇನ್ ಮಾಡ್ತೀರಾ, ನಿಮಗ್ ಸೇರಿದ್ದು. ಸೊ ನಿಮ್ಮ ಹತ್ರ ಒಂದು ಪವರ್ ಎನರ್ಜಿ ಇರುತ್ತೆ ಅಂತ ಆಯ್ತಾ? ನಿಮ್ಗೆ ಅನ್ಸುತ್ತಾ ಎನರ್ಜಿ ಇದೆ ಅಂತ? ಸೊ ಒಂದು ಎನರ್ಜಿ ಇಟ್ಕೊಂಡು ನೀವೇನಾದ್ರು ಮಕ್ಕಳಿಗಾಗಿರ್ಬೋದು, ಬೇರೆಯವ್ರಿಗಾಗಿರ್ಬೋದು, ಯಾವ್ದಾದ್ರು ಅಸಂಬದ್ಧ ಪದಗಳನ್ನ ಬಳಕೆ ಮಾಡ್ತಾ ಇದ್ದೀರಾ, ಯಾವ್ದಾದ್ರು ನೆಗೆಟಿವ್ ರೀತಿನಲ್ಲಿ ಅವ್ರನ್ನ ಬೈತಾ ಇದ್ದೀರಾ, ಅವ್ರ ಫ್ಯೂಚರಿಗೆ ಬಂದ್ಬಿಟ್ಟು ಶಾಪ ಆಗ್ತಾ ಇದ್ದೀರಾ ಅಂದ್ರೆ ಅದು ನಡೀತದ, ನಡಿಯಲ್ವಾ? ನೀವೇ ಹೇಳಿ ನನಗೆ. ತಪ್ಪು ಎಲ್ಲಿಂದ ಆಗ್ತಾ ಇದೆ ಅಂತ ಗೊತ್ತಾಯ್ತಾ ಇವಾಗ? ಮತ್ತ ಅವ್ರು ಹಂಗಾದ್ರೂ ಕೂಡ ನೀವೇನಂತೀರಾ? ಇದು ಹುಟ್ಟೋದ್ಕಿಂತ ಸಾಯೋದೇ ಬೆಸ್ಟ್ ಇತ್ತು. ಮೊದಲೇ ನನಗೆ ಈ ವಿಷಯ ಗೊತ್ತಿದ್ರೆ ನಾನು ಅವತ್ತೇ ಕತ್ತಿಸ್ಕಿ ಸಾಯಿಸ್ಬಿಡ್ತಾ ಇದ್ದೆ. ಇದು ಒಳ್ಳೆ ಡೈಲಾಗ್. ಆವಾಗಿಂದ ಇವಾಗಿನವರೆಗೂ ಈ ಡೈಲಾಗ್ ನಡೀತಾ ಇದೆ, ಓಕೆನಾ? ನಮ್ಮ ಕಾಲದಿಂದ ನಡೀತಾ ಇದೆ, ಇವಾಗಲೂ ಕೂಡ ಆ ಡೈಲಾಗ್ ನಡೀತಾ ಇದೆ. ಅರ್ಥ ಆಯ್ತಲ್ವಾ? ಫಸ್ಟ್ ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಇಲ್ಲಿ ನಾನು ಎಲ್ಲೆಲ್ಲಿ ತಪ್ಪುಗಳು ಮಾಡಿದ್ದೀನಿ ಅನ್ನೋದನ್ನ ಫಸ್ಟ್ ನೀವು ಚೆಕ್ ಮಾಡಿ. ಚೆಕ್ ಮಾಡಿ ಆದ್ರ ಮೇಲೆ ನಿಮ್ಗೆ ವಿಷಯಗಳು ಸಿಗುತ್ತೆ. ಚೆಕ್ ಮಾಡಿ ಆದ್ಮೇಲೆ ನಿಮ್ಗೆ ವಿಷಯಗಳು ಸಿಗುತ್ತೆ. ಒಂದು ಮ್ಯಾರಿಡ್ ಲೈಫ್ ಚೆನ್ನಾಗಿಲ್ಲ ಸರ್ ಮಕ್ಕಳದು, ಹೌದಾ? ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ನೋಡಿ. ಮ್ಯಾರಿಡ್ ಲೈಫ್ ಚೆನ್ನಾಗಿದ್ದವ್ರು ಎಷ್ಟು ಜನ ಇದ್ರು, ಚೆನ್ನಾಗಿಲ್ದಿದ್ದವ್ರು ಎಷ್ಟು ಜನ ಇದ್ರು? ಅತಿ ಹೆಚ್ಚು ಪಾಯಿಂಟ್ಗಳು ಚೆನ್ನಾಗಿಲ್ದಿದ್ದವರೇ ಬರೋದು. ಚೆಕ್ ಮಾಡಲ್ಲ ನಾವು, ಯಾಕೆ? ನಮಗೆ ಗೊತ್ತಿಲ್ಲ ನಮ್ಮ ಹಿನ್ನೆಲೆ ಏನು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ನಾವು ಎಲ್ಲಿಂದ ಬಂದಿದೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಸುಮ್ಮನೆ ಮಾತಾಡ್ತೀವಿ, 4 ಜನರ ಜೊತೆ ಬೆರೀತೀವಿ, ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಎಲ್ಲ ಉಲ್ಟಾ ನಡೀತಾ ಇರ್ತದೆ, ಎಲ್ಲವೂ ಉಲ್ಟಾ. ಎಲ್ಲರ ಮನೆಯಲ್ಲೂ ಉಲ್ಟಾ ನಡೀತಾ ಇರಲ್ಲ. ನಮ್ಮ ಹಿಂದ್ಗಡೆ DNA ಏನಿದೆ ಅನ್ನೋ ದಯವಿಟ್ಟು ಚೆಕ್ ಮಾಡಿ. ಆ DNA ಏನಿದೆ ಅಂದ್ರೆ ನಿಮ್ಗೆ ಸಿಕ್ಬಿಡುತ್ತೆ, ಕ್ಲಿಯರ್ ಕಟ್ ಆಗಿ ನಿಮ್ಗೆ ಸಿಕ್ಬಿಡುತ್ತೆ ನಿಮ್ಮ ಮುಂದಿನ ಫ್ಯೂಚರ್ ಏನು. ಸರ್, ನನ್ನ ಮಗು ಅಥವಾ ನನ್ನ ಮಗನೋ ಮಗಳ ಜಾತಕದಲ್ಲಿ ಒಂದು ಡಿವೋರ್ಸ್ ಆಗುತ್ತೆ ಅಂತ ಯಾರೋ ಹೇಳಿದ್ದಾರೆ ಸರ್. ನಾನು ಹೇಳ್ತೀನಿ ಕೇಳಿ, ಜ್ಯೋತಿಷ್ಯ ಇದು, ಓಕೆನಾ? ಸೊ ನೋಡಿದೀರಾ ನೀವು? ಆಯ್ತು, ಕನ್ಫರ್ಮ್. ಇದಕ್ಕೆ ಪರಿಹಾರ ಹೇಳಿ ಸರ್. ನಾನು ಪರಿಹಾರ ಹೇಳೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ಗಂಡನ ಕಡೆ ಅಥವಾ ನಿಮ್ಮ ಕಡೆ ಅಥವಾ ನಿಮ್ಮ ಹೆಂಡತಿ ಕಡೆ ಫ್ಯಾಮಿಲಿನ ಚೆಕ್ ಮಾಡಿ ನೋಡಿ. ಯಾವ್ದಾದ್ರೂ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಇತ್ತಾ? ಡಿವೋರ್ಸ್ ಆಗಿದ್ದು ಉಂಟಾ? ಸರ್ ಇದೆ ಸರ್ ಅಂದ್ರ ಮೇಲೆ ಇಲ್ಲಿ ಹುಷಾರಾಗಿರಿ. ಇಲ್ಲ ಆಗತ್ತಾ ಸರ್? ಆಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಹುಷಾರಾಗಿರಿ. ನೀವು ಇವಾಗ ಇದೇ ಒಂದು ಪಾಯಿಂಟ್ ನ ಇಟ್ಕೊಂಡು, ನೀವು ಜ್ಯೋತಿಷಿಗಳು ತುಂಬಾ ಜನ ಇದ್ದೀರಾ, ಚೆಕ್ ಮಾಡಿ ನಿಮ್ಮ ಹತ್ರ ಬರೋ ಹಾರೋಸ್ಕೋಪ್ನ. ನಾನು ಹೇಳಿದ್ದನ್ನ ನೀವು ಒಪ್ಕೋತೀರಾ? ಹೌದು ಸರ್, ಇವ್ರದ್ದು ಬ್ಯಾಕ್ DNA ಇತ್ತು, ಇಲ್ಲೂ ಕೂಡ ನಡೀತು. ಯಾಕೆ ಸರ್ ನಡೀತಾ ಇದೆ? ಅದು ಕ್ಲಿನ್ಸಿಂಗ್ ಆಗಿಲ್ಲ, ಅದನ್ನ ಕ್ಲಿಯರ್ ಮಾಡಿಲ್ಲ ಸ್ನೇಹಿತರೆ. ಅದನ್ನೇ ಮಾಡಿ ಅಂತಾನೆ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಇವಾಗ ಗೊತ್ತಾಯ್ತಾ ಕ್ಲಾಸಿನ ಅರ್ಥ, ಮಹತ್ವ ಏನು ಅಂತ? ನಮ್ಮವ್ರಿಗೆ ಏನಾಗ್ಬಿಡ್ತದೆ ಗೊತ್ತಾ? ಸಾಲ ತೀರ್ಸೋದಕ್ಕೆ ಪರಿಹಾರ ಕೊಡ್ತೀರಾ, ಮದುವೆ ಆಗೋದಕ್ಕೆ? ನಮ್ಮವ್ರದೆಲ್ಲ ಈ ರೀತಿ ಯೋಚನೆಗಳಿರುವಂತ ತಲೆ ನಮ್ದೆಲ್ಲ. ಇಷ್ಟೇ ತಲೆ, ಇಷ್ಟೇ ಯೋಚನೆಗಳಿರ್ತವೆ. ನಾನೇನಂತೀನಿ ಅಂದ್ರೆ, ಮುಂದೆ ಹೋಗೋದು ಯಾವುದು ಇಲ್ಲ, ನಿಮ್ಗೆ ತಾತ್ಕಾಲಿಕವಾಗಿ ಪರಿಹಾರಗಳು ಬೇಕು. ತುಂಬಾ ಜನ, ಇನ್ನೊಂದು ಉದಾಹರಣೆ ಕೊಡ್ಲಾ? ಕೋರ್ಟ್ ಕೇಸ್ ಗೆಲ್ಲೋದಕ್ಕೆ ಪರಿಹಾರ ಕೇಳ್ತೀರಾ, ರೈಟ್? ಕೋರ್ಟ್ ಕೇಸ್ ಗೆಲ್ಲೋದಕ್ಕೆ ನಾವು ಪರಿಹಾರ ಕೊಡ್ತೀವಿ, ನೀವು ಪರಿಹಾರ ಮಾಡ್ತೀರಾ, ನೀವು ಕೇಸ್ ಗೆಲ್ತೀರಾ. ಅದಾದ್ರೂ ಕೂಡ ಆಪೋಸಿಟ್ ಪಾರ್ಟಿ ಮೇಲ್ಮನವಿ ಹಾಕ್ತಾನೆ. ಏನ್ ಮಾಡ್ಬೇಕು ಇವಾಗ ನಾನು? ಗೊತ್ತಾಯ್ತಾ ಪರಿಹಾರ ಕ್ರಿಯೆಗಳು ಅಂದ್ರೆ ಏನು ಅಂತ? ಸುಮ್ಮನೆ ಕೂತ್ಕೊಂಡು ಪರಿಹಾರಗಳನ್ನ ಕೇಳೋದು. ಸಾಲ ತೀರ್ಸೋದಕ್ಕೆ ಪರಿಹಾರ, ಸಾಲ ತೀರ್ಸೋದಕ್ಕೆ ಪರಿಹಾರ ಕೊಟ್ವಿ. ಏನೋ ಒಂದು ಮೂಲದಿಂದ ನಿಮ್ಗೆ ಆದಾಯ ಬರುತ್ತೆ, ದುಡ್ಡು ಬರಲ್ಲ, ಯಾವುದೋ ಒಂದು ಮೂಲದಿಂದ ಆದಾಯ ಬರುತ್ತೆ, ಸಾಲ ತೀರಿಸ್ತೀರಾ, ಮತ್ತೆ ಸಾಲ ಆಗುತ್ತೆ, ಮತ್ತೆ ಸಾಲ ಆಗುತ್ತೆ. ಅವಾಗ ಇದನ್ನ ನಾವು ಕೇಳಲ್ಲ. ನಮ್ಗೇನಂದ್ರೆ ಇವಾಗ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು. ಸರ್ ಮದುವೆ ಆಗೋದಕ್ಕೆ ಪರಿಹಾರ ಹೇಳಿ, ಮದುವೆ ಆಗೋದಕ್ಕೆ ಪರಿಹಾರ ಕೊಟ್ವಿ, ಮದುವೆ ಆಯ್ತು, ಮದುವೆ ಆದ್ಮೇಲೆ ಡಿವೋರ್ಸ್ ಆಯ್ತು, ಏನಿವಾಗ? ಏನಿವಾಗ?
ಇದ್ರ ಬಗ್ಗೆ ಯಾರು ನೀವುಗಳು ಜ್ಯೋತಿಷಿಗಳ ಹತ್ರ ಹೋಗಿ ಮಾತಾಡಲ್ಲ. ಜ್ಯೋತಿಷಿಗಳಾದ್ರೂ ಏನ್ ಮಾಡ್ತಾರೆ, ಯಾಕೆ ತಲೆ ಜೊಚ್ಕೋತಾರ ಅವ್ರುಗಳು ನಿಮ್ ಬಗ್ಗೆ? ನೀವು ಕೇಳಿದಿರ ಯಾವತ್ತಾರು, ಸರ್ ಮ್ಯಾರಿಡ್ ಲೈಫ್ ಚೆನ್ನಾಗಿರುತ್ತಾ, ಮ್ಯಾರೇಜ್ ಮಾಡ್ಕೊಳ್ಳೋಂಥ ಸಮಯ ಬಂದಿದ್ಯಾ, ಒಳ್ಳೆ ಸಂಗಾತಿ ಸಿಗ್ತಾರಾ, ಸಿಕ್ಲಿಲ್ಲ ಅಂದ್ರೂ ಇರುವಂತದ್ದು ಒಳ್ಳೇದನ್ನ ಅನುಭವಿಸೋದಕ್ಕೆ ಏನಾದ್ರು ಒಂದು ಪೂಜೆ ವ್ರತ ಏನಾದ್ರು ಹೇಳ್ಕೊಡ್ತೀರಾ? ಇದನ್ನ ನಾವು ಕೇಳಲ್ಲ. ಮ್ಯಾರೇಜ್ ಆಗ್ತಾ ಇಲ್ಲ, ಪರಿಹಾರ ಹೇಳಿ. ಪರಿಹಾರ ಹೇಳಿ ಆಯ್ತು, ಡೈವರ್ಸ್ ಆಯ್ತು, ಏನ್ ಮಾಡ್ತೀರಾ ಇವಾಗ? ಏನ್ ಮಾಡ್ಕೋತೀರಾ? ಇದೇ ನಮ್ಮಲ್ಲಿರುವಂತ ತುಂಬಾ ಸಣ್ಣ ಒಂದು ತಲೆನೋವು. ಬೇಕಾದ್ರೆ ನಿಮ್ಗೆ ಇವಾಗ ಕಮೆಂಟ್ಸ್ಗಳನ್ನ ನಾವು ಓದಿಸ್ತೀವಿ ನೋಡಿ. ನೀವು ಕಮೆಂಟ್ಸ್ ನ ಓದಿ, ನಿಮ್ಗೆ ಅನ್ಸುತ್ತೆ ಈ ವ್ಯಕ್ತಿ ಇವಾಗ ಇಷ್ಟೊತ್ತು ಬಡ್ಕೊಂಡ್ರು ಕೂಡ ಕಮೆಂಟ್ಸ್ ಇಂಥದ್ದೇ ಬೀಳ್ತಾ ಇದೆಯಾ ಅಂತ. ಜನರಿಗೆ ತಲೆ ಓಡಲ್ಲ ತಲೆ. ನೋಡೋಣ, ಏನೋ ಒಂದು ಕ್ಲಾಸ್ ಇದೆಯಂತೆ, ನೋಡ್ಕೊಂಡ್ ಬರೋಣ ಅನ್ನುವಂಥದ್ದು. ಸೊ ದಯವಿಟ್ಟು ಇದನ್ನ ಒಂದನ್ನ ಬಿಡಿ. ಮತ್ತೆ ಪ್ರತಿ ಸಲ ನಾನು ಹೇಳೋ ತರ ಎಲ್ಲೇ ಏನೇ ಮಾಡಿದ್ರು ದಕ್ಷಿಣೆ ಕೊಡಿ. ನೀವು ದಕ್ಷಿಣೆ ಕೊಡಲ್ಲ. ಇದು ತುಂಬಾ ಪವರ್ಫುಲ್ ರೆಮಿಡಿ. ಅರಳಿ ಮರ ಪ್ರದಕ್ಷಿಣೆ ಮಾಡ್ತೀರಾ, ನಮಸ್ಕಾರ ಹಾಕ್ತೀರಾ, ದೀಪ ಬೆಳಗ್ತೀರಾ, ಬತ್ತೀರಾ ಸೈಲೆಂಟ್ ಆಗಿ, ದಕ್ಷಿಣೆ ಕೊಟ್ಟು ನೋಡಿ ಕೆಲಸ ಮಾಡ್ತದೆ. ಸರ್ ದಕ್ಷಿಣೆ ಕೊಟ್ಟಿಲ್ಲ ಅಂದ್ರೆ ದೇವ್ರ ಕೆಲಸ ಮಾಡೋಣ. ನಾನು ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತೆ ಹೇಳ್ತೀನಿ, ಇದನ್ನ ದೇವ್ರಿಗೆ ತಗೊಂಡು ಹೋಗ್ಬಿಡಿ. ದಕ್ಷಿಣೆ ಕೊಡಿ. ನದಿನಲ್ಲಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡ್ತೀರಾ ಸ್ನೇಹಿತರೆ, ಸ್ನಾನ ಮಾಡ್ಕೊಂಡು ನಿಮ್ ಇಷ್ಟಿಗೆ ನೀವು ಬರ್ತೀರಾ, ಅದಕ್ಕೆ ದಕ್ಷಿಣೆ ಕೊಡ್ತೀರಾ? ದಕ್ಷಿಣೆ ಕೊಟ್ಟು ನೋಡಿ ಏನಾಗುತ್ತೆ ಅಂತ ನನಗೆ ಹೇಳಿ, ಫಲ ಹೇಳಿ ಏನಾಯ್ತು ಅಂತ. ನಾವು ಕೊಡಲ್ಲ. ನಮಗೆ ಇದಕ್ಕೆಲ್ಲ ದಕ್ಷಿಣೆ ಕೊಡೋದಕ್ಕೆ ಯಾರು ಹೇಳಿಲ್ಲ. ನಮಗೆ ಎಲೆ ಅಡಿಕೆ ಎಲ್ಲ ಇಟ್ಟು ಅದ್ರ ಮೇಲೆ ತಾಂಬೂಲ, ಅದ್ರ ಮೇಲೆ ದಕ್ಷಿಣೆ ಆ ಥರ ಹೇಳ್ಕೊಟ್ಟಿರೋದು. ಇದನ್ನ ನಾವುಗಳು ಕೊಡಲ್ಲ. ಯಾವುದೇ ವೃತ ಪೂಜೆಗಳನ್ನ ನೀವು ಮನೆಯಲ್ಲಿ ಮಾಡಿದ್ರು ಕೂಡ, ನೀವು ಎಲ್ಲೇ ಮಾಡಿ, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಎಲ್ರಿಗೂ ಗೊತ್ತಿರುವಂತ ವಿಷಯ ಅಲ್ವಾ? ಸೊ ನೀವೇನೇ ಮಾಡಿ, ಯಾವುದೇ ವೃತ ಮಾಡಿದ್ರು ಕೂಡ ದಾನಾದಿಗಳನ್ನ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ವೃತದ ಫಲ ಸಿಗಲ್ಲ. ನೀವು ನವರಾತ್ರಿ ಮಾಡಿ, ಗಣಪತಿ ಮಾಡಿ, ನೀವು ಏನು ಬೇಕಾದ್ರೂ ಮಾಡಿ, ನೀವು ಆಷಾಢ ಲಕ್ಷ್ಮಿನಾದ್ರು ಮಾಡಿ, ಗೌರಿನಾದ್ರೂ ಮಾಡಿ, ನೀವ್ ಏನ್ ಬೇಕಾದ್ರೂ ಮಾಡಿ, ನೀವು ಎಲ್ಲಿವರೆಗೂ ದಾನಗಳನ್ನ ಮಾಡಲ್ವೋ ಫಲ ಸಿಗಲ್ಲ. ಯಾರು ಹೇಳ್ಬಿಡ್ಲಿ ನೋಡ ಫಲ ಸಿಗುತ್ತೆ, ದಾನನೇ ಮಾಡಲ್ಲ ನಾನು ತೋರಿಸ್ತೀನಿ ಅಂತ ತೋರಿಸಿ, ಫಲ ಸಿಗಲ್ಲ. ಎಲ್ಲಿವರೆಗೂ ನೀವು ದಾನಗಳನ್ನ ಮಾಡಲ್ವೋ ಫಲ ಸಿಗಲ್ಲ. ಇವಾಗ ಈ ದಾನ ಅಂದ್ರೆ ಏನು ಗೊತ್ತಿಲ್ಲ. ನೀವೆಲ್ಲ ಅನ್ಕೊಂಡಿದ್ರಲ್ಲ ನಿಮ್ಗೆ ಗೊತ್ತು ಅಂತ. ನಾನು ಕ್ಲಾಸಲ್ಲಿ ತೋರಿಸ್ತೀನಿ ನಿಮ್ಗೆ ದಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ. ತುಂಬಾ ಜನರಿಗೆ ದಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾವೇನೋ ವಸ್ತು ಕೊಡ್ತೀವಿ ಸರ್, ಅದೇ ದಾನ. ಅದು ದಾನ ಅಲ್ಲ. ಅದು ದಾನ ಅಲ್ಲ. ಆ ದಾನದ ಬಗ್ಗೆನೇ ಇಲ್ಲಿ ದಾನಗಳು ಅಂತ ನಾನು ಹೇಳಿದ್ನಲ್ಲ, ಆ ದಾನಗಳು ಏನು ಅನ್ನೋದನ್ನ ನಾನು ಅಲ್ಲಿ ಮಾತಾಡ್ತೀನಿ. ನಿಮಗೆ ಕ್ಲಿಯರ್ ಕಟ್ ಆಗಿ ನಾನು ಓಪನ್ ಮಾಡಿ ವಿಷಯಗಳನ್ನ ತಿಳಿಸ್ತೀನಿ. ಯಾಕಂದ್ರೆ ತುಂಬಾ ಜನ ನಾನು ಕೇಳಿದ್ರು, ಪೂಜೆ ಮಾಡೋದು ಹೇಗೆ, ಸರಳವಾಗಿ ಮಾಡೋದು ಹೇಗೆ, ದಾನ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ಹೇಳಿ ಅಂತ. ಈ ಕ್ಲಾಸ್ಗಳಲ್ಲಿ ಆ ವಿಷಯಗಳನ್ನೆಲ್ಲ ಸಾಧ್ಯವಾದ ಮಟ್ಟಿಗೆ ಸೇರಿಸ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮನ್ನ ಇವಾಗ ನಾನು ನಾರ್ಮಲ್ ಆಗಿ ಜ್ಯೋತಿಷದಲ್ಲಿ ಏನಂದೆ, ಬೇಸಿಕ್ ಇಂದ ಕರ್ಕೊಂಡು ಹೋಗ್ತೀನಿ ಅಂತ. ಪರಿಹಾರ ಕ್ರಿಯೆಗಳಲ್ಲೂ ಕೂಡ ನಿಮ್ಮನ್ನ ನಾನು ಬೇಸಿಕ್ ಇಂದಾನೇ ಕರ್ಕೊಂಡು ಹೋಗ್ತೀನಿ. ಅಡ್ವಾನ್ಸ್ ಲೆವೆಲ್ ಪರಿಹಾರಗಳ ತನಕನೂ ಹೋಗೋಣ. ಆದ್ರೆ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ. ಎಲ್ಲಿ ತಪ್ಪು ಮಾಡ್ತಾ ಇದೀವಿ, ಎಲ್ಲಿ ಸರಿ ಮಾಡ್ತಾ ಇದೀವಿ, ಏನಾಗಿದೆ ಏನಿಲ್ಲ ಅನ್ನೋದನ್ನ ನೀವುಗಳು ನೋಡ್ಬೋದು. ನಿಮಗೆ ವಿಷಯಗಳು ಗೊತ್ತಾಗುತ್ತೆ. ಎಷ್ಟೋ ಜನರಿಗೆ ಬಟ್ಟೆಗಳನ್ನ ದಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಇಲ್ವಾ ಅನ್ನೋದು ಗೊತ್ತಿಲ್ಲ. ಮೊನ್ನೆ ನನ್ನ ಹತ್ರ ಒಂದು ಇದು ಬಂದಿತ್ತು, ಬಟ್ಟೆ ದಾನ ಮಾಡಿದ್ರ ಮೇಲೆ ಸಮಸ್ಯೆ ಆಗಿದ್ದು. ಓಕೆನಾ? ಸೊ ಯಾರು ಮಾಡಬೇಕು ಯಾರಿಲ್ಲ ಸರ್, ಎಲ್ರಿಗೂ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ಕೇಳಬೇಡಿ. ಎಲ್ರಿಗೂ ಮಾಡಿದ್ರೆ ಆಗಲ್ಲ. ಯಾರಿಗೆ ಮಾಡಬೇಕು ಯಾರು ಮಾಡಬಾರದು ಅನ್ನೋದು ಕೂಡ ಇದೆ. ಯಾರು ಪದಾರ್ಥಗಳನ್ನ ಸೇವಿಸಬೇಕು ಸೇವಿಸಬಾರದು ಆಹಾರದಲ್ಲಿ ಇದೆ. ಇಂಥದ್ದೇ ಆಹಾರವನ್ನ ನೀವು ಸೇವಿಸಬೇಕು, ಇಂಥ ಆಹಾರ ನೀವು ಮುಟ್ಟಂಗಿಲ್ಲ ಅಂತಿದೆ. ಕೆಲವರಿಗೆ ಬರುತ್ತೆ ಅದು ಜಾತಕದಲ್ಲಿ ಪ್ರಕಾರ. ಸೊ ಅದನ್ನ ನೀವುಗಳು ನೋಡ್ಬೋದು. ಇವತ್ತು ತುಂಬಾ ಟ್ರೆಂಡ್ ಅಲ್ಲಿ ಇರುವಂತದ್ದು ದಶಾಮಹಾವಿದ್ಯಾ ದೇವಿಯರು ಅಲ್ವಾ? ಬಹಳಷ್ಟು ಕಡೆ ಓಡ್ತಾ ಇರುವಂತದ್ದು ದಶಾಮಹಾವಿದ್ಯೆ, ರೈಟಾ? ಸೊ ಈ ದಶಾಮಹಾವಿದ್ಯೆನಲ್ಲೂ ಕೂಡ ಯಾವ ದೇವಿ ನಿಮಗೆ ಪ್ರಸನ್ನಳಾಗುತ್ತಾರೆ ಅನ್ನೋದು ನಿಮ್ ಜಾತಕದಲ್ಲಿ ಇದೆ. ನಿಮ್ಮ ಜಾತಕದಲ್ಲಿ ಯಾವ ದೇವಿನ ನೀವು ಪ್ರಸನ್ನ ಮಾಡ್ಕೊಳ್ಳೋದು ಅನ್ನೋದಿದೆ. ನಾನು ಅದನ್ನ ಹಿಂಟ್ ನಾನು ನಿಮ್ಗೆ ಬಿಟ್ಕೊಟ್ಟಂದ್ರೆ ನಿಮ್ಮಲ್ಲಿ ತುಂಬಾ ಜನ ಎದ್ದೇಳ್ತಾರೆ, ಇವಾಗ ಕೈ ಎತ್ತಾರೆ. ಸರ್ ಈ ದೇವಿನ ಆಲ್ರೆಡಿ ನಾನು ಒಂದ್ಸಲ ಟಚ್ ಮಾಡಿದ್ದೀನಿ, ಇವ್ರದೊಂದು ಸ್ತೋತ್ರವನ್ನ ಹೇಳಿದ್ದೀನಿ, ಇವ್ರದೊಂದು ಸಹಸ್ರನಾಮ ಹೇಳಿದ್ದೀನಿ, ನಂಗೆ ಈ ದೇವಿನ ಕಂಡ್ರೆ ಬಾಟ್ ಸರ್ ನಮ್ಮನೇಲಿ ಫೋಟೋ ಇದೆ ಸರ್, ಕಾಕತಾಳೀಯವಾಗಿ ತಗೊಂಡ್ಬಂದಿಟ್ಟಿದ್ದೀನಿ ಅಂತೀರಾ. ನಿಮ್ ಜಾತಕದಲ್ಲಿ ಇರುತ್ತೆ. ಅಂದ್ರೆ ನಮ್ಮ ಜೀವನದಲ್ಲಿ ನಡೆಯೋ ಪ್ರತಿಯೊಂದು ಸಿಚುವೇಶನ್ಸ್ಗಳು ಕೂಡ ನಮ್ಮ ಜಾತಕದಲ್ಲಿ ಇದೆಯಾ ಸರ್ ಅಂದ್ರೆ ಎಸ್, ಪ್ರತಿಯೊಂದು ಇದೆ. ನೋಡೋದಕ್ಕೆ ಬೇಕು, ನೋಡ್ಕೊಳ್ಳೋದಕ್ಕೆ ಬೇಕು. ಅರ್ಥ ಆಯ್ತಲ್ವಾ? ಎಲ್ಲದನ್ನ ನೀವು ಹೇಳ್ತೀರಾ ಸರ್ ಅಂದ್ರೆ ಇಲ್ಲ. ನನಗೆ ಹೇಳೋದಕ್ಕೆ ಪ್ರಾಪ್ತ ಇರಬೇಕಾ, ನಿಮಗ್ ಕೇಳಿಸ್ಕೊಳ್ಳೋದಕ್ಕೂ ಪ್ರಾಪ್ತ ಇರಬೇಕು. ಇದು ಕೂಡ ಒಂದು ಮ್ಯಾಟ್ರು. ಆಯ್ತಾ? ನನ್ನ ಹತ್ರನೇ ಪರಿಹಾರ ಮಾಡ್ಕೋಬೇಕು, ನಿಮಗ್ ಪ್ರಾಪ್ತ ಇರಬೇಕು. ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಬೇಕು, ನನಗ್ ಪ್ರಾಪ್ತ ಇರಬೇಕು. ಇಲ್ಲ ಅಂದ್ರೆ ನನ್ನ ಪರಿಹಾರಗಳು ಕೆಲಸ ಮಾಡಲ್ಲ. ರಿಯಾಲಿಟಿ ಇದು. ಇದು ನಂದು ಮಾತಾಡಲ್ಲ, ಎಲ್ಲರದು ಕೂಡ. ಬಟ್ ನಾನು ನನ್ನ ತಲೆಗೆ ಮಾತ್ರ ಹಾಕೋತೀನಿ. ನನ್ನ ಮೇಲೆ ನಾನು ಹಾಕೋತೀನಿ ಅವತ್ತು. ಗೊತ್ತಾಯ್ತಾ? ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು. ನಿಮಗೆ ನನ್ನಿಂದನೇ ಒಳ್ಳೇದಾಗಬೇಕು ಅಂತ ಪ್ರಾಪ್ತ ಇರಬೇಕು, ನಾನು ಒಳ್ಳೇದ್ ಮಾಡುವಂತ ಪ್ರಾಪ್ತ ನನಗೂ ಇರಬೇಕು. ಎರಡು ಇದ್ರೇನೆ ಕೆಲಸ ಆಗುತ್ತೆ. ಡನ್. ಸೊ ನಾವು ಇದರ ಬಗ್ಗೆನೂ ಕೂಡ ನಾವುಗಳು ಮಾತಾಡೋಣ, ಸಾಲ ನಿವಾರಣೆ ಬಗ್ಗೆನೂ ಮಾತಾಡೋಣ. ಓಕೆನಾ? ಅದ್ರ ಜೊತೆಗೆ ಜಾತಕವನ್ನ ಬರ್ಸೋದು, ನಾನು ತುಂಬಾ ಸಲ ಹೇಳಿದ್ದೀನಿ ಜಾತಕಗಳನ್ನ ಬರೆದು ಕೊಡಿ ಅಂತ. ತುಂಬಾ ಪ್ರಿಂಟ್ಔಟ್ಗಳು ಇಷ್ಟಿದ್ದಪ್ಪ ಬರ್ತವೆ. ಜಾತಕ ಬರ್ದಿದೀವಿ ಕೆಲವೊಂದು ಕಡೆಗಳಲ್ಲಿ ಹೋದಾಗ. ಸೊ ಜಾತಕ ಬರ್ಸೋದ್ರಿಂದ ಆಗುವಂತ ಫಲ ಏನ್ ಸಿಗುತ್ತೆ, ಜಾತಕ ಬರ್ಸಿದ್ರೆ ಏನೇನ್ ಆಗುತ್ತೆ ಅನ್ನೋದನ್ನ ಕೂಡ ನಾನು ಕ್ಲಾಸಲ್ಲಿ ಮಾತಾಡ್ತೀನಿ. ಅವಾಗ ನಿಮ್ಗೆ ಒಂದು ನಂಬಿಕೆ ಬರುತ್ತೆ ನಿಮ್ಮ ಜಾತಕವನ್ನ ಬರೆಸ್ಬೇಕು ಅಂತ. ಅದರಲ್ಲಿರುವಂತ ನವಗ್ರಹಗಳನ್ನ ಆಕ್ಟಿವೇಟ್ ಹೇಗ್ ಮಾಡೋದು, ಪ್ರಿಂಟ್ಔಟ್ ತೆಗಿಯೋದ್ರಿಂದ ಆಕ್ಟಿವೇಟ್ ಬರುತ್ತೆ ಅಂತ ಹೇಳಿದವ್ರು ಯಾರು? ಜಾತಕಗಳನ್ನ ಬರೆದು ಕೊಡಿ. ಯಾವ ರೀತಿ ಬರಿಬೇಕು, ಏನ್ ಮಾಡ್ಬೇಕು ಅದರಲ್ಲಿ ಅನ್ನೋದನ್ನ ಕೂಡ ನಾವುಗಳು ಇದ್ರಲ್ಲಿ ಮಾತಾಡೋಣ. ಸೊ ಮೊದಲೇ ಹೇಳಿದ್ದೀನಿ ನಾನು, ವೃತಗಳ ಬಗ್ಗೆನೂ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಇದ್ರಲ್ಲಿ ಮಾತಾಡ್ತೀನಿ ಅಂತ. ತುಂಬಾ ಪಾಪ್ಯುಲರ್ ಆಗಿರುವಂತದ್ದು ಪೂಜಾ ಪರಿಹಾರಗಳಲ್ಲಿ ಕುಂಕುಮಾರ್ಚನೆ.
ಕುಂಕುಮಾರ್ಚನೆ ನಾವು ದೇವಿಗೆ ಮಾಡ್ತಾ ಇರ್ತೀವಿ ಅಲ್ವಾ? ಎಲ್ಲಾ ದೇವಿಯರಿಗೂ ನಾವು ಕುಂಕುಮಾರ್ಚನೆ ಇತ್ಯಾದಿಗಳನ್ನ ಮಾಡ್ತಾ ಇರ್ತೀವಿ. ಕುಂಕುಮಾರ್ಚನೆಯ ವಿಶೇಷತೆ ಏನು, ಇದ್ರ ಬಗ್ಗೆನೂ ಕೂಡ ನಾವು ಕ್ಲಾಸಲ್ಲಿ ಮಾತಾಡೋಣ. ದೃಷ್ಟಿ ನಕಾರಾತ್ಮಕ ಶಕ್ತಿಗಳ ಬಗ್ಗೆ, ಪರಿಹಾರಗಳ ಬಗ್ಗೆನೂ ನಾವು ಮಾತಾಡೋಣ. ತುಂಬಾ ಮನೆಗಳಲ್ಲಿ ನಡೆಯುವಂತ ಸಾಮಾನ್ಯವಾದಂತ ಇನ್ನೊಂದು ಪೂಜೆ ಹಿರಿಯರ ಪೂಜೆ. ನಮ್ಮ ಹಿರಿಯರ ಪೂಜೆ ಇದೆ ಸರ್ ಇವತ್ತು, ನಾವಿವತ್ತು ಸಾಂಬ್ರಾಣಿ ಧೂಪ ಹಾಕೋದಿದೆ, ನಾವಿವತ್ತು ಹಿರಿಯರಿಗೆ ಬಟ್ಟೆ ಇಡ್ತೀವಿ ಅನ್ನೋಂಥದ್ದು ತುಂಬಾ ಜನ ಬರ್ತಾರೆ. ಸೊ ಅದ್ರ ಬಗ್ಗೆನೂ ಕೂಡ ನಾವು ಕ್ಲಾಸಲ್ಲಿ ಮಾತಾಡೋಣ. ಓಕೆ, ಎಷ್ಟು ಮಟ್ಟಿಗೆ ಇದರಲ್ಲಿ ಸರಿ ಇದೆ ಅಥವಾ ಎಷ್ಟು ಮಟ್ಟಿಗೆ ನಾವು ಸರಿಯಾಗಿ ಪಾಲನೆ ಮಾಡ್ತಾ ಇದೀವಿ. ಹಿರಿಯರಿಗೆ ಪೂಜೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಎಷ್ಟು ಮಟ್ಟಿಗೆ ಸರಿಯಾದ ರೀತಿಯಲ್ಲಿ ನಾವು ಪಾಲನೆ ಮಾಡ್ತಾ ಇದೀವಿ. ಎಲ್ಲಾದ್ರೂ ಏನಾದ್ರು ಬಿಟ್ಟವಾ, ಅಥವಾ ನಮಗೆ ಹೇಳ್ಕೊಟ್ಟವ್ರು ಎಲ್ಲಾದ್ರೂ ಗೊತ್ತಿಲ್ಲದೆ ಏನಾದ್ರು ಬಿಟ್ರ, ಅಥವಾ ಅವ್ರು ಹೇಳ್ಕೊಟ್ರು ಕೂಡ ನಾವು ಸಮಯದ ಅಭಾವ, ಸ್ಥಳದ ಅಭಾವದಿಂದ, ಹೌದು ಸ್ಥಳ ಇರಲ್ಲ ಕೆಲವರಿಗೆ. ಯಾಕೆ ಸರ್ ಹೇಳ್ತೀರಾ ಅಂದ್ರೆ ದೇವ್ರು ಇಡೋದಕ್ಕೆ ಮನೇಲಿ ಜಾಗ ಇರಲ್ಲ. ಕೇಳಿ ನೋಡಿ, ಕೆಲವರು ಇದ್ದಾರೆ ಮನೆಯಲ್ಲಿ ದೇವ್ರು ಇಡೋದಕ್ಕೆ ಜಾಗ ಇರಲ್ಲ, ಕಿಚನ್ ಅಲ್ಲಿ ಕೂತಿರ್ತಾರ. ಡನ್. ಸೊ ಈ ತರನೂ ಇರುತ್ತೆ, ಸ್ಥಳದ ಅಭಾವ, ಸಮಯದ ಅಭಾವ, ಹಣದ ಅಭಾವದಿಂದ ಕೂಡ ಕೆಲವೊಂದು ಪೂಜೆಗಳನ್ನ ನಾವು ಬಿಟ್ಟಿರ್ತೀವಿ. ಆ ಪೂಜೆಗಳನ್ನ ನಾವು ಯಾವ್ದನ್ನ ಹಿಡಿಬೇಕು, ಯಾವ್ದನ್ನ ಹಿಡಿಬಾರ್ದು, ಸರಳವಾಗಿ ಯಾವ ತರ ಈ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬೇಕು ಅನ್ನೋದನ್ನ ಕೂಡ ನಾವು ನೋಡೋಣ. ಮತ್ತೆ ಪಾದ ಪೂಜೆಯ ಮಹತ್ವ, ತುಂಬಾ ಜನ ಪಾದ ಪೂಜೆಗಳನ್ನ ಮಾಡ್ತೀರಾ, ಗುರುಗಳಿಗೆ ಮಾಡ್ತೀರಾ, ಹಿರಿಯರಿಗೆ ಮಾಡ್ತೀರಾ. ವ್ಯಕ್ತಿಗಳಿಗೆ ಪಾದ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಕೂಡ ನೋಡೋಣ. ಸರ್ ಅದ್ರಲ್ಲಿ ರೆಮಿಡಿ ಸಿಗುತ್ತಾ? 100%. ಸರ್ ನನಗಿರೋ ಪ್ರಾಬ್ಲಮ್ಗೆ ನಾನು ಪಾದ ಪೂಜೆ ಮಾಡಿದ್ರೆ ನನ್ನ ಜೀವನದಲ್ಲಿ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತಾ ಅಂದ್ರೆ ಎಸ್, ಆಗುತ್ತೆ, ಖಂಡಿತ ಆಗುತ್ತೆ. ನೀವು ಗುರುಗಳಿಗೆ ಮಾಡ್ಬೇಕಂತ ಏನಿಲ್ಲ. ತಂದೆಗೆ ಪಾದ ಪೂಜೆ ಮಾಡೋದ್ರಿಂದ ಏನಾಗುತ್ತೆ, ತಾಯಿಗೆ ಪಾದ ಪೂಜೆ ಮಾಡೋದ್ರಿಂದ ಏನಾಗುತ್ತೆ, ತಾತನಿಗೆ ಪಾದ ಪೂಜೆ ಮಾಡೋದ್ರಿಂದ ಏನಾಗುತ್ತೆ, ಇವಾಗ ಎಲ್ಲರದ್ದು ಹೆಸರುಗಳನ್ನ ನೀವು ಸೇರಿಸ್ಕೊಳ್ಳಿ. ಓಕೆನಾ? ಸೊ ಯಾರದೇ ಒಂದು ಪಾದ ಪೂಜೆ ಇತ್ಯಾದಿಗಳನ್ನ ಮಾಡೋದ್ರಿಂದ ನನ್ನ ಲೈಫಲ್ಲಿ ಇರುವಂತ ಸಮಸ್ಯೆಯಿಂದ ನಾನು ಹೊರಗಡೆ ಬರಬಹುದಾ, ಅಥವಾ ಆ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಸಿಗುತ್ತಾ, ಅಥವಾ ತತ್ಕಾಲ ಮಟ್ಟಿಗಾದ್ರೂ ಆ ಸಮಸ್ಯೆ ಸೈಲೆಂಟ್ ಆಗುತ್ತಾ, ಇವುಗಳನ್ನೆಲ್ಲ ನೀವು ನೋಡ್ಬೋದು. ಇವಾಗ ಕೆಲವೊಂದು ಸಲ ಜನ ನಮ್ಗೆ ಹೇಳ್ತಾರೆ, ಸರ್ ಒಂದು ವಿಷಯದಲ್ಲಿ ಲಾಕ್ ಆಗ್ಬಿಟ್ಟಿದ್ದೀನಿ. ಮ್ಯಾಟ್ರ್ ಕೇಳಿಸ್ಕೊಳ್ಳಿ, ಡೈಲಾಗ್ ಕೇಳಿಸ್ಕೊಳ್ಳಿ, ಒಂದು ವಿಷಯದಲ್ಲಿ ನಾನು ಲಾಕ್ ಆಗ್ಬಿಟ್ಟಿದ್ದೀನಿ ಅಂತ. ಸಿಂಪಲ್ ಪರಿಹಾರ ಇದೆ ಅದಕ್ಕೆ. ಅದನ್ನ ಮಾಡಿ ಲಾಕ್ ಇಂದ ನೀವು ಹೊರಗಡೆ ಬಂದ್ಬಿಡ್ತೀವಿ, ಮುಗೀತು, ನಿಮ್ಗೆ ಪರಿಹಾರ ಗೊತ್ತಾಯ್ತು ಇವಾಗ ಅಲ್ವಾ? ಸಿಂಪಲ್. ಯಾವತ್ತು ಯಾವುದೇ ವ್ಯಕ್ತಿಗಳು ಬಂದು ನಿಮ್ಮ ಹತ್ರ ಮಾತಾಡುವಾಗ ಏನು ಭಾಷೆ, ಪದ ಬಳಕೆ ಏನಾಗುತ್ತೆ ಅನ್ನೋದನ್ನ ನೋಡ್ಬಿಟ್ರೆ ನಿಮ್ಗೆ ಪರಿಹಾರ ಸಿಕ್ಬಿಡ್ತು ಸ್ನೇಹಿತರೆ. ಪರಿಹಾರಕ್ಕೆ ಬದಲು ದೊಡ್ಡ ತಲೆಗೆಲ್ಲ ಕೆಡ್ಸ್ಕೊಳ್ಳೋದು ಬೇಡ. ಅವ್ರು ಏನ್ ಹೇಳ್ತಾರೆ, ಅವ್ರ ಪ್ರಾಬ್ಲಮ್ ಹೇಳ್ತಾವ್ರ ಗುರು, ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಅವ್ರ ಪ್ರಾಬ್ಲಮ್ ಅಲ್ಲೇ ಸೊಲ್ಯೂಷನ್ ಹೇಳ್ತಾ ಇರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿನೂ ಸಮಸ್ಯೆಯ ಜೊತೆಗೆ, ತನ್ನದೇ ಸಮಸ್ಯೆಯ ಜೊತೆಗೆ ಅದಕ್ಕೆ ಪರಿಹಾರನು ಅದೇ ವ್ಯಕ್ತಿ ಹೇಳ್ತಾ ಇರ್ತಾರೆ. ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಆ ವಿಚಾರವನ್ನ ಕರೆಕ್ಟ್ ಟೈಮ್ಗೆ ಕ್ಯಾಚ್ ಮಾಡ್ಕೊಳ್ಳೋ ಚಾಕಚಕ್ಯತೆ ಜ್ಯೋತಿಷಿಗಳಾದಂತ ನಮಗೂ ನಿಮಗೂ ಇರಬೇಕು ಸ್ನೇಹಿತರೆ, ಅಷ್ಟೇ. ಗೊತ್ತಾಯ್ತಾ? ಇದನ್ನ ಕಲ್ತು ಬಿಟ್ರೆ ಮುಗಿದೋಯ್ತು. ಡನ್. ಸೊ ಇದ್ರ ಬಗ್ಗೆನೂ ನಾವು ನೋಡೋಣ. ಜನ್ಮ ದಿನಾಂಕ ಪರಿಹಾರಗಳು ಅಂತ ಹೇಳ್ಬಿಟ್ಟು ಕೂಡ ಒಂದು ಪರಿಹಾರವನ್ನು ಮಾಡ್ತಾ ಇದ್ದೀನಿ. ಸೊ ಇದು ನ್ಯೂಮರಾಲಜಿಗೆ ಸಂಬಂಧಪಟ್ಟಿದ್ದು ಹೋಯ್ತಾ ಸರ್ ಅಂತ ಹೇಳಿದ್ರೆ ಇಲ್ಲವೇ ಇಲ್ಲ. ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟಂತ ಒಂದು ವಿಚಿತ್ರವಾದಂತ ಪರಿಹಾರವನ್ನ ನಾನು ಕೊಡ್ತಾ ಇದ್ದೀನಿ. ಆ ಪರಿಹಾರಗಳನ್ನ ಕೂಡ ನೀವುಗಳು ಮಾಡಬಹುದು. ನಿಮ್ಮ ಜೀವನದ ಬ್ರಹ್ಮ ಮುಹೂರ್ತ ಯಾವುದು, ನನಗೆ ಬರುವಂತ ಆ ಪರ್ಟಿಕ್ಯುಲರ್ ಟೈಮ್ ಯಾವುದು, ನಾನು ಯಾವ ಟೈಮಲ್ಲಿ ಏನಾದ್ರೂ ಒಂದು ಮಾಡಿದ್ರೆ ಸೋಲಿಲ್ಲದ ಸರದಾರ ಅಂತರ ಹೋಗ್ತಾ ಇರ್ತದೆ, ಅಥವಾ ಕನಿಷ್ಠ ಪಕ್ಷ ಕಂಟಿನ್ಯೂಟಿ ಇರ್ಬೇಕ್ರಿ. ನಾನು ಹೇಳೋದಿಷ್ಟೇ, ನನ್ನ ಒಂದು ಅನುಭವದಲ್ಲಿ ನಾನು ಹೇಳೋದಿಷ್ಟೇ ನೋಡಿ. ನೆಗೆಟಿವಿಟಿ ಕಂಟಿನ್ಯೂಟಿ ಇರಬಾರ್ದು, ಪಾಸಿಟಿವಿಟಿ ಕಂಟಿನ್ಯೂಟಿ ಫ್ಲೋ ಇದ್ರೆ ಸಾಕು. ದಟ್ಸ್ ಇಟ್. ನಾನು ಹೇಳ್ತಾರೆ ದೊಡ್ಡ ಪ್ರಮಾಣದಲ್ಲಿ ಬರ್ಬೇಕು ಸರ್, ಬೇಡ ಬೇಡ ಬೇಡ, ಫ್ಲೋ. ಇವಾಗ ವ್ಯಾಪಾರಿಗಳೆಲ್ಲ ಇಲ್ಲಿ ತುಂಬಾ ಜನ ಇದ್ದೀರಾ, ವ್ಯಾಪಾರದಲ್ಲಿ ನಿಮ್ಗೆ ಏನ್ ಬೇಕು ಸರ್, ರೊಟೇಷನ್ ಆದ್ರೆ ಸಾಕು ಸರ್. ರಿಯಲ್ ಆ ರೊಟೇಷನ್ ಅಲ್ಲೇ ನಮ್ಗೊಂದು ಸ್ವಲ್ಪ ಲಾಭ ಹಿಂಗ್ ತೆಗಿತಾ ಇರ್ತೀವಿ ಅಷ್ಟೇ. ರೊಟೇಷನ್ ಆಗ್ಬೇಕು. ಆ ರೊಟೇಷನ್ಗೆ ಏನ್ ಮಾಡ್ಬೇಕು, ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ದೊಡ್ಡ ಪ್ರಮಾಣದ ಲಾಭದ ನಿರೀಕ್ಷೆಯಲ್ಲಿ ಇರ್ತೀವಿ, ಅದಾಗಲ್ಲ ದೊಡ್ಡ ಪ್ರಮಾಣದಲ್ಲಿ. ಮತ್ತೆ ಬರೋದ್ಕಿಂತ ಮುಂಚೆ ಕೆಲವರು ಒಂದು ಪ್ಲಾನಿಂಗ್ ಆಗ್ತಾ ಇರ್ತಾರೆ, ಅವ್ರಿಗೆ ದುಡ್ಡು ಬರಲ್ಲ. ನೀವು ಚೆಕ್ ಮಾಡಿ, ಒಂದು 50 ಲಕ್ಷ ಇವಾಗ ಇಷ್ಟು ಪರ್ಸೆಂಟೇಜ್ ಅಂದ್ರೆ 50 ಬರುತ್ತೆ. ಕ್ಯಾಲ್ಕುಲೇಟರ್ ಇಲ್ಲಪ್ಪ, 50ರಲ್ಲಿ ಇಷ್ಟಕ್ಕಿಷ್ಟು, ಇದ್ರಲ್ಲಿ ಇದು, ಅದು ಸಾಲ ತೀರಿಸ್ಬಿಟ್ಟು ಇದೊಂದು ಮನೆಗೆ ಒಂದು ಬೋಗಿಗೆ ಹಾಕೊಂಡು ಒಂದು ಕಾರ್ ಒಂದು ತಗೊಂಡ್ಬಿಟ್ಟು ಇಂಥ ಕಡೆ ಒಂದು ಆಫೀಸ್ ಮಾಡ್ಕೊಂಡ್ಬಿಡ್ತೀನಿ, 1 ರೂಪಾಯಿನೂ ಬರಲ್ಲ ಆ ಕೆಲಸದಲ್ಲಿ. ನಿಮಗೆ ಆ ಕೆಲಸದಲ್ಲಿ 1 ರೂಪಾಯಿನೂ ಬರಲ್ಲ. ಯಾಕೆ ಸರ್, ಬರೋದ್ಕಿಂತ ಮುಂಚೆ ಅದು ಆಗುತ್ತೋ ಇಲ್ವೋ ವ್ಯವಹಾರ ಗೊತ್ತಿಲ್ಲ. ಬರೋದ್ಕಿಂತ ಮುಂಚೆನೆ ಕ್ಯಾಲ್ಕುಲೇಷನ್ ರೆಡಿ ಮಾಡಿ ಇಟ್ಟಿರ್ತೀರಾ, ಬರಲ್ಲ. ಯಾವತ್ತೂ ಒಂದು ಮಾತು ನೆನ್ಪಿಟ್ಕೊಳ್ಳಿ, ರೊಟೇಷನ್ ಇರಬೇಕು. ದಟ್ಸ್ ಇಟ್. ದೊಡ್ಡ ಪ್ರಮಾಣದ ಅಮೌಂಟ್ ಬರಬೇಕು ಹಂಗಲ್ಲ, ರೊಟೇಷನ್ ಬೇಕು. ಸಾಲನೂ ತೀರುತ್ತೆ, ನಿಮ್ಮ ಜೀವನೋಪಾಯನೂ ನಡೀತದೆ, ಸೇವಿಂಗ್ಸ್ ಕೂಡ ಆಗುತ್ತೆ. ಓಕೆನಾ? ಸೊ ಇದ್ರ ಬಗ್ಗೆನೂ ಕೂಡ ನಾವು ಮಾತಾಡೋಣ. ಅದೇ ರೀತಿ ನಾವು ಹುಟ್ಟಿರುವಂತ ಊರು ಅಥವಾ ಸ್ಥಳ, ಇದೇನು ಸರ್ ಹೊಸ ಕಾನ್ಸೆಪ್ಟ್ ಅಂತ. ಹೌದು, ನೀವೊಂದು ಜಾಗದಲ್ಲಿ ಹುಟ್ಟಿದ್ದೀರಾ, ಅದೇ ಜಾಗದಲ್ಲಿ ಯಾಕೆ ಹುಟ್ಟಿದ್ರಿ? ಹಾಸ್ಪಿಟ್ಲೇ ಇರ್ಲಿ ಬಿಡಿ, ಮನೇನಾ, ಸರಿ ಮನೇನೇ ಇರ್ಲಿ ಬಿಡಿ, ಇವಾಗ ಏನಂತೀರಾ, ಆ ಜಾಗದಲ್ಲೇ ನೀವು ಯಾಕೆ ಹುಟ್ಟಿದ್ದೀರಾ? ಇವತ್ತು ಯಾವತ್ತಾರು ಯೋಚನೆ ಮಾಡಿ ನೋಡಿದ್ದೀರಾ? ಹೌದಲ್ವಾ? ಹುಟ್ಟಬೇಕು. ಎಲ್ಲಿ ಹುಟ್ಟಿದ್ರೆ ಏನಂತೆ? ಕೆಲವರು ಮಾರ್ಗ ಮಧ್ಯದಲ್ಲಿ, ಕೆಲವರು ಆಸ್ಪತ್ರೆಯಲ್ಲಿ, ಕೆಲವರು ಅಜ್ಜಿ ಮನೆಯಲ್ಲಿ, ಕೆಲವರು ತನ್ನದೇ ಮನೆಯಲ್ಲಿ. ಓಕೆ, ಸ್ಥಳ, ಜಾಗ, ಊರು. ನಾನು ಬೆಂಗಳೂರಲ್ಲಿ ಹುಟ್ಟಿದವನು, ಯಾಕೆ ಬೆಂಗಳೂರು? ಮಂಗಳೂರಲ್ಲಿ ಯಾಕೆ ಹುಟ್ಟಿರಬಾರ್ದಾಗಿತ್ತು ನಾನು? ಯಾವತ್ತಾರು ಪ್ರಶ್ನೆ ಬಂದಿದೆ ನಿಮ್ಮ ಮನಸ್ಸಲ್ಲಿ? ಯೋಚನೆ ಮಾಡಿ ನೋಡಿ. ಸೊ ಆ ಹುಟ್ಟಿದ ಊರಿನಲ್ಲಿ ಹೋಗಿ ನಾನೇನಾದ್ರೂ ಪರಿಹಾರ ಕ್ರಿಯೆ ಏನಾದ್ರು ಮಾಡಿದ್ರೆ ನನ್ನ ಜೀವನದಲ್ಲಿ ಏನಾದ್ರು ಚೇಂಜಸ್ ಬರ್ಬೋದಾ?
ಬರಲ್ಲ, ಬರ್ತದೆ. ಚೆಕ್ ಮಾಡಿ ನೋಡಿ. ಒಂದು ಸಿಂಪಲ್ ಹಿಂಟ್ ಕೊಡ್ತೀನಿ. ನೀವು ಇದುವರೆಗೂ ಕೆಲವರು ಇವಾಗ ಒಂದು ಮನೆಯಲ್ಲಿ ಇದೀವಿ, ಇದಕ್ ಮುಂಚೆ ಒಂದು ಮನೆಯಲ್ಲಿ ಇದ್ವಿ, ಅದಕ್ ಮುಂಚೆ ಒಂದು ಮನೆಯಲ್ಲಿ ಇದ್ವಿ ಅಂತ ಬರುತ್ತಲ್ವಾ. ಬಿಫೋರ್ ಮ್ಯಾರೇಜ್ ನಾನು ಇಲ್ಲಿದ್ದೆ ಸರ್, ಆಫ್ಟರ್ ಮ್ಯಾರೇಜ್ ಇಲ್ಲಿಗೆ ಬಂದೆ, ಈ ತರದೆಲ್ಲ ಇರುತ್ತಲ್ಲ. ಆಯಾ ಸ್ಥಳದ ಪಿನ್ ಕೋಡ್ ಅಂತ ಒಂದಿರುತ್ತೆ, ಓಕೆನಾ. ಇಂಡಿಯಾದಲ್ಲಿ ಪಿನ್ ಕೋಡ್ ಅನ್ನೋದು ಗೊತ್ತು ತಾನೆ ನಿಮಗೆ, ಪೋಸ್ಟಲ್ ಕೋಡ್. ಸೊ ಆ ಪಿನ್ ಕೋಡ್ ಅನ್ನ ತೆಗೀರಿ, ಟೋಟಲ್ ಮಾಡಿ, ಯಾವ ಸಂಖ್ಯೆ ನಿಮಗೆ ಸೆಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾವ ಸಂಖ್ಯೆ ಪಿನ್ ಕೋಡ್ ಅಲ್ಲಿ ನೀವಿದ್ದಾಗ ನಿಮಗೆ ಸಮಸ್ಯೆ ಆಗಿದೆ ಅಂತ ಗೊತ್ತಾಗುತ್ತೆ. ಯಾವ ಸಂಖ್ಯೆಯ ಪಿನ್ ಕೋಡ್ ಅಲ್ಲಿ ನೀವಿದ್ದಾಗ ಅಭಿವೃದ್ಧಿ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಟ್ರೈ ಮಾಡಿ ನೋಡಿ. ಇಷ್ಟು ದಿನ ನಮ್ಗೆ ಗೊತ್ತೇ ಇಲ್ಲ ಸರ್, ಇದೇ ತಾಂತ್ರಿಕ ಪರಿಹಾರಗಳು. ಇವಾಗ ಅರ್ಥ ಆಯ್ತಾ? ಮಾಂತ್ರಿಕತೆ ಏನೂ ಇರಲ್ಲ, ಇದೇ ತರ ಟ್ವಿಸ್ಟ್ ಕೊಡುವಂತ ಪರಿಹಾರಗಳೇ ಇರ್ತದೆ. ತಾಂತ್ರಿಕ ಪರಿಹಾರ ಕ್ಲೀನಾಗಿ ತೆಗೆದು ಹೇಳಿ, ತೆಗೆದು ನೀವು ನೋಡಿದಾಗ ನಿಮ್ಗೆ ವಿಷಯ ಗೊತ್ತಾಗುತ್ತೆ ಏನು ಹೇಗೆ ಎತ್ತಿದ್ದೀರಾ ಅಂತ. ಒಂದ್ ಕಡೆ ನೀವು ಇರ್ತೀರಾ, ಅಲ್ಲಿ ಸ್ಕೂಲಲ್ಲಿ ಮಕ್ಕಳು ಓದ್ತಾ ಇರ್ತಾರೆ, ಅವರ ಎಜುಕೇಶನ್ ಓಕೆ ಇರುತ್ತೆ, ನನ್ನ ಮಾತು ಕೇಳಿಸ್ಕೊಂಬಿಡಿ, ಓಕೆ ಇರುತ್ತೆ. ಅದಾದ್ಮೇಲೆ ಕಾರಣಾಂತರಗಳಿಂದ ನಿಮ್ಗೆ ಏನಾದ್ರು ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ನೀವಾಗ ನೀವೇ ಮನೆ ಖಾಲಿ ಮಾಡ್ಬೋದು, ಬೇರೆ ಕಡೆಗೆ ಹೋಗ್ತೀರಾ. ಆವಾಗ ಮಗುನ ತೆಗೆದ್ಬಿಟ್ಟು ಬೇರೆ ಕಡೆಗೆ ಟಿ ಸಿ ತಗೊಂಡೋಗಿ ಬೇರೆ ಸ್ಕೂಲಿಗೆ ಸೇರಿಸ್ತೀರಾ. ನೀವೇನ್ ಅನ್ಕೋತೀರಾ? ಸ್ಕೂಲ್ ಚೇಂಜ್ ಆಯ್ತು ಅಂತ. ನಾನೇನ್ ಅನ್ಕೋತೀನಿ? ಪಿನ್ ಕೋಡ್ ಚೇಂಜ್ ಆಯ್ತು ಅಂತ. ನಿಮಗೂ ನನಗೂ ಇದೇ ವ್ಯತ್ಯಾಸ, ಪಿನ್ ಕೋಡ್ ಚೇಂಜ್ ಆಗಿತ್ತು. ಸೊ ಯಾವತ್ತಾರು ಮಕ್ಕಳು ಓದ್ತಾ ಇಲ್ಲ ಸ್ಕೂಲಲ್ಲಿ ಅಂದಾಗ ಇನ್ನೊಂದು ಸ್ಕೂಲಿಗೆ ಪರಿವರ್ತನೆ ಮಾಡೋದಕ್ಕಿಂತ ಮುಂಚೆ ಪಿನ್ ಕೋಡ್ ಚೇಂಜ್ ಆಗೋ ಸ್ಕೂಲಿಗೆ ಪರಿವರ್ತನೆ ಮಾಡಿ ನೋಡಿದೀರಾ? ಅಂದ್ರೆ ಸರ್ ಜಾತಕ ಬದಿಗಿಟ್ಬಿಟ್ಟು ಇದು ಪ್ರಯೋಗ ಮಾಡಿದ್ರೆ ಕೆಲಸ ಮಾಡುತ್ತಾ? ಟ್ರೈ ಮಾಡಿದೀರಾ? ಸರ್ ನನಗೆ 3 ಕಡೆ ಬಂದ್ಬಿಟ್ಟು ಆಫೀಸ್ ಇದೆ. ಒಂದು ಉದಾಹರಣೆಗೆ ಹೇಳ್ತೀನಿ, 3 ಕಡೆ ಆಫೀಸ್ ಇದೆ. 3 ಕಡೆ ಆಫೀಸಲ್ಲಿ ಒಂದೇ ರೀತಿಯಾದಂತ ವ್ಯಾಪಾರ ನಡೀತಾ ಇದೆಯಾ? ಇಲ್ಲ ಸರ್, ಅದ್ರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ. ಇದು ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದು, ಬಟ್ ಓಕೆ. ಇನ್ನೊಂದಂತೂ ಯಾಕೆ? ನೀವು ಮುಹೂರ್ತ ನೋಡಿಲ್ವಾ ಸರ್? ನಮ್ಗೆಲ್ಲ ಒಬ್ಬರೇ ಜ್ಯೋತಿಷಿ ಸರ್, ಎಲ್ಲದಕ್ಕೂ ಮುಹೂರ್ತ ಅವರೇ ಕೊಟ್ಟಿದ್ದು. ಹೌದಾ? ಆ ಜ್ಯೋತಿಷಿ ಕೊಟ್ಟಂತ ಮುಹೂರ್ತದಲ್ಲಿ ಒಂದು ಅಂಗಡಿ ಸಖತ್ತಾಗಿ ಓಡ್ತಾ ಇದೆ, ಒಂದ್ ಅಂಗಡಿ ಓಡ್ತಾನೆ ಇಲ್ಲ. ಹೇಗೆ? ಪಿನ್ ಕೋಡ್ ಚೆಕ್ ಮಾಡಿದ್ರ? ಇವಾಗ ನಿಮ್ಗೊಂದು ಟ್ವಿಸ್ಟ್ ಕೊಟ್ಟಿದೀವಿ ಅಲ್ಲ. ಸೊ ಇನ್ನು ಮುಂದೆ ಆದ್ರೂ ದಯವಿಟ್ಟು ಒಂದ್ಸಲ ಪಿನ್ ಕೋಡ್ ಚೆಕ್ ಮಾಡಿ ನೋಡಿ. ಯಾವ ಜಾಗದಲ್ಲಿ ನೀವು ಇದ್ದಾಗ ಉದ್ಧಾರ ಆದ್ರಿ, ಯಾವ ಜಾಗದಲ್ಲಿ ಇದ್ದಾಗ ತುಂಬಾ ಕಷ್ಟ. ಸರ್ ನಾನು ಉತ್ತರದ ಭಾಗದಲ್ಲಿ ಇದ್ದಾಗ ಕಷ್ಟ ಬಂದಿತ್ತು, ಆಮೇಲೆ ಪಶ್ಚಿಮದಕ್ಕೆ ಹೋದ್ರೆ ತುಂಬಾ ಜಾಸ್ತಿ, ಪೂರ್ವಕ್ಕೆ ಬಂದ್ರು ಚೆನ್ನಾಗಾಯ್ತು. ಸುಳ್ಳು. ಪಿನ್ ಕೋಡ್ ಚೆಕ್ ಮಾಡಿ, ಇವಾಗ ನಿಮ್ಗೆ ವಿಷಯ ಸಿಗುತ್ತೆ. ಯಾವ್ದಾದ್ರು ಒಂದು ಮನೆಯಿಂದ ಬಂದ್ಬಿಟ್ಟು ನೀವು ಹೊರಗಡೆ ಬಂದಿರ್ತೀರಾ, ಹೊರಗಡೆ ಬಂದ್ರ ಮೇಲೆ ನಿಮ್ಮ ಲೈಫ್ ಸೆಟ್ಲ್ ಆಗಿರ್ತದೆ. ಆ ಮನೆ ಇದ್ದಂತ ಜಾಗದ ಪಿನ್ ಕೋಡ್ ಏನಿತ್ತು ಅಂತ ನೋಡಿ. ನಿಮ್ಗೆ ನ್ಯೂಮರಾಲಜಿಗಳು ಇದು ಯಾವುದು ಕಲ್ಸಿರಲ್ಲ. ಸಂಖ್ಯಾಶಾಸ್ತ್ರಜ್ಞರು ಬರೀ ಕಲ್ಸಿರೋದು ಬಂದ್ಬಿಟ್ಟು 1ನೇ ತಾರೀಕು ಹುಟ್ಟಿದ್ರೆ ಏನಾಗುತ್ತೆ, 2ನೇ ತಾರೀಕು ಹುಟ್ಟಿದ್ರೆ ಏನಾಗುತ್ತೆ ಅಂತ. ಎಲ್ಲದರಲ್ಲೂ ಸಂಖ್ಯೆನ ನೋಡಿ, ಪರ್ಫೆಕ್ಟ್ ಇದೆ. ಸಂಖ್ಯಾಶಾಸ್ತ್ರ ನಿಜಾನಾ ಸರ್? ಖಂಡಿತ ನಿಜ. ಎಲ್ಲದರಲ್ಲೂ ನೋಡಿ. ಅದ್ಯಾಕೆ ಪರ್ಟಿಕ್ಯುಲರ್ ಆಗಿ ಬರೀ ಡೇಟ್ಗಳೆಲ್ಲ ಇಟ್ಕೊಂಡು ಕೂತಿರ್ತೀರಾ? ಪ್ರಭುದೇವದ ಡೇಟ್ ಅಲ್ಲಿ ಹುಟ್ಟಿರುವಂತ ಎಲ್ಲರೂ ಬಂದು ಡ್ಯಾನ್ಸರ್ ಆಗಿದಾರಾ? ಡ್ಯಾನ್ಸರ್ ಆದ್ರೂ ಪ್ರಭುದೇವ ಅಷ್ಟು ಫೇಮಸ್ ಆಗಿದಾರಾ? ಮತ್ತೆ ಇಲ್ಲಿ ಏನ್ ಸಮಸ್ಯೆ ಆಗಿತ್ತು ಸರ್? ಎಲ್ಲರೂ ಅದೇ ಜಾಗದಲ್ಲಿ ಹುಟ್ಟಿದಾರಾ? ತುಂಬಾ ಚೇಂಜಸ್ ಇದೆಯಲ್ಲ, ರೈಟ್? ಸೊ ಎಲ್ಲವನ್ನ ಚೇಂಜ್ ಮಾಡಿ ನೋಡಿ. ಸರ್ ಎಲ್ಲರೂ ಬೆಂಗಳೂರಲ್ಲಿ ಹುಟ್ಟಿದ್ದಾರೆ, ನನಗೂ ಗೊತ್ತು ರೀ. ಬೆಂಗಳೂರಲ್ಲಿ ಎಲ್ಲಿ? ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರು ತಗೊಳ್ಳೋಣ, ನಮಗೆ ಬೇರೆ ಊರದ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ, ಗೊತ್ತಿಲ್ಲ ನನಗೆ. ಸೊ ನಾನು ಬೆಂಗಳೂರು ತಗೋತೀನಿ. ಬೆಂಗಳೂರಲ್ಲಿ ಜಯನಗರದಲ್ಲಿ ಅದೇ ಟೈಮಲ್ಲಿ ಅದೇ ದಿನ ಹುಟ್ಟಿದವ್ರು ಹೇಗಿದ್ದಾರೆ, ಬೆಂಗಳೂರಲ್ಲಿ ಬಂದ್ಬಿಟ್ಟು ನಾರ್ಮಲ್ ಆಗಿ ಶೇಷಾದ್ರಿಪುರಮಲ್ಲಿ ಅದೇ ಟೈಮಲ್ಲಿ ಹುಟ್ಟಿದವ್ರು ಹೇಗಿದ್ದಾರೆ? ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮ್ಗೆ ವಿಷಯ ಏನು ಅಂತ. ಎಲ್ಲಿ ನಾವು ಸಿಕ್ಕಾಕೊಂಡು ಏನ್ ನೋಡ್ತಾ ಇದ್ವಿ ಇಷ್ಟು ದಿನ ನಾವು? ಮುಗೀತು, ಸಿಕ್ಬಿಡುತ್ತೆ, ಈಸಿಯಾಗಿ ಸಿಕ್ಬಿಡುತ್ತೆ. ಎಲ್ಲೋ ಒಂದ್ ಕಡೆ ನಾವು ತಪ್ಪು ಮಾಡ್ತಾ ಇದೀವಿ, ಯಾವ ಸರಿ ಮಾಡಬೇಕು ಅನ್ನೋದು. ಸೊ ಆ ಪಿನ್ ಕೋಡ್, ಆ ಪಿನ್ ಕೋಡ್ ನ ನೋಡಿ, ಅಥವಾ ನೀವು ಹುಟ್ಟಿರುವಂತ ಜಾಗದಲ್ಲಿ ಹೋಗಿ ನೀವೇನಾದ್ರು ಪರಿಹಾರ ಕ್ರಿಯೆ ಮಾಡೋದ್ರಿಂದ ನೀವು ಅಭಿವೃದ್ಧಿ ಆಗ್ತೀರಾ? ಕ್ಲಾಸ್ ಅಲ್ಲಿ ನೋಡೋಣ, ಓಕೆ. ಜನ್ಮ ಹೋರೆ ಅನ್ನುವಂತ ಒಂದು ಪರಿಹಾರವನ್ನ ಕೂಡ ಕೊಡ್ತಾ ಇದ್ದೀನಿ. ನಾನು ಹೇಳಿದ್ದೀನಿ, ಹೋರೆ ನಾವು ಹುಟ್ಟಿರುವಂತ ಟೈಮ್ಗೆ ಒಂದು ಹೋರ ಇರುತ್ತೆ. ಆ ಹೋರಾದ ಅಧಿಪತಿ ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಹೇಳಿದ್ದೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವೇನಾದ್ರು ಪರಿಹಾರಗಳನ್ನ ಮಾಡ್ಬೋದಾ? ದಶಾಭುಕ್ತಿಗಳು ಚೆನ್ನಾಗಿಲ್ಲ ಅಂತ ತುಂಬಾ ಜನ ಭಯಪಡ್ಕೋತಾರೆ. ಸೊ ದಶಾಭುಕ್ತಿಗೆ ಏನಾದ್ರು ಪರಿಹಾರ ಮಾಡ್ಬೋದಾ? ಗೋಚಾರ ತಪ್ಪಾಯ್ತು ಸರ್, ಎಲ್ರೂ ಗೋಚಾರದ ಮೇಲೆ ಕಣ್ಣು. ಶನಿ ಬರ್ತಾ ಇದಾರೆ ಸರ್, ರಾಹು ಈ ದಾಶಿನ ಅಲ್ಲಿಗೆ ಹೋದ್ರು ಅಂತ. ಸೊ ಗೋಚಾರಕ್ಕೆ ಸಂಬಂಧಪಟ್ಟಂತೆ ನಾವೇನಾದ್ರು ಈಸಿಯಾಗಿರುವಂತ ಪರಿಹಾರಗಳನ್ನ ಮಾಡ್ಕೋಬಹುದಾ? ಗೋಚಾರ ಬಂದ್ಬಿಟ್ಟು ನಾನು ಪರ್ಟಿಕ್ಯುಲರ್ ಗ್ರಹಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ, ನವಗ್ರಹನ ನಾವು ತಗೊಳ್ಳಲ್ಲ. ನವಗ್ರಹದಲ್ಲಿ ಪರ್ಟಿಕ್ಯುಲರ್ ಗ್ರಹಗಳಿಗೆ ಮಾತ್ರನೇ ನಾವು ಗೋಚಾರದಲ್ಲಿರುವಂತ ಪರಿಹಾರಗಳ ಬಗ್ಗೆ ನಾವುಗಳು ಮಾತಾಡೋಣ. ಮತ್ತೆ ತುಂಬಾ ಕಡೆ ಇರುವಂತ ಇನ್ನೊಂದು ಮಾತು ಏನಂದ್ರೆ ರಾಹುಕಾಲ ಯಮಗಂಡ ಕಾಲ ಕೆಟ್ಟದ್ದು ಅಂತ, ಅಲ್ವಾ? ರಾಹುಕಾಲ ಯಮಗಂಡ ಕಾಲ ನನ್ನ ಸಮಸ್ಯೆಗೆ ಅಥವಾ ನನಗೇನ್ ಬೇಕು ಅನ್ನೋರಿಗೆ ರಾಹುಕಾಲ ಕೆಲಸ ಮಾಡುತ್ತಾ ಅಥವಾ ಯಮಗಂಡ ಕಾಲ ಕೆಲಸ ಮಾಡುತ್ತಾ? ರಾಹುಕಾಲದಲ್ಲಿ ಏನು ಮಾಡಿದ್ರೆ ನನ್ನ ಜೀವನದಲ್ಲಿ ಪ್ರಾಪಂಚಿಕ ಸುಖ ಸಿಗುತ್ತೆ? ರಾಹು ಕಾಲದಲ್ಲಿ ಲಿಂಬೆಹಣ್ಣಿನ ದೀಪ ಹಚ್ಚಬೇಕು ಸರ್, ದುಷ್ಟಶಕ್ತಿಗಳನ್ನ ನಿವಾರಣೆ ಮಾಡುತ್ತೆ, ಶತ್ರುಭಯ ನಿವಾರಣೆ ಮಾಡುತ್ತೆ, ಮದುವೆ ಆಗದಿದ್ದವ್ರಿಗೆ ಮದುವೆ ಆಗುತ್ತೆ, ಸಂತಾನ ಬಗ್ಗೆ ಸಂತಾನ ಆಗುತ್ತೆ, ಅಲ್ವಾ? ಬಟ್ ನನ್ನ ಕ್ಲಾಸಲ್ಲಿ ವಿಚಿತ್ರವಾಗಿ ಕಲಿತೀರಾ, ಉಲ್ಟಾ ಕಲಿತೀರಾ ಇವಾಗ, ರೈಟಾ? ಸೊ ಕೇತು ಅಥವಾ ನಾವು ಯಮಗಂಡ ಕಾಲ ಅಂತ ಕರಿತೀವಿ. ನಾನು ಆಲ್ರೆಡಿ ಬಂದ್ಬಿಟ್ಟು ರಾಹು ಕೇತು ಅನ್ನೋಂಥ ಒಂದು ವಿಡಿಯೋ ಬಿಟ್ಟಿದ್ದೇನೆ. ಸೊ ಅಲ್ಲಿ ನಾವು ಯಮಗಂಡ ಕಾಲದಲ್ಲಿ ಏನಾದ್ರು ಮಾಡಿದಾಗ ನಮ್ಮ ಜೀವನದಲ್ಲಿ ಪರಿವರ್ತನೆ ಬರುತ್ತಾ? ನಿಮ್ಮ ಜಾತಕದಲ್ಲಿ ರಾಹು ಚೆನ್ನಾಗಿರುವಂತ ಸ್ಥಾನದಲ್ಲಿ ಕೂತಾಗಲೂ ಕೂಡ ರಾಹು ಕಾಲದಲ್ಲಿ ಮಾಡಿರುವಂತ ಕೆಲಸಗಳು ಕೆಟ್ಟಿದೆಯಾ? ಟ್ರೈ ಮಾಡಿದ್ದೀರಾ ಯಾವತ್ತಾರು? ಇಲ್ಲ ಸರ್, ರಾಹು ಕಾಲ ಕೆಟ್ಟದು, ಏನು ಮಾಡಂಗಿಲ್ಲ. ಯಾರು ಹೇಳಿದ್ದು?
ನಿಮ್ಮ ಜಾತಕದ ಮೇಲೆ ಅದು ಡಿಪೆಂಡ್ ಇರುತ್ತಾ, ಅಥವಾ ನಿಮ್ಗೆ ಪರ್ಟಿಕ್ಯುಲರ್ ಪರ್ಮನೆಂಟ್ ಆಗಿ ಎಲ್ಲವೂ ಇದು ಕೆಟ್ಟದ್ದು ಇದು ಒಳ್ಳೇದಂತ ಸಪ್ರೇಟ್ ಆಗಿ ಮಾಡ್ಬಿಟ್ಟು ಇಟ್ಟಿದ್ದೀರಾ ನೀವು? ಎ ಎ ಅಂದ್ರೆ ಒಳ್ಳೇದು, ಬಿ ಅಂದ್ರೆ ಕೆಟ್ಟದು, ಸಿ ಅಂದ್ರೆ ಬಹಳ ಅಧಮ. ನೀವು ಯಾವ್ದಾದ್ರು ತೋರ್ಸಕ್ಕಾಗತ್ತಾ? ಖಂಡಿತ ಇಲ್ಲ. ನಿಮ್ಮ ಜೀವನದಲ್ಲಿ ಕೆಟ್ಟದ್ದಾಗಿರುವಂತ ಒಂದು ವಸ್ತು ಅಥವಾ ಒಂದು ಶಕ್ತಿ, ಒಂದು ವ್ಯಕ್ತಿ ಇನ್ನೊಬ್ಬರ ಜೀವನದಲ್ಲಿ ಕೆಟ್ಟದ್ ಮಾಡಿರಲ್ಲ. ಚೆಕ್ ಮಾಡಿ. ನಿಮಗೆ ಯಾರೋ ಒಬ್ರು ಕೆಟ್ಟದ್ ಮಾಡಿದಾರೆ, ಒಬ್ಬ ವ್ಯಕ್ತಿನ ನೆನ್ಸ್ಕೊಳ್ಳಿ ಇವಾಗ, ಓಕೆನಾ? ನನ್ನೇ ನೆನ್ಸ್ಕೊಳ್ಳಿ, ನಿಮ್ ಜೀವನದಲ್ಲಿ ಕೆಟ್ಟದ್ ಮಾಡೀನಿ ಅಂತ. ಓಕೆ, ನಾನು ನಿಮ್ ಜೀವನದಲ್ಲಿ ಕೆಟ್ಟದ್ ಮಾಡಿರ್ಬೋದು, ಎಲ್ಲರ ಜೀವನದಲ್ಲೂ ಕೆಟ್ಟದ್ ಮಾಡಿರ್ತೀನ? ಇಲ್ಲ. ಅವ್ರಿಗೆ ಹೇಗೆ ಒಳ್ಳೇದ್ ಮಾಡಕ್ ಸಾಧ್ಯ? ಅಂದ್ರೆ ನನ್ನ ಹತ್ರ ಎರಡು ಕ್ಯಾರೆಕ್ಟರ್ ಇದೆ ಅಂತ ಅರ್ಥ. ಹಾ, ಅದೇ ರೀತಿ ಬಂದ್ಬಿಟ್ಟು ನಿಮ್ಮ ಹತ್ರ ಬಂದಾಗ ನಾನು ಕೆಟ್ಟದ್ ಮಾಡ್ಬೇಕಂತ ನಿಮ್ ಜಾತಕದಲ್ಲಿ ಇದ್ದಿರ್ಬೋದಲ್ಲ. ಸಿಂಪಲ್. ಅವ್ರ ಹತ್ರ ಹೋದಾಗ ಒಳ್ಳೇದ್ ಮಾಡ್ಬೇಕು ಅಂತ ಇದ್ದಿರ್ಬೋದಲ್ಲ. ಸೊ ನಾವು ಯಾವ ಒಂದು ಜಾತಕರ ಜೊತೆ ಬೆರೆತಾಗ ನಾವು ಉದ್ಧಾರ ಆಗ್ತೀವಿ, ಇದಕ್ಕೊಂದು ಹಿಂಟ್ ಕೊಟ್ಟಿದ್ದೆ ನಾನು ಒಂದು ಕ್ಲಾಸಲ್ಲಿ. ನಾವು ಅಭಿವೃದ್ಧಿ ಆಗೋದಕ್ಕೆ ಯಾವ ತರ ಪಾರ್ಟ್ನರ್ನ ಜೊತೆಗೆ ಸೇರಿಸ್ಕೊಂಡ್ಬಿಡ್ಬೇಕು. ಅಭಿವೃದ್ಧಿ ಆಗ್ತೀರಾ ಸರ್, ಏನೇ ಅದೆಲ್ಲ ಏನೋ ಅವಶ್ಯಕತೆ ಇಲ್ಲ, ಅಭಿವೃದ್ಧಿ ಆಗ್ತೀರಾ. ಸೊ ಈ ಪಾರ್ಟ್ನರ್ಶಿಪ್ ಅಲ್ಲಿ ನಾನು ಹೇಳಿರೋದನ್ನೇ ಬಂದ್ಬಿಟ್ಟು ನೀವು ವಧುವರರ ಸಾಲಾವಳಿ ಯಾವ ತರ ಚೆಕ್ ಮಾಡಿದ್ದೀರಾ? ಒಂದೇ ಒಂದೇ ಪಾಯಿಂಟ್ ಹೇಳಿದ್ದು ನಾನು, ಒಂದೇ ಸೂತ್ರ ಕೊಟ್ಟಿದ್ದೆ. ವಧುವರರ ಸಾಲಾವಳಿ ಎಲ್ಲವನ್ನ ಸೈಲೆಂಟ್ ಆಗಿ ಸೈಡ್ಗೆ ಇಟ್ಬಿಟ್ಟು 5 ನಿಮಿಷದಲ್ಲಿ ಆ ಸೂತ್ರವನ್ನ ಹಾಕಿ ಸೆಟ್ಟಿಂಗ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿದ್ದೀರಾ? ಇದುವರೆಗೂ ಮದುವೆ ಆಗಿರುವಂತವ್ರು ಯಾರನ್ನಾರು ಜಾತಕಗಳನ್ನ ತೆಗೆದು ಚೆಕ್ ಮಾಡಿದ್ರ? ಮಾಡಿರಲ್ಲ. ಯಾಕೆ ಮಾಡಿರಲ್ಲ? ಯಾಕಂದ್ರೆ ನಮ್ಗೆ ಅದು ಬೇಡ. ನಮಗೆ ಸಾಲ ತೀರ್ಸೋದಕ್ಕೆ ಪರಿಹಾರ ಬೇಕಿತ್ತು, ಕೋರ್ಟ್ ತಕರಾರು ಇತ್ತು, ಮನೆ ಪಕ್ಕದವ್ರು ಸ್ವಲ್ಪ ಗಲಾಟೆಗಳು ಮಾಡ್ತಾ ಇದ್ದಾರೆ, ಅದಕ್ಕೆ ಬೇಕಾಗಿತ್ತು. ಇದು ನಮ್ಮದು ನಾರ್ಮಲ್ ಆಗಿರುವಂತ ಯೋಚನೆಗಳು. ಸೊ ಒಂದ್ ಸ್ವಲ್ಪ ಸಂಶೋಧನೆ ಇತ್ಯಾದಿಗಳನ್ನ ಮಾಡಿದಾಗ ನನ್ನ ಜೀವನ ಹಸನು ಮಾಡುವಂತ ವ್ಯಕ್ತಿಯಲ್ಲಿ ಸಿಗ್ತಾನೆ, ನನ್ನ ಲೈಫಲ್ಲಿ ಇರುವಂತ ಪ್ರಾಬ್ಲಮ್ಗಳು ಸಾರ್ಟ್ ಔಟ್ ಮಾಡುವಂತ ವ್ಯಕ್ತಿಯಲ್ಲಿ ಸಿಗ್ತಾನೆ. ನಾನು ಯಾರ್ದಾರು ಇವಾಗ ಪಾದ ಪೂಜೆ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಹೇಳ, ಪಾದ ಪೂಜೆ ನೀವು ಮಾಡಿದ್ರ ಮೇಲೆ ನಿಮ್ಗೆ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಪಾದ ಪೂಜೆ ಮಾಡಿಸ್ಕೊಂಡಿದ್ದವ್ರಿಗೆ ಒಳ್ಳೇದಾಗಿದೆಯಾ? ಯಾರೋ ಉದಾಹರಣೆ ಕೊಡ್ತೀರಾ? ಪಾದ ಪೂಜೆ ಯಾರು ಮಾಡಿಸ್ಕೊಂಡಿರ್ತಾರಲ್ವಾ, ಓಕೆ, ಅವರಿಗೆ ಬಂದ್ಬಿಟ್ಟು ಒಳ್ಳೇದಾಗಿದೆಯಾ? ನಮಗೆ ಒಳ್ಳೇದಾಗಿದೆ ಸರ್, ಅದು ಗೊತ್ತು ನನಗೆ. ಅವ್ರಿಗೆ ಒಳ್ಳೇದಾಗಿದೆಯಾ? ಕೇಳಿದಿರಾ ಯಾವತ್ತಾರು? ನಿಮ್ಮ ಕರ್ಮಗಳು ಏನಾದ್ರು ಅವ್ರಿಗೆ ಹೋಗಿರ್ತದ? ನೆಗೆಟಿವ್ ಕರ್ಮಗಳು, ಪಾಸಿಟಿವ್ ಅಲ್ಲ, ಹೋಗಿದ್ಯಾ? ಅದರಿಂದ ಅವ್ರ ಜೀವನದಲ್ಲಿ ಏನಾದ್ರು ಸಮಸ್ಯೆಗಳಾಗಿದೆಯಾ? ನೋಡಿ, ಬಹಳಷ್ಟು ವಿಷಯಗಳಿದೆ. ನಾವು ಇದನ್ನೆಲ್ಲ ಯಾವ್ದನ್ನು ನೋಡಲ್ಲ. ಪಾದ ಪೂಜೆ ಅನ್ನೋದು ಒಂದು ದೊಡ್ಡ ಮಟ್ಟದ ಕೆಲಸಗಳು ನಮ್ಗೆ. ಅಯ್ಯೋ ಪಾದ ಪೂಜೆ ಮಾಡಿಸ್ಕೋತೀವಿ, ವರ್ಕೌಟೇ ಇಲ್ಲ, ಆಗೋದೇ ಇಲ್ಲ. ಇವಾಗ ಇಲ್ಲಿ ಇದ್ದವ್ರು ತುಂಬಾ ಜನರಿಗೆ ಅರ್ಥ ಆಗ್ಬೋದು, ನನ್ನ ಮನೆಗಳಿಗೆ ಬಂದಾಗ ಅಥವಾ ನನ್ನ ಹತ್ರ ಬಂದಾಗ ಪಾದ ಪೂಜೆನ ಯಾಕೆ ಮಾಡಿಸ್ಕೊಳ್ಳಲ್ಲ ಅಂತ. ಇವಾಗ ಅರ್ಥ ಆಗುತ್ತೆ ಕೆಲವರು, ತುಂಬಾ ಜನರಿಗೆ ಇವಾಗ ವಿಷಯಗಳು ಗೊತ್ತಾಗುತ್ತೆ. ಓ, ಇವ್ರು ಈ ವಿಷಯಗಳನ್ನ ಮಾಡಲ್ಲ. ಗೊತ್ತಾಗಿದ್ಯಾ? ಕೇಳಿದ್ದೀರಾ? ದನ್ ನಾನು ಅತಿ ಕಡಿಮೆ ಇರುವಂತದ್ದು ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 100 ಜನರಲ್ಲಿ ಒಂದು ಮನೆಯಲ್ಲಿ ಮಾತ್ರ ಊಟ ಮಾಡ್ತೀನಿ ನಾನು, ಅಂದ್ರೆ ಅಷ್ಟು ಲೆಕ್ಕ ತಗೊಂಡ್ರೆ. ನಾ ಎಲ್ಲರ ಮನೆ ಊಟ ಮಾಡಲ್ಲ. ನೋಡಿದೀರಾ ನಾ ಊಟ ಮಾಡಲ್ಲ. ಯಾಕೆ ಸರ್ ಮಾಡಲ್ಲ? ಕ್ಲಾಸ್ ಇದೆ. ನಾನು ಅದೇ ಹೇಳ್ತಾ ಇರೋದು, ಕೆಲವೊಂದು ವಿಷಯಗಳನ್ನ ಬಂದ್ಬಿಟ್ಟು ಯಾಕೆ ಫಾಲೋ ಮಾಡ್ಬೇಕು ಅಂತೀವಿ ಅಂತ ಹೇಳಿದ್ರೆ ಅದ್ರಲ್ಲಿ ಬಹಳಷ್ಟು ಟ್ವಿಸ್ಟ್ ಇರುತ್ತೆ, ಬಹಳಷ್ಟು ವಿಷಯಗಳಿರ್ತವೆ. ಅದನ್ನ ಫಾಲೋ ಮಾಡೀನಿ. ಕಷ್ಟಪಟ್ಟಿರ್ತೀರಾ, ಏನೋ ಒಂದು ಮಾಡಿರ್ತೀರಾ, ಯಾವುದೋ ಒಂದು ಕಷ್ಟಪಟ್ಟು ಏನೋ ಒಂದು ಸೀರೆ ಉಟ್ಕೊಂಡು ಏನೋ ಒಂದು ಪೂಜೆ ಮಾಡಿರ್ತೀರಾ. ಪಕ್ಕದ ಮನೆ ಬರ್ತಾರೋ ಅಕ್ಕದ ಮನೆ ಬರ್ತಾರೋ ಯಾರೋ ಒಬ್ರು ಬರ್ತಾರೆ, ಒಳ್ಳೆ ಊಟ ಮಾಡ್ತಾರೆ, ಮಾಡುವಾಗ ನೋಡ್ತಾರೆ ಎಷ್ಟು ಒಂದು ಸೀರೆ ಎಷ್ಟು ಚೆನ್ನಾಗಿದೆ, ಎಷ್ಟು ಕಾಸ್ಟ್ಲಿ ಇದೆ, ಇವ್ರ ಜೀವನ ಎಷ್ಟು ಚೆನ್ನಾಗಿದೆ, ನಮ್ದು ಒಂದು ಐತೆ ಜೀವನ ಅಂತ. ಸ್ನೇಹಿತರೆ, ಒಂದು 3 ವರ್ಷನ 5 ವರ್ಷ ಸ್ನೇಹಿತರೆ, ಅವ್ರು ಅದೇ ತರನೇ ಪೂಜೆ ಮಾಡ್ತಾ ಇರ್ತಾರೆ, ನೀವು ಅವ್ರ ಜಾಗದಲ್ಲಿ ಹೋಗಿ ಕುತ್ಕೊಂಡು ಊಟ ಮಾಡ್ತಾ ಇರ್ತೀರಾ. ವೆರಿ ಸಿಂಪಲ್. ಸಿಂಪಲ್, ನೀವು ಚೆಕ್ ಮಾಡಿ ನೋಡಿ, ಎಲ್ಲಿ ಬೇಕಾದ್ರೆ ಇವಾಗ ವರ್ಕೌಟ್ ಆಗ್ತಾ ಇರ್ತದೆ. ಯಾಕೆ ಊಟ ಮಾಡಿ ಕೊಡಬಾರ್ದು? ಊಟ ಕೊಟ್ಟಾಗ ಇದೇ ಆಗೋದು. ಊಟ ಕೊಟ್ಟಾಗ ಅವ್ರು ಏನು ಮನಸ್ಸಲ್ಲಿ ಮೆಸೇಜ್ಗಳನ್ನ ಹಾಕೊಂಡು ಮಾಡ್ತಾ ಇರ್ತಾರೋ ಅದು ನಡೀತದೆ ಸ್ನೇಹಿತರೆ. ನಿಮ್ ಲೈಫಲ್ಲಿ ನೀವು ಉದ್ಧಾರ ಆಗ್ಬೇಕು, ಕಷ್ಟಗಳನ್ನ ಬಿಟ್ಟು ಎಲ್ಲ ಪಾಸಿಟಿವಿಟಿನ ನೆನೆಸ್ಕೊಂಡು ಊಟ ಮಾಡಿ, ಪಾಸಿಟಿವೇ ಆಗೋದು. ಸರ್, ಇದು ನೆಗೆಟಿವ್ ಆಗಲ್ಲ. ಅನ್ನಕ್ಕೆ ಅಷ್ಟೊಂದು ಶಕ್ತಿ ಇದೆ, ಅದಕ್ಕೆ ಅನ್ನದಾನ ಶ್ರೇಷ್ಠ ದಾನ ಅಂತ ಯಾಕೆ ಹೇಳಿದಾರೆ ಅಂದ್ರೆ ಅದಕ್ಕೆ ಹೇಳಿರೋದು. ಆದ್ರೆ ನಾವಿವತ್ತು ಏನ್ ಮಾಡ್ತೀವಿ, ಬರೀ ಕಷ್ಟ, ಬರೀ ನೋವು, ಅವ್ರು ಹಿಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು. ಕೆಲವರಂತೂ ಊಟ ಮಾಡುವಾಗ ಜಗಳಗಳು, ಕಣ್ಣೀರು ಕಣ್ಣೀರ್ ಹಾಕೊಂಡು ಊಟ ಮಾಡ್ತಾ ಇರ್ತಾರೆ, ಜಗಳಗಳು ಮಾಡ್ಕೊಂಡು ಊಟ ಮಾಡ್ತಾರೆ. ಅವ್ರನ್ನ ಕೇಳಿ ನೋಡಿ, ಜಗಳ ಕಮ್ಮಿ ಆಗಿದೆ ಅಂತ? ಇಲ್ಲ ಅಂತಾರೆ. ಊಟ ಮಾಡೋದಕ್ಕೂ ಬಿಡಲ್ಲ, ಅದೇ ಟೈಮಲ್ಲೇ ಜಗಳ ತೆಗಿತಾರೆ ಸಾರ್ ಅಂತಾರೆ, ಕೇಳಿಬೇಕಾರೆ. ಹಾಗಲ್ಲ. ಅನಾರೋಗ್ಯ, ಇಲ್ಲಿ ನೋವು ಅಲ್ಲಿ ನೋವು, ಇಷ್ಟು ಖರ್ಚಾಯ್ತು, ಆ ಮಾತ್ರೆ ತಗೋಬೇಕು ಈ ಮಾತ್ರೆ ತಗೋಬೇಕಂತ ಊಟ ಮಾಡ್ತಾರೆ. ಅನಾರೋಗ್ಯ ಸರಿಯಾಗಿದೆಯಾ ಅಂತ ಕೇಳಿ, ಇಲ್ಲ, ಎಕ್ಸ್ಟ್ರಾ ಬಂದಿರ್ತದೆ. ಸೊ ಎಲ್ಲ ಊಟದಲ್ಲಿ ಇದೆಯಾ ಸರ್? ಎಲ್ಲವೂ ಊಟದಲ್ಲೇ ಇದೆ, ಆಹಾರದಲ್ಲಿ ಇದೆ. ಸೊ ನಾವು ಆಹಾರಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನು ಕೂಡ ನೋಡೋಣ ಈ ಸಲ ಕ್ಲಾಸಲ್ಲಿ. ಅಂದ್ರೆ ಅನ್ನದಾನ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತ ವಿಚಾರದ ಬಗ್ಗೆನೂ ನಾವು ಮಾತಾಡೋಣ. ಆಮೇಲೆ ನಾನು ಹೇಳಿದೆ ಬೇಸಿಕ್ ಜನ್ಮಲಗ್ನ, ಜನ್ಮರಾಶಿ, ಜನ್ಮತಿಥಿ, ಓಕೆ, ಜನ್ಮವಾರ, ಜನ್ಮನಾಮಯೋಗ, ಜನ್ಮಕರಣ, ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತ ಪರಿಹಾರಗಳನ್ನ ಈ ಸಲ ಕ್ಲಾಸಲ್ಲಿ ನಾವು ನೋಡೋಣ. ಅದೇ ರೀತಿ ನಾರ್ಮಲ್ ಆಗಿ ಭಾವಗಳಿಗೆ ಸಂಬಂಧಪಟ್ಟ ಪರಿಹಾರಗಳನ್ನ ನೋಡೋಣ. ಏನ್ ಸರ್ ಇದು ಭಾವ? ಹಣಕಾಸಿನ ಸಮಸ್ಯೆ 2ನೇ ಭಾವ, ಪರಿಹಾರ ಏನ್ ಮಾಡಬೇಕು? ಒಂದು ಮಾತಿಗೆ ಹೇಳ್ತಾ ಇದ್ದೀನಿ ನಾನು, ಓಕೆನಾ? ಕುಟುಂಬ ಭಾವ 2ನೇ ಭಾವನೆ, ಅದಕ್ಕೆ ಪರಿಹಾರ ಏನ್ ಮಾಡಬೇಕು? ವ್ಯಾಪಾರ ಭಾವ 7ನೇ ಭಾವ, ಅದಕ್ಕೆ ಏನ್ ಮಾಡಬೇಕು? ನಮ್ಮ ಅಜ್ಜಿ ಭಾವ 7ನೇ ಭಾವ, ಅದಕ್ಕೆ ಏನ್ ಮಾಡಬೇಕು? ಸೊ ಭಾವ ಪರಿಹಾರಗಳು, ಸೊ ಒಂದು 12 ಭಾವಗಳಿಗೆ ಸಂಬಂಧಪಟ್ಟಂತ ಪರಿಹಾರಗಳನ್ನ ಕೂಡ ಮಾಡೋಣ. ತುಂಬಾ ಜನ ಕೇಳ್ತಾ ಇದ್ದಂತ ವಿಷಯ ರತ್ನಗಳು, ಓಕೆ, ಸ್ಟೋನ್ಸ್.
ಸೊ ನಕ್ಷತ್ರಗಳಿಗೆ ಎಲ್ಲರಿಗೂ ಸ್ಟೋನ್ಸ್ ಗೊತ್ತು, ರೈಟ್? ಎಲ್ರಿಗೂ ಗೊತ್ತದು ನಕ್ಷತ್ರದ ಆಧಿಪತ್ಯ ಸ್ಟೋನ್ ನ ಬಳಸೋದು, ಕರೆಕ್ಟಾ? ಸ್ಟೋನ್ ಬಳಸೋದಕ್ಕೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅದು ಸ್ಟೋನ್ ಕ್ಲಾಸ್ ಅಲ್ಲಿ ಮಾತಾಡೋಣ. ಬಟ್ ಈ ಸಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಸ್ಟೋನ್ ಗಳಿಗೆ ಪರ್ಯಾಯ ಸ್ಟೋನ್ ಯಾವುದು? ನೀವು ಅಮೆಥಿಸ್ಟ್ ಬಳಸ್ತೀರಾ? ಅಮೆಥಿಸ್ಟ್ ಇದೆ ಅಲ್ವಾ? ಅಮೆಥಿಸ್ಟ್ ಯಾವ ನಕ್ಷತ್ರದ್ದು? ಸೊ ನಾವು ಕ್ಲಾಸ್ ಅಲ್ಲಿ ಮಾತಾಡೋಣ, ಓಕೆನಾ? ಸೊ ಕ್ಲಾಸ್ ಅಲ್ಲಿ ಕೆಲವೊಂದು ರತ್ನಗಳನ್ನ ನೀವು ಬಳಸೋದ್ರಿಂದ, ಸರ್ ದೊಡ್ಡ ಪ್ರಮಾಣದೆಲ್ಲ ಬಳಸಕ್ ಆಗಲ್ಲ ನಮ್ಗೆ. ವಜ್ರ ಬಂತು, ಶುಕ್ರಂದು ವಜ್ರ ಬಳಸುವಂತ ಲೆವೆಲ್ ಅಲ್ಲಿ ನಾವು ಇದೀವ. ಕನಿಷ್ಠ ಪಕ್ಷ ಅದು ವಜ್ರ ಅಲ್ಲ ಡೂಪ್ಲಿಕೇಟ್ ಅನ್ನೋದು ನಮ್ಗೆ ಗೊತ್ತಿರಲ್ಲ. ರಿಯಾಲಿಟಿ ನಿಮಗೆ ಗೊತ್ತಾ? ವಜ್ರದ ತರನೇ ಇನ್ನೊಂದಿದೆ. ಬಹಳಷ್ಟು ಜ್ಯುವೆಲರಿ ಅಂಗಡಿಯವರಿಗೆ ಅದು ಅವರಿಗೆ ಗೊತ್ತಾಗ್ತಾ ಇಲ್ಲ ಇದು ವಜ್ರನ ಅಲ್ವಾ ಅಂತ. ವಜ್ರದ ತರ ಇನ್ನೊಂದಿದೆ, ಓಕೆ? ಅದನ್ನ ಬಿಡಿ. ಬಟ್ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ತರದ ಒಂದು ಕಾಸ್ಟ್ಲಿಯಸ್ಟ್ ದುಬಾರಿ ಆಗಿರುವಂತ ರತ್ನಗಳನ್ನ ಬಳಸಕ್ಕಾಗಲ್ಲ, ಅದನ್ನ ದಾನ ಮಾಡಕ್ಕಾಗಲ್ಲ. ಸೊ ಅಂತವ್ರು ಯಾವ ರೀತಿಯಾದಂತ ರತ್ನಗಳನ್ನ ಧರಿಸಬಹುದು, ಅಥವಾ ಯಾವ ರೀತಿಯಾದಂತ ಸ್ಟೋನ್ ಅಂತ ನೀವು ಹೇಳ್ತೀರಾ ಅದನ್ನ ಬಳಸಬಹುದು ಅನ್ನೋದ್ರ ಬಗ್ಗೆನೂ ಈ ಸಲ ಕ್ಲಾಸ್ ಅಲ್ಲಿ ನಾವು ಮಾತಾಡೋಣ. ತಿಥಿ ಶೂನ್ಯಕ್ಕೆ ಸಂಬಂಧಪಟ್ಟಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಪರಿಹಾರ ಕ್ರಿಯೆಗೆ. ಅಂದ್ರೆ ತಿಥಿ ಶೂನ್ಯ ರಾಶಿಗೆ ಸಂಬಂಧಪಟ್ಟಂತೆ ನೀವು ದೇವಸ್ಥಾನ ಹೇಳ್ತಾ ಇದ್ದೀರಾ ಸರ್ ಅಂದ್ರೆ ಹೇಳಲ್ಲ, ಅದು ಪರಿಹಾರ ಬೇರೆ. ಓಕೆ, ಅದು ಮುಂದಿನ ದಿನಗಳಲ್ಲಿ ಯಾವ ತರ ನಾವು ಮಾಡೋಣ, ಓಕೆನಾ? ಅದನ್ನ ಬಿಟ್ಟು ತಿಥಿಶೂನ್ಯಕ್ಕೆ ಸಂಬಂಧಪಟ್ಟಂತ ಒಂದು ವಿಚಿತ್ರವಾದಂತ ಪರಿಹಾರವನ್ನ ನಿಮ್ ಮುಂದೆ ತರ್ತಾ ಇದ್ದೀನಿ. ಫಸ್ಟ್ ಅದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ, ಅದನ್ನ ನಾನು ತೋರಿಸ್ತೀನಿ ನಮ್ಮ ಕ್ಲಾಸ್ ಅಲ್ಲಿ. ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನ ಕೂಡ ನಾವುಗಳು ಮಾತಾಡೋಣ. ಇದ್ರ ಜೊತೆಗೆ ನವಗ್ರಹಗಳಿಗೆ ಸಂಬಂಧಪಟ್ಟಂತ ಪರಿಹಾರಗಳು, ನವಗ್ರಹಗಳು ಟೋಟಲ್ ನವಗ್ರಹ 9 ಗ್ರಹಗಳಿಗೆ ಸಂಬಂಧಪಟ್ಟಂತ ಪರಿಹಾರಗಳ ಬಗ್ಗೆನೂ ಮಾತಾಡೋಣ. ಇರುವೆಗಳಿಗೆ ನಾವು ಭೋಜನದ ವ್ಯವಸ್ಥೆಯನ್ನ ಮಾಡ್ತೀವಿ, ಬೆಕ್ಕುಗಳಿಗೆ ಮಾಡ್ತೀವಿ, ಕೋತಿ, ಕಾಗೆ, ಹಸು, ಕೋಣ, ಎತ್ತು, ಅಲ್ವಾ? ಸೊ ಇವುಗಳಿಗೆಲ್ಲ ಪರಿಹಾರ ಇತ್ಯಾದಿಗಳನ್ನ ನಾವು ಮಾಡ್ತಾ ಇರ್ತೀವಿ, ರೈಟಾ? ಭೋಜನದ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ನಿಮಗೆ ಗೊತ್ತಾ ಇವುಗಳಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಏನೇನ್ ಪರಿವರ್ತನೆಗಳು ಬರುತ್ತೆ ಅಂತ? ಗೊತ್ತಿಲ್ಲ ಅಲ್ಲ? ಸೊ ಅದ್ರ ಬಗ್ಗೆನೂ ನಾವುಗಳು ಈ ಸಲ ಕ್ಲಾಸ್ಗಳಲ್ಲಿ ಮಾತಾಡೋಣ. ಚಿಹ್ನೆಗಳ ಬಗ್ಗೆನೂ, ಕೆಲವೊಂದು ಸಿಂಬಲ್ಸ್ ಇತ್ಯಾದಿಗಳನ್ನ ಬಳಸೋದ್ರಿಂದ ನಮ್ಮ ಜೀವನದಲ್ಲಿ ಏನಾದ್ರು ಪರಿವರ್ತನೆ ಬರುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಈ ಸಲ ಕ್ಲಾಸ್ಗಳಲ್ಲಿ ನಾವು ಅದ್ರ ಬಗ್ಗೆ ಮಾತಾಡೋಣ. ಸೊ ಈ ಕ್ಲಾಸು ನಾನು ಟೋಟಲ್ ಅಂದ್ರೆ ಈ ಕ್ಲಾಸಲ್ಲಿ ಇನ್ನೂ ವಿಷಯಗಳು ಜಾಸ್ತಿ ಇರಬಹುದು, ಬಟ್ 15ನೇ ತಾರೀಕಿಂದ ಈ ತರಗತಿ ಪ್ರಾರಂಭ ಆಗುತ್ತೆ. ಸುಮಾರು 5 ದಿನಗಳ ಕಾಲ, 15, 16, 17, 18, 19, ರೈಟಾ? ಭಾನುವಾರ ರಜೆ ಇಲ್ಲ. 15ನೇ ತಾರೀಕು ಶನಿವಾರ ಬರುತ್ತೆ, ಶನಿವಾರ ದಿನ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಭಾನುವಾರ ಯಾವುದೇ ಕಾರಣಕ್ಕೂ ರಜೆ ಇಲ್ಲ. ಸೊ 19ನೇ ತಾರೀಕು ಒಳಗಾಗಿ ಆ ಕ್ಲಾಸ್ ಮುಗೀತದೆ. ಬಿಕಾಸ್ 21ನೇ ತಾರೀಕು ನಿಮ್ಮೆಲ್ಲರ ಹಬ್ಬ ವರ ಮಹಾಲಕ್ಷ್ಮಿ ಇರೋದ್ರಿಂದ 20ನೇ ತಾರೀಕು ಒಳಗಡೆನೆ ಮುಗಿಸೋದಕ್ಕೋಸ್ಕರ 19ನೇ ತಾರೀಕು ಈ ತರಗತಿ ಮುಗಿತಾ ಇದೆ. ಈ ತಾಂತ್ರಿಕ ಪರಿಹಾರ ತರಗತಿ ರಿಪೀಟ್ ತರಗತಿ ಆಗಿಲ್ಲ, ನೆನ್ಪಿಟ್ಕೊಳ್ಳಿ. ಇದು ರಿಪೀಟ್ ತರಗತಿ ಅಲ್ಲ, ಇದು ಹೊಸ ತರಗತಿ ಆಗಿದೆ. ತರಗತಿಯ ಶುಲ್ಕವನ್ನ 3,500 ರೂಪಾಯಿ ಮಾಡಲಾಗಿದೆ. 3,500 ರೂಪಾಯಿ ಶುಲ್ಕವನ್ನ ಮಾಡಲಾಗಿದೆ. ನಾವು ನಮ್ಮ ಸಂಸ್ಥೆಯ ಸಂಬಂಧಪಟ್ಟಂತ 2 ಸಂಖ್ಯೆಗಳನ್ನ ಆಲ್ರೆಡಿ ಕೊಡ್ತಾ ಇದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪೇಮೆಂಟ್ ಮಾಡಿ ಅದರ ಒಂದು ಸ್ಕ್ರೀನ್ ಶಾಟ್ ನ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಾವು ತರಗತಿಯ ಗ್ರೂಪಿಗೆ ನಿಮ್ಮನ್ನ ಸೇರಿಸ್ತೀವಿ. ಎಂದಿನಂತೆ PDF ಮತ್ತು ವಿಡಿಯೋ ಇರ್ತದೆ. ಈ ಕ್ಲಾಸ್ಗಳಲ್ಲಿ PDF ಮತ್ತೆ ವಿಡಿಯೋ ಇರ್ತದೆ. ಅದರ ಮಧ್ಯದಲ್ಲಿ ನಾನು ಏನಾದ್ರು ಮಾತಾಡಿದೆ ಅಂದ್ರೆ ಆ ವಿಷಯಗಳ ವಿಡಿಯೋಗಳು ಅಥವಾ ವಿಡಿಯೋದಲ್ಲಿ ಇರ್ಬೋದು, ಬಟ್ PDF ಗಳು ಸಿಗೋದು ಬಹಳ ಕಷ್ಟ ಇರುತ್ತೆ. ಬೇಸಿಕ್ ಇಂದ ನಾವು ತಾಂತ್ರಿಕ ಪರಿಹಾರಗಳನ್ನ ಪ್ರಾರಂಭ ಮಾಡ್ತಾ ಇರೋದ್ರಿಂದ ಬೇಸಿಕ್ ನಾಲೆಜ್ ಇದ್ದವರು ಸೇರ್ಕೊಳ್ಳಿ. ಅದ್ರ ಜೊತೆಗೆ ನಮಗೆ ಪರಿಹಾರ ಕ್ರಿಯೆಗಳು ಬೇಸಿಂದ ಸ್ಟಾರ್ಟ್ ಆಗ್ಬೇಕು ಅನ್ನೋರು ಬನ್ನಿ. ಮತ್ತೆ ರಿಯಾಲಿಟಿ ಇರೋರು, ರಿಯಾಲಿಟಿನ ಒಪ್ಕೊಳ್ಳುವಂತ ಜನಗಳಿದ್ರೆ ಬನ್ನಿ. ಕೆಲವರು ರಿಯಾಲಿಟಿ ಇಷ್ಟ ಆಗಲ್ಲ. ರಿಯಾಲಿಟಿ ಬಂದ್ಬಿಟ್ಟು ಇವಾಗ ನಾ ಮಾತಾಡ್ದಲ್ಲ ಬಹಳಷ್ಟು, ಇವಾಗ ದಾನಗಳನ್ನ ಮಾಡಿದ್ರೆ ಹಿಂಗಾಗುತ್ತೆ, ದೇವಸ್ಥಾನಕ್ಕೆ ಹೋದ್ರೆ ಹಂಗಾಗುತ್ತೆ, ಇಷ್ಟ ಆಗಲ್ಲ ಕೆಲವರು. ನಾನು ನೋಡಿದೀನಿ ತುಂಬಾ ಕಡೆ, ಯಾರು ಹೇಳಿದ್ದು ನಾವ್ ಇರೋದೇ ಹಂಗೆ, ನಾವ್ ಮಾಡೋದೇ ಹಿಂಗೆ ಅಂತಾರೆ. ಆಕ್ಚುಲಿ ಬಂದ್ಬಿಟ್ಟು ರಿಯಾಲಿಟಿ ಆಗಿ ಬಂದ್ಬಿಟ್ಟು ಅವ್ರ ಮನೆಯಲ್ಲಿ ಬಂದ್ಬಿಟ್ಟು ತುಂಬಾ ಡೌನ್ ಹೋಗೋದ್ ಕಾರಣ ಅವರೇ ಆಗಿರ್ತಾರೆ. ನಾನು ತುಂಬಾ ಚೆಕ್ ಮಾಡಿದ್ದೀನಿ, ತುಂಬಾ ಕಡೆಗಳನ್ನ ನೋಡಿದ್ದೀನಿ. ನಾವು ಜೀವನವನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಕಾರಣಗಳೇ ನಾವು ಮಾಡ್ತಾ ಇರೋ ಪರಿಹಾರ ಕ್ರಿಯೆಗಳು ಅನ್ನೋ ಹೆಸರಿನಲ್ಲಿರೋ ಪರಿಹಾರಗಳು. ಪರಿಹಾರ ಕ್ರಿಯೆಗಳಲ್ಲಿ ತಪ್ಪಿದೆಯಾ ಸರ್? ಇಲ್ಲ. ಪರಿಹಾರ ಕ್ರಿಯೆಗಳು ಕೊಟ್ಟಿರುವಂತ ಗುರುಗಳು ಯಾರೇ ಇರಲಿ ಯಾವುದು ತಪ್ಪಿಲ್ಲ. ನಮಗೆ ಮಾಡೋದಕ್ಕೆ ಬರಲ್ಲ, ನಾವು ಸರಿ ಇಲ್ಲ. ಪರಿಹಾರ ಕ್ರಿಯೆಗಳು ಕೆಲವೊಂದು ಸಂದರ್ಭಗಳಲ್ಲಿ ಕೆಲಸನೇ ಮಾಡಲ್ಲ. ಅಂದ್ರೆ ಪರಿಹಾರ ಕ್ರಿಯೆ ಮತ್ತೆ ಪ್ರಾಬ್ಲಮ್ ಇದೆಯಾ ಸರ್? ಅಲ್ಲ. ಪರಿಹಾರ ಕ್ರಿಯೆ ಯಾವಾಗ ಮಾಡ್ಬೇಕಂತಾರೆ ಯಾರಿಗಾರು ಗೊತ್ತಾ? ಇದನ್ನ ಯಾರು ಹೇಳಲ್ಲ, ನಮಗೆ ಯಾರನ್ನೂ ಹೇಳಲ್ಲ. ಅರ್ಥ ಆಯ್ತಲ್ವಾ? ಸೊ ಪರಿಹಾರ ಕ್ರಿಯೆ ಯಾವಾಗ ಮಾಡ್ಬೇಕು, ನಾವು ಏನ್ ಮಾಡ್ಬೇಕು, ಯಾವ್ದಿಲ್ಲ ಅನ್ನೋದು ಯಾರಿಗಾರು ಗೊತ್ತಾ? ಇಲ್ಲ. ಇವಾಗ ಸಪೋಸ್ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಮದುವೆ ಆಗೋದಕ್ಕೆ ಮುಂಚೆ ಒಂದು ಪರಿಹಾರ ಕ್ರಿಯೆ ಮದುವೆಗೋಸ್ಕರ ಕೊಟ್ರು ಅಂತ ತಿಳ್ಕೊಳ್ಳಿ. ಮದುವೆ ಆದ್ರ ಮೇಲೆ ಜೀವನ ಚೆನ್ನಾಗಿರ್ಬೇಕು ಅಂತ ಮದುವೆಗಿನ ಮುಂಚೆ ಒಂದ್ಸಲ ಆ ಪರಿಹಾರ ಕ್ರಿಯೆ ಮಾಡಿದ್ರಿ. ಮದುವೆ ಆದ್ರ ಮೇಲೆ ಇನ್ನೊಂದ್ಸಲ ಆ ಪರಿಹಾರ ಕ್ರಿಯೆ ಮಾಡಬೇಕು, ದಂಪತಿ ಸಹಿತರಾಗಿ. ಕೆಲಸ ಸರಿ ಇರ್ತದೆ ಸರ್. ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ವಿ, ಮದುವೆ ಆಯ್ತು, ಅದಾದ್ಮೇಲೆ ಮಾಡಿಲ್ಲ ಸರ್, ಹೌದಾ? ಸಮಸ್ಯೆ ಕೊಟ್ಟಿರ್ತದೆ. ಇವಾಗ ಚೆಕ್ ಮಾಡಿ. ಇವಾಗ ನಿಮ್ಗೆ ಅನ್ಸುತ್ತೆ, ಓ ಇಲ್ಲಿ ತಪ್ಪು ಮಾಡಿದ್ವಾ ನಾವು ಅಂತ. ಅಲ್ಲಿ ತಪ್ಪು ಮಾಡಿರ್ತೀವಿ. ಇದೇ ರಿಯಾಲಿಟಿ ಆಗಿರ್ತದೆ. ಸ್ವಲ್ಪ ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ಮಾಡುವಾಗ 4 ಕಡೆ ಯೋಚನೆ ಮಾಡಿ, 4 ಕಡೆ ನೋಡಿ, 4 ಕಡೆ ವಿಷಯಗಳನ್ನ ಮಾಡಿ, ಆವಾಗ ವಿಷಯಗಳು ನಿಮಗೆ ಗೊತ್ತಾಗುತ್ತೆ.
ಆವಾಗ ಜೀವನದಲ್ಲಿ ಪರಿವರ್ತನೆಗಳು ಬರುತ್ತೆ. ಏನಾದ್ರೂ ಒಂದು ಕಂಟಿನ್ಯೂ ಆಗಿ ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ಮಾಡಿದಾಗ ಜೀವನದಲ್ಲಿ ಬದಲಾವಣೆಗಳು ಬರ್ತವೆ ಹೊರತು ಏನೋ ಒಂದು ಮಾಡಿದ್ರಿ ಅಂದ್ರೂ ಕೂಡ ಬದಲಾವಣೆ ಹೇಗೆ ಬರಕ್ ಸಾಧ್ಯ? ಅರ್ಥ ಆಯ್ತಲ್ವಾ ನಿಮ್ಗೆ? ನಾನು ಮನೆಗಾಗಿ ಲೋನ್ ತಗೊಂಡಿದ್ದೀನಿ, ಇದಕ್ಕೆ ಪರಿಹಾರ ಕ್ರಿಯೆ ಬೇರೆನಾ? ನಾನು ಮದುವೆಗಾಗಿ ಲೋನ್ ತಗೊಂಡಿದ್ದೀನಿ, ಇದಕ್ಕೆ ಪರಿಹಾರ ಕ್ರಿಯೆ ಬೇರೆನಾ? ಇಲ್ಲ ಸರ್, ಲೋನ್ ಅದು ಆ ಲೋನ್ ಅಂದ್ರೂ ಪರಿಹಾರ ಕ್ರಿಯೆ ಬೇರೆ ಇದೆಯಾ? ನಾನು ಬಿಸ್ನೆಸ್ಗೋಸ್ಕರ ಪರಿಹಾರ ಕ್ರಿಯೆ ತಗೊಂಡಿದ್ದೀನಿ, ಅಂದ್ರೆ ಲೋನ್ ತಗೊಂಡಿದ್ದೀನಿ, ಇದಕ್ಕೆ ಸಾಲ ಸರ್, ಹೌದಾ? ಓಕೆ. ಅಂದ್ರೆ ನಿಮ್ಮ ಅಸೆಟ್ ಇಲ್ಲ ಅಲ್ಲಿ, ನಿಮ್ಮ ದುಡ್ಡಿಂದ ಏನು ಇಲ್ಲ ಅಲ್ಲಿ, ವಸ್ತು ಇಲ್ಲ. ನಾನು ಇವಾಗ ಒಂದು ಜಾಗ ತಗೊಳ್ಳೋದಕ್ಕೆ ಲೋನ್ ತಗೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ, ನನಗೆ ಸಾಲ ಇದೆ ಅಂತ ನಾನು ಪರಿಹಾರ ಕ್ರಿಯೆ ಮಾಡ್ತಾ ಇದ್ದೀನಿ, ಸರಿ ಇದೆಯಾ ನನ್ನ ಪರಿಹಾರ ಕ್ರಿಯೆ? ಜಾಗ ಇದೆಯಲ್ಲ, ನೀವು ತಗೊಂಡಿರೋ ದುಡ್ಡಿಗೆ ಅಲ್ಲಿ ಜಾಗ ಕಾಣಿಸ್ತಾ ಇದೆ, ಅಸೆಟ್ ಇದೆ ತಾನೆ, ಕಣ್ಣಿಗೆ ಕಾಣಿಸ್ತಾ ಇದೆ ತಾನೆ. ಸಾಲ ಹೇಗ್ ಬಂತು ಅಂತ ಸ್ವಲ್ಪ ಹೇಳ್ತೀರಾ? ಅಥವಾ ಇದು ಇನ್ವೆಸ್ಟ್ಮೆಂಟ್ ಅಂತ ಕರಿತೀರಾ? ಯಾರೋ ಒಬ್ರು ದುಡ್ಡು ತಗೊಂಡು ಓಡೋಗ್ಬಿಟ್ರು ಸರ್, ನಾನು ಹೋಗಿ ಸಾಲ ಮಾಡಿ ಅವ್ರಿಗೆ ತೀರ್ಸಿದ್ದೀನಿ, ಇದನ್ನ ಸಾಲ ಅಂತ ಕರಿತೀರಾ, ಇನ್ವೆಸ್ಟ್ಮೆಂಟ್ ಅಂತ ಕರಿತೀರಾ? ತುಂಬಾ ಜನರಿಗೆ ವಿಷಯನೇ ಗೊತ್ತಿಲ್ಲ ಸಾಲ ಅಂದ್ರೆ ಏನು ಅಂತ. ಪರಿಹಾರ ಮಾಡ್ತವ್ರೆ, ಅದು ಸಾಲನ ಹೌದಾ ಅಲ್ಲದೆ ಫಸ್ಟ್ ಗೊತ್ತಿಲ್ಲ. ನೀವು ಹೆಂಗ್ ಪರಿಹಾರ ಕ್ರಿಯೆ ಮಾಡ್ತಾ ಇದ್ದೀರಾ? ಗೊತ್ತೇ ಇಲ್ಲ ನಮ್ಗೆ. ಪ್ರಾಬ್ಲಮ್ ಎಲ್ಲಿದೆ ಗೊತ್ತಿಲ್ಲ. ಸಾಲ ಇದು, ಸಾಲ ಮಾಡ್ಬಿಟ್ಟಿದೀವಿ. ಅದಕ್ಕೆ ಎಜುಕೇಶನ್ ಲೋನ್ ತುಂಬಾ ಜನ ತಗೊಂಡಿರ್ತೀರಾ, ಎಜುಕೇಶನ್ ಲೋನ್, ರೈಟ್? ಇದು ಸಾಲನಾ? ಇದು ಸಾಲ ಕ್ಯಾಟಗರಿನಲ್ಲಿ ಬರ್ತದಾ? ಇದೇ ರೀತಿ ದಾನ ಅನ್ನೋ ಕ್ಯಾಟಗರಿನೂ ತುಂಬಾ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈ ತರ ತುಂಬಾ ತಪ್ಪು ತಪ್ಪು ಅರ್ಥಗಳನ್ನ ಮಾಡ್ಕೊಂಡಿರುವಂತವ್ರಿಗೆ ಈ ಕ್ಲಾಸು ಹೆಲ್ಪ್ ಮಾಡುತ್ತೆ. ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ನಾನು ಇದನ್ನ ಈ ಕ್ಯಾಟಗರಿ ಸೇರಿಸ್ಬಿಟ್ಟಿದ್ದೆ ಸರ್, ಅಲ್ಲಿ ನನಗೆ ಪ್ರಾಬ್ಲಮ್ ಆಗ್ತಾ ಇತ್ತು, ನಾನು ಸ್ಟ್ರಗಲ್ ಆಗ್ತಾ ಇದೆ. ಇವಾಗ ಇಲ್ಲಿ ಸೇರಿಸಿದ್ದೀನಿ, ಚೆನ್ನಾಗಿದ್ದೀನಿ. ಇಲ್ಲಿಗೆ ಸೇರಿಸಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ನೀವು ದುಡ್ಡು ಎಲ್ಲಾದ್ರೂ ಒಂದ್ ಕಡೆಯಿಂದ ಲೋನ್ ಇತ್ಯಾದಿಗಳನ್ನ ತಗೊಂಡು ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅಂತ ಹೇಳಿದ್ರೆ ಅದು ಸಾಲ ಹೇಗಾಯ್ತು ಅಂತ ಗೊತ್ತಿಲ್ಲ ನನಗೆ. ಇದು ಇನ್ವೆಸ್ಟ್ಮೆಂಟ್. ಆ ವಸ್ತುನ ನೀವು ಮಾರಿದಾಗ ಸಾಲ ತೀರ್ಸಕ್ ಆಗತ್ತಾ? ಲೋನ್ ರೀಪೇಮೆಂಟ್ ಆಗತ್ತಾ? ಮುಗೀತು. ಇಲ್ಲ, ನಾವು ಈ ತರ. ಮತ್ತೆ ಅದೇ ತರ ನಾನು ಕೋರ್ಟ್ ವಿಚಾರಕ್ಕೂ ಹೇಳಿದ್ದೀನಿ, ಕೋರ್ಟ್ ಕೇಸ್ ಹಾಕ್ತೀರಾ, ಎಲ್ಲ ಹಾಕ್ತೀರಾ, ಕೇಸ್ ಗೆಲ್ಬೇಕು ಅಂತೀರಾ, ಗೆಲ್ತೀರಾ. ಗೆಲ್ದಾದ್ಮೇಲೆ ಅವ್ರ ಮೇಲ್ಮನೆಗೆ ಹೋಗ್ತಾರೆ, ಇನ್ನೊಂದ್ಸಲ ಕೇಸ್ ಬೀಳುತ್ತೆ, ಮತ್ತೆ ಬಾಯಿ ಬಡ್ಕೋತೀರಾ. ಕೇಸ್ ಕಂಪ್ಲೀಟ್ಲಿ ಕ್ಲೋಸ್ ಆಗೋದಕ್ಕೆ ಏನ್ ಮಾಡ್ಬೇಕು? ಕೇಳಲ್ಲ. ಕೇಳಿದ್ರ ತರ ಹೇಳೋದಕ್ಕೆ ಕೇಳೋದೇ ಇಲ್ವಲ್ಲ. ಕೋರ್ಟ್ ಕೇಸ್ ಶಮನವಾಗಲು ಏನ್ ಮಾಡ್ಬೇಕು? ಇಷ್ಟೇ. ಸೊ ಪರಿಹಾರ ಕ್ರಿಯೆಗಳು ನಾನು ಇದರಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಕೊಟ್ಟಿರುವಂತ ಯಾವುದೇ ಪರಿಹಾರ ಕ್ರಿಯೆಗಳು ಈ ಕ್ಲಾಸ್ ಅಲ್ಲಿ ಇರೋದಿಲ್ಲ ಸ್ನೇಹಿತರೆ. ಅಲ್ಲಿರೋ ಅಷ್ಟು ಪರಿಹಾರಗಳನ್ನ ತೆಗೆದ್ಬಿಟ್ಟು ಒಂದು 800 ವಿಡಿಯೋ 800 ಪರಿಹಾರಗಳನ್ನ ನಿಮಗೆ ಕೊಡಬಹುದು, ಅದಲ್ಲ ಮ್ಯಾಟ್ರು. ಇಲ್ಲಿ ಯಾವುದೇ ಅದಕ್ಕೆ ಟಚ್ ಆಗುವಂತ ಯಾವುದೇ ಪರಿಹಾರಗಳು ಇಲ್ಲಿ ಕ್ಲಾಸ್ ಅಲ್ಲಿ ಇರಲ್ಲ. ಅದಕ್ಕೆ ಇದನ್ನ ನಾವು ಕ್ಲಾಸ್ ಮಾಡ್ತಾರೆ. ಕೆಲವೊಂದು ವಿಷಯಗಳನ್ನ ಸಾಮಾಜಿಕವಾಗಿ ನಾರ್ಮಲ್ ಆಗಿ ಹೊರಗಡೆ ಕೂತ್ಕೊಂಡು ಮಾತಾಡಕ್ ಆಗಲ್ಲ. ನೀವು ಅನ್ಕೋಬಹುದು ಸರ್ ಇದನ್ನೆಲ್ಲ ಆರಾಮಾಗಿ ಜನಗಳಿಗೆ ಎಲ್ರಿಗೂ ಹೆಲ್ಪ್ ಆಗುತ್ತಲ್ಲ ಅಂತ. ನಾನೇನ್ ಹೇಳ್ತೀನಿ ಅಂದ್ರೆ, ಸಾರಾಸಗಟಾಗಿ ನೀವೆಲ್ಲೂ ಆಗಲ್ಲ. ಕೆಲವೊಂದು ವಿಷಯಗಳನ್ನ ಎಲ್ಲಂದ್ರಲ್ಲಿ ಹೇಳ್ಕೊಳಕ್ ಆಗಲ್ಲ. ಈ ತರ ಎಲ್ಲಾ ಗುರುಗಳು ಒಪ್ಕೋತಾರೆ ಈ ಮಾತನ್ನ. ಬೇಕಾರೆ ಎಲ್ಲವನ್ನ ಬಂದ್ಬಿಟ್ಟು ನೀವು ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಕ್ಕಾಗತ್ತ ಅಂದ್ರೆ ಆಗಲ್ಲ ಈ ಕಾಲದಲ್ಲಿ. ಕೆಲವೊಂದು ವಿಷಯಗಳನ್ನ ಗೋಪ್ಯವಾಗಿ ಯಾರಿಗೆ ಪ್ರಾಪ್ತ ಇದೆ, ಪ್ರಾಪ್ತ ಅನ್ನೋ ವರ್ಡ್ ಕೇಳಿದ್ರೆ ನನ್ನ ಬಾಯಿನಲ್ಲಿ, ನೀವು ಕ್ಲಾಸಿಗೆ ಬಂದ್ರೆ ನಿಮಗ್ ಪ್ರಾಪ್ತ ಇರುತ್ತೆ. ನೀವೇನ್ ಮಾಡ್ತೀರಾ, ನಾವು ಅದನ್ನ ತಗೊಂಡು 4 ಜನರಿಗೆ ಹಂಚ್ತೀವಿ. ಯಾಕಂದ್ರೆ ಅವ್ರಿಗೂ ಪ್ರಾಪ್ತ ಇದೆ ಸರ್, ನಮ್ಮ ಮೂಲಕವಾಗಿ ಪ್ರಾಪ್ತ ಇದೆ ಅಂತ ಬಿಟ್ಟು ಹಂಚ್ಬಿಡ್ತೀರಾ. ನನ್ನ ಮೂಲಕವಾಗಿ ಪ್ರಾಪ್ತ ಇರಬೇಕು, ನಿಮ್ ಮೂಲಕವಾಗಿ ಅಲ್ಲ. ಸೊ ಈ ಕೆಲಸಗಳನ್ನ ಕೂಡ ಮಾಡಕ್ ಹೋಗ್ಬೇಡಿ. ಕರ್ಮ ಬರುತ್ತೆ. ಒಳ್ಳೇದ್ ಮಾಡಿದಿರಾ ನಿಜವಾಗ್ಲೂ ಒಳ್ಳೇದ್ ಬರುತ್ತೆ, ಕೆಟ್ಟದ್ ಮಾಡಿದಿರಾ ನಿಜವಾಗ್ಲೂ ಬರುತ್ತೆ. ಸರ್ ಚೆನ್ನಾಗಿದ್ದಾರೆ ಸರ್, ನಾನು ತುಂಬಾ ಕಷ್ಟಪಡ್ತೇನೆ, ನಾನು ಒಳ್ಳೇದ್ ಮಾಡಿದ್ದೀನಿ ಸರ್, ಅವ್ರು ಕೆಟ್ಟದ್ ಮಾಡಿದ್ದಾರೆ ಆರಾಮಾಗವ್ರೆ ಸರ್, ಏನ್ ಜೀವನ ಸರ್ ಅವ್ರದ್ದು? ನಂದು ದಿನಾ ಕಣ್ಣೀರ್ ಜೀವನ ಸರ್. ಈ ಕರ್ಮಕ್ಕೆ ಕಾರಣ ಏನು ಅನ್ನೋದನ್ನ ನಾನು ಕ್ಲಾಸಲ್ಲಿ ಹೇಳ್ತೀನಿ. ತುಂಬಾ ಜನರಿಗೆ ಇದೊಂದು ಡೌಟ್ ಇದೆ, ನಾನು ತುಂಬಾ ಒಳ್ಳೇದ್ ಮಾಡ್ತೀನಿ, ದಾನ ಧರ್ಮ ಮಾಡ್ತೀನಿ, ಯಾರಿಗೂ ಕೆಟ್ಟದ ಅನ್ನಲ್ಲ, ನನ್ನಿಷ್ಟಕ್ಕೆ ನಾನು ಜೀವನ ಮಾಡ್ಕೊಂಡಿದ್ದೀನಿ. ತುಂಬಾ ಜನ ನನ್ನ ಹಾಳು ಮಾಡಿ ನನ್ ನೋವು ಕೊಟ್ಟಿದ್ದಾರೆ ಸರ್, ನಾನು ಯಾರಿಗೂ ನೋವು ಕೊಟ್ಟಿಲ್ಲ, ಆರಾಮಾಗಿ ಕೂತಿದ್ದೀನಿ, ಅವ್ರು ಚೆನ್ನಾಗಿರ್ಲಿ ಸರ್. ಅವ್ರು ಏನ್ ಸರ್ ಇನ್ನೂ ಮೆರಿತಾನೆ ಇದಾರೆ, ಮೆರಿತಾನೆ ಇದಾರೆ, ಮೆರಿತಾನೆ ಇದಾರೆ, ನಾನು ಹಿಂಗ್ ಬೀಳ್ತಾ ಇದ್ದೀನಿ ಅಂತ. ಇದಕ್ಕೆ ಕಾರಣ ನೀವುಗಳೇ ಅಂದ್ರೆ ನೀವು ನಂಬ್ತೀರಾ? ಇದೇನಪ್ಪ ಉಲ್ಟಾ ಹೊಡೆದ್ಬಿಟ್ಟ ಈ ವ್ಯಕ್ತಿ ನಮ್ಗೆ ಅಂತ ಅಲ್ವಾ? ನಾವು ಆಪೋಸಿಟ್ ಇದ್ದ ವ್ಯಕ್ತಿನ ಬೈಯಲ್ಲ. ಯಾಕೆ ಬೈಯಲ್ಲ ಅಂತ ಹೇಳಿದ್ರೆ, ಅವ್ರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ನಾನು ವೀಕ್ ಆಗಿದ್ದೀನಾ ಅಂತ ನಾನು ಯೋಚನೆ ಮಾಡ್ತೀನಿ. ನನ್ನ ತಲೆನಲ್ಲಿ ಇರೋದು ಹಿಂಗೆ ಯೋಚನೆ ಮಾಡೋದು. ನಾನು ಎಲ್ರಿಗೂ ನನ್ನ ಹತ್ರ ಬರೋರಿಗೆಲ್ಲ ಅದೇ ಹೇಳೋದು, ನೀವು ವೀಕ್ ಆಗಿರೋದು ಅವ್ರನ್ನ ಯಾಕೆ ಬೈತೀರಾ? ಯಾವ್ದೋ ಒಂದು ಹಾಸ್ಪಿಟ್ಲ್ಗೆ ಹೋದ್ರಿ, ಯಾರನ್ನೋ ಒಬ್ಬನ ನೋಡೋದಕ್ಕೆ ಹೋದ್ರಿ, ಬಂದ್ರು ಕೂಡಲೇ ಬಂದ್ಬಿಟ್ಟು ನಿಮಗೆ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ ಕಮ್ಮಿ ಇತ್ತು, ನಿಮಗೆ ಹುಷಾರ್ ತಪ್ಪಿತು, ಇವಾಗ ಜ್ವರನ ಬೈತೀರಾ ನೀವು? ಅಥವಾ ನೀವು ವೀಕ್ ಇದ್ದೀರಾ ಅಂತ ಅನ್ಕೋತೀರಾ? ಡಸ್ಟ್ ಅಲರ್ಜಿ ಇದೆ ನಿಮ್ಗೆ, ಡಸ್ಟ್ ಇರೋ ಜಾಗಕ್ಕೆ ಹೋಗ್ತೀರಾ? ಹೋಗೋದು ಡಸ್ಟ್ನ ಬೈಕೊಂಡು. ಅದೇಂಗಾಗುತ್ತೆ ಸರ್? ಹಂಗೆ ನಾನೇ ಹೇಳ್ತಾ ಇರೋದು, ಅವ್ರನ್ನ ಯಾಕೆ ಬೈತೀರಾ? ನೀವ್ ಯಾಕೆ ಸರಿಯಾಗಲ್ಲ? ನೀವು ಸ್ಟ್ರಾಂಗ್ ಆದ್ರೆ ಅವ್ರು ಯಾಕೆ ಹೊಡಿತಾರೆ? ನೀವು ಅವರಷ್ಟೇ ಸ್ಟ್ರಾಂಗ್ ಆದ್ರೆ ಅವ್ರು ಯಾಕೆ ನಿಮ್ಮನ್ನು ಹೊಡಿತಾರೆ? ಚಾನ್ಸೇ ಇಲ್ಲ. ಸೊ ಇನ್ನು ಮುಂದೆ ಆದ್ರೂ ಬಂದ್ಬಿಟ್ಟು ನನ್ನ ಜೀವನ ಏನಿದೆ, ನಾನು ಏನ್ ತಂದಿದ್ದೀನಿ, ಏನ್ ಮಾಡ್ಬೇಕು, ಏನಿಲ್ಲ, ಇದ್ರ ಬಗ್ಗೆ ನಾವುಗಳು ಕ್ಲಾಸ್ ತಗೊಳಕ್ ಹೋಗೋಣ. ಜ್ಯೋತಿಷದಲ್ಲೂ ಕೂಡ ಅಷ್ಟೇ ಸ್ವಲ್ಪ ಹೈ ಲೆವೆಲ್ ಇರುವಂತ ಕ್ಲಾಸ್ಗಳನ್ನ ಮಾಡೋದಕ್ಕೆ ಹೋಗೋಣ. ಪರಿಹಾರ ಕ್ರಿಯೆಗಳಲ್ಲೂ ಅಷ್ಟೇ ಸ್ವಲ್ಪ ಹೈ ಲೆವೆಲ್ ಇರುವಂತ ಪರಿಹಾರಗಳನ್ನ ಕಲೀರಿ. ಜೀವನ ಚೆನ್ನಾಗಿ ಆಗ್ಬಿಡ್ಬೇಕು. ಇರೋ ಸಮಸ್ಯೆಗಳು ಕ್ರಮೇಣವಾಗಿ, ನಾನು ಇಮಿಡಿಯೇಟ್ ಆಗಿ ಆಗುತ್ತೆ ಅಂತ ಹೇಳಲ್ಲ, ಕ್ರಮೇಣವಾಗಿ ನೀವೇ ಅನ್ಕೋತೀರಾ, ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನನ್ನ ಲೈಫ್ ಇಲ್ಲಿತ್ತು, ಡನ್. ಈ ವರ್ಷ ಅಂದ್ರೆ ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನನ್ನ ಲೈಫ್ ಹೀಗಿದೆ, ನೆಕ್ಸ್ಟ್ ಇಯರ್ ಹೀಗಿದೆ ಸರ್, ಅದಕ್ಕೆ ನೆಕ್ಸ್ಟ್ ಇಯರ್ ಹೀಗಿದೆ ಸರ್, ಇದು ಬೇಕು ನನಗೆ.
ಇಲ್ಲಿತ್ತು ಸರ್, ಇದು ಹಿಂಗ್ ಹೋಗ್ತಾ ಇದೆ ಸರ್, ಸರ್ ಹಿಂಗೋಯ್ತು ಸರ್, ಹಿಂಗೋಯ್ತು ಸರ್. ಹೋದ ವರ್ಷ ಬಂದ್ಬಿಟ್ಟು ನನಗೆ 1 ಲಕ್ಷ ಸಾಲ ಇತ್ತು. ಈ ಸಲ ವರಮಹಾಲಕ್ಷ್ಮಿ ಬರುವಾಗ ನನ್ಗೆ 50,000 ಸಾಲ ಇದೆ. ಅಂದ್ರೆ 50,000 ನಾನು ತೀರ್ಸಿದ್ದೀನಿ. ಪಾಸಿಟಿವ್ ತಾನೇ ಇದು? 1 ಲಕ್ಷ ತೀರಿ ನಾನು ಮನೆ ಮಾಡಿ, ಗಾಡಿ ಮಾಡಿ, ಎಲ್ಲ ಬಂಗ್ಲೆ ಮಾಡಿ ಇಟ್ಟಿರ್ಬೇಕು. ಅದು ನನಗೆ ಪಾಸಿಟಿವ್. ಜನಗಳದ್ದು ಇದು ಯೋಚನೆ. ಈ ಯೋಚನೆಯಿಂದ ದಯವಿಟ್ಟು ಹೊರಗಡೆ ಬನ್ನಿ. ನೀವು ಅದೇ ದೊಡ್ಡದಾಗಿ ಯೋಚನೆ ಮಾಡ್ತಿರಲ್ಲ, ಇದೇ ಎಲ್ಲೋ ಒಂದ್ ಕಡೆ ನಿಮ್ಗೆ ಸಮಸ್ಯೆಯನ್ನ ಒಡ್ತಾ ಇರ್ತದೆ. ಇದೇ ರಿಯಲ್ ಆಗಿ ನಿಮ್ಗೆ ಸಮಸ್ಯೆಯನ್ನ ಒಡ್ತಾ ಇರೋದು. ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಬೇಕಂದ್ರೆ ಚಿಕ್ಕದಾಗಿ ಚಿಕ್ಕದಾಗಿ ಒಂದೊಂದೇ ಹೆಜ್ಜೆ ಇಡೋದಕ್ಕೆ ಕಲೀರಿ. ಒಂದೊಂದೇ ಹೆಜ್ಜೆ ಇಡೋದಕ್ಕೆ ಕಲೀರಿ. ಲೈಫಲ್ಲಿ ಎಲ್ಲೂ ಬೀಳಲ್ಲ, ಏನು ಪ್ರಾಬ್ಲಮ್ಗಳು ಆಗಲ್ಲ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ತರಗತಿಗಳು ತಾಂತ್ರಿಕ ಪರಿಹಾರ ತರಗತಿಗಳು 15ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಆಗಸ್ಟ್ ತಿಂಗಳ 15ನೇ ತಾರೀಕಿಂದ ರಾತ್ರಿ 8 ಗಂಟೆಗೆ ಝೂಮ್ ಆ್ಯಪಿನ ಮೂಲಕ ನಮ್ಮ ತರಗತಿಗಳು ನಡೀತವೆ. ಆನ್ಲೈನ್ ನಲ್ಲಿ ಇರ್ತವೆ. ತರಗತಿ ಶುಲ್ಕ 3,500 ರೂಪಾಯಿ ಆಗಿರ್ತದೆ. ತರಗತಿ ಶುಲ್ಕವನ್ನ ಪಾವತಿ ಮಾಡಿದವರಿಗೆ ನಾವು ಸಪರೇಟ್ ಆಗಿರುವಂತಹ ಒಂದು ಗ್ರೂಪ್ ಅಲ್ಲಿ ಸೇರಿಸ್ತೀವಿ. ಪ್ರತಿದಿನ ಅದರ ಲಿಂಕ್ ಬರುತ್ತೆ. ಈ 5 ದಿನದ ತರಗತಿನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರಜೆಗಳಿರಲ್ಲ. ಮತ್ತೆ ತರಗತಿಯ PDF ಮತ್ತು ವಿಡಿಯೋ ನಿಮಗೆ ಲಭ್ಯ ಇರ್ತದೆ. ಓಕೆನಾ? ಸೊ ಇವತ್ತಿನ ಈ ಡೆಮೋ ಸೆಷನ್ಗೆ ಬಂದು ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಯಾರಾದ್ರೂ ಒಂದಿಬ್ರು ಏನಾದ್ರು ಒಂದು ಮಾತಾಡೋದಿದ್ರೆ ಬೇಕಾದ್ರೆ ಮಾತಾಡಬಹುದು. ನಮಸ್ತೆ ಗುರುಗಳೇ. ಹೇಳಿ ಮೇಡಮ್. ಗುರುಗಳೇ, ನೀವ್ ಎಷ್ಟು ಹೇಳಿದ್ರು ಅದಷ್ಟು ಸತ್ಯ. ನಮ್ ತಂದೆ ಬದುಕಿರೋವರೆಗೂ ನಾವ್ ತುಂಬಾ ಚೆನ್ನಾಗಿದ್ವಿ. ಅವ್ರು ಒಂದ್ ಮದ್ವೆ ಅಂತ ಬಂದ್ರುನು ಅವ್ರಿಗೆ ತಾಳಿ ಮಾಡಿಸ್ಕೊಡೋದು, ಯಾರಾದ್ರೂ ಬಂದ್ರುನು ಅವ್ರಿಗೆ ಕ್ವಿಂಟಾಲ್ ಗಟ್ಲೆ ಅಕ್ಕಿ ದಾನ ಮಾಡೋದು, ಈ ತರ ಎಲ್ಲಾ ಮಾಡ್ತಾ ಇದ್ರು. ಅವ್ರು ಇರೋವರೆಗೂ ಚೆನ್ನಾಗಿತ್ತು ಫ್ಯಾಮಿಲಿ. ಅವ್ರು ತೀರೋದ್ ನಂತರ ಅಂತೂ ನಮ್ಗ್ ನಿಜ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದ್ರೆ ಅಕ್ಕ ತಂಗಿರೇ ದೂರ ಆಗೋ ತರ ಇದು. ಮನೆ ಜಾಸ್ತಿ ಹೊಡಿತದೆ ಮೇಡಮ್. ಇವಾಗ್ಲೂ ಇಲ್ಲ ಮನೆ ಒಡೆದೋಗುತ್ತೆ. ಎಲ್ರು ತುಂಬಾ ಹಿಂಗೆ ಕ್ಲೋಸ್ ಆಗಿದ್ದವರು ಒಂದು ತುಂಬಾ ಎಲ್ಲ ದೂರ ಅವಿಭಕ್ತ ಕುಟುಂಬ ಅಂತ ಆಗಿದ್ದೀವಿ. ಕರಿತೀವಿ ನಾವು. 15 ಜನ 20 ಜನ ಇದ್ವಿ ಸಾರವಂತ. ಎಲ್ಲ ಒಂದೊಂದು, ನಾನೊಂದು ತೀರ, ನೀನೊಂದು ತೀರ, ಒಬ್ರು ಒಂದ್ ಕಡೆ ಸೆಟ್ಲ್, ಇನ್ನೊಬ್ರು ಇವ್ರ ಮುಖ ನೋಡಕ್ ಅವ್ರಿಗೆ ಇಷ್ಟ ಇಲ್ಲ, ಅವ್ರ ಮುಖ ನೋಡಕ್ ಇವ್ರಿಗೆ ಇಷ್ಟ ಇಲ್ಲ, ಇವ್ರೊಂದು ಕೇಸು ಅವ್ರೊಂದ್ ಕೇಸು, ಇದಕ್ ನಾನ್ ಬರಲ್ಲ, ನೀನ್ ಬಂದ್ರೆ ನಾನ್ ಬರಲ್ಲ, ಅವ್ರು ಬರ್ತಾರ ನಾನ್ ಬರಲ್ಲ, ಈ ತರದೆಲ್ಲ ನಡೀತದೆ. ಹಂಗೆ ಕಟ್ ಆಗುತ್ತೆ, ಆಗಿರೋದು ಗುರುಗಳೇ. ಒಡೆದೋಗುತ್ತೆ ಹಂಗೆ ಕುಟುಂಬಗಳು. ಆಗಿರೋದು ಗುರುಗಳೇ. ಒಂದ್ ಒಡೆದೋಗುತ್ತೆ. ಫಂಕ್ಷನ್ಗೆ ನಮ್ ಫ್ಯಾಮಿಲಿ ಜನನೇ ಸಾಕಾಗಿರ್ತಿತ್ತು. ಬಟ್ ಹೌದು, ಇವಾಗ ದೂರ ದೂರ ಎಲ್ಲಾರು ದೂರ ಆಗ್ಬಿಟ್ಟಿದ್ದಾರೆ. ಖಂಡಿತ ಅದಾಗುತ್ತೆ ಮೇಡಮ್. ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಕ್ಲಾಸ್ ಗುರುಗಳೇ ನೀವು ಕೊಡ್ತಾ ಇರೋದು ಇವಾಗ. ಮಿಸ್ ಮಾಡದೆ ಬನ್ನಿ ಮೇಡಮ್. ಮಾರ್ಕೆಟಿಂಗ್. ಖಂಡಿತ ಗುರುಗಳೇ. ಹಾ, ಹೇಳಿ ಅಮ್ಮ. ಖಂಡಿತ ಗುರುಗಳೇ. ಗುರುಜಿ, ಲತ್ತೆ ಭಾವ ಲತ್ತೆ ನಕ್ಷತ್ರ ಅದನ್ನು ಕೊಡಿ ಗುರುಜಿ. ಇದೊಂದು ಯಾಕಂದ್ರೆ ಕಾನ್ಸೆಪ್ಟ್ ತುಂಬಾ ಇಲ್ಲ ಸರ್. ಯಾಕಂದ್ರೆ ತುಂಬಾ ಅದಕ್ಕೆ ಎಲ್ಲ ಬಂದು ಅಲ್ಲಿ ಟಚ್ ಆಗ್ತದೆ ಗುರುಜಿ. ಒಂದೊಂದ್ಸಲ ಅದಕ್ಕೆ ಏನ್ ಮಾಡೋಕೆ, ಅದಕ್ಕೆ ಇದನ್ನು ಆಡ್ ಮಾಡಿ ಗುರುಜಿ. ಅಟ್ಲೀಸ್ಟ್ ಗುಡಿ ಪರವಾರಿಲ್ಲ ಅದನ್ನ ಬೇರೆ ಒಂದ್ ಯಾವ್ದು ಬೇಸಿಕ್ ಕೊಡ್ರಿ. ಸಿಂಪಲ್ ಕಾನ್ಸೆಪ್ಟ್. ಲತ್ತೆಗೆ ಸಂಬಂಧಪಟ್ಟ ದೈವಾರಾಧನೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ ಜೀವನದಲ್ಲಿ ಲತ್ತೆ ಹೋಗ್ಬಿಡುತ್ತೆ ಅಷ್ಟೇ. ಅದು ಸಿಂಪಲ್ ಪರಿಹಾರ ಕೊಟ್ಬಿಡ್ತೀನಿ ನಾನು. ಲತ್ತೆಗೆ ಸಂಬಂಧಪಟ್ಟ ದೈವಾರಾಧನೆ. ನೀವುಗಳು ಯೋಚನೆ ಮಾಡ್ತೀರಾ ಸರ್ ಲತ್ತೆಗೆ ಸಂಬಂಧಪಟ್ಟ ದೈವಾರಾಧನೆ ಮಾಡಿದ್ರೆ ಲತ್ತೆ ಹಿಡಿತದೆ, ಹಿಡ್ದಿರೋ ಲತ್ತೆನ ಬಿಡಿಸ್ತದೆ. ಉಲ್ಟಾ ಟ್ರೈ ಮಾಡಿ ನೋಡಿ. ನೀವ್ ಹೇಳ್ತೀರಾ ಸರ್ ಇದು ಹೆಂಗ್ ಚೇಂಜ್ ಆಯ್ತು ಸರ್ ಅಂತ. ಇದು ಚೇಂಜ್ ಆಗುತ್ತೆ. ತುಂಬಾ ಜನ ಲತ್ತೆಗೆ ಸಂಬಂಧಪಟ್ಟಿದ್ದು ಮುಟ್ಟಬಾರ್ದು, ತಗೋಬಾರ್ದು ಅಂತೆಲ್ಲ ಹೇಳ್ತಾರೆ. ನಾನು ಕೆಲವೊಂದನ್ನ ನನ್ಗೆ ಅನುಭವ ಬೇಕು. ಹೌದು, ನನ್ನ ಹತ್ರನೂ ವಿಷಯಗಳಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಕೊಟ್ಟಿರೋರೆಲ್ಲ ತಪ್ಪಾಗಿ ಕೊಡ್ತಾ ಇದ್ರ ಅಂತ ಎಲ್ಲೂ ಹೇಳ್ತಾ ಇಲ್ಲ. ನನಗೆ ಕೆಲವೊಂದ್ಸಲ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಇದು ಓಕೆ ಇದೆ, ಇದು ವರ್ಕ್ ಆಗ್ತಾ ಇದೆ ನನಗೆ ಅನಿಸಿದಾಗ ನನ್ನ ಮಾತಿನ ದಾಟಿ ಚೇಂಜ್ ಆಗುತ್ತೆ. ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ನಿಮ್ಮ ಜೊತೆ ಮಾತಾಡೋಕೆ ಸಾಧ್ಯ ಇದೆ. ಲತ್ತೆ ಬಗ್ಗೆ ನಾನು ಇನ್ನೂ ಚೆಕ್ ಮಾಡ್ತಾ ಇದ್ದೀನಿ. ನನಗೆ ಬಂದಿರೋದು ಇವಾಗಿನವರೆಗೂ ರಿಸಲ್ಟ್, ಲತ್ತೆಗೆ ಸಂಬಂಧಪಟ್ಟ ನಕ್ಷತ್ರದ ದೇವತೆಯ ಆರಾಧನೆ ನಿಮ್ಮ ಜೀವನದಲ್ಲಿರೋ ಲತ್ತೆನ ತೆಗೀತದೆ. ಟ್ರೈ ಮಾಡಿ. ಓಕೆ ಡನ್. ಬೇರೆ ನಮಸ್ತೆ ಮೇಡಮ್. ಗುರುಳೆ, ಇದು ನೀವು ಹೇಳಿದ್ರಲ್ಲ 3,500 ರೂಪಾಯಿ ಯಾರೋ ಹೇಳಿದ್ರಲ್ಲ ಕಡಿಮೆ ಜಾಸ್ತಿ ಆಯ್ತು ಅಂತ. ನೀವು ಒಬ್ರೇ ಗುರುಗಳೇ? ಅಂದ್ರೆ ಇಮೇಲ್ ID ಇರೋ ತನಕ ವಿಡಿಯೋಗಳು ಇರುವಂತದ್ದು ನಿಮ್ಮ ಹತ್ರ ಮಾತ್ರ ಲೈಫ್ ಲಾಂಗ್ ಇರುತ್ತೆ. ಬೇರೆಯವರೆಲ್ಲ 1 ವರ್ಷ 6 ತಿಂಗಳವರೆಗೂ ಮಾತ್ರ ವಿಡಿಯೋ ಬಿಡ್ತಾರೆ. ಅಷ್ಟ್ರೊಳಗಡೆ ನಾವು ನೋಟ್ಸ್ ಮಾಡಿ ಕ್ಲಿಯರ್ ಮಾಡ್ಕೋಬೇಕು. ಸ್ವಲ್ಪ ನಮ್ಗೆ ಪ್ಲಸ್ ಪಾಯಿಂಟ್ ಲಾಸ್ಟ್ ವರ್ಗೂ ಇರುತ್ತಲ್ಲ ವಿಡಿಯೋ ನೋಡ್ಕೊಳ್ಳೋಣ ಅಂತ ಹೇಳಿ ಕೊಟ್ಟಿದ್ದ ಅಮೌಂಟ್ಗೂ ಲೈಫ್ ಲಾಂಗ್ ಇರುತ್ತಲ್ಲ ಅಂತ ಒಂದು ಖುಷಿ ಇರುತ್ತೆ ಗುರುಗಳೇ. ಅಲ್ವಾ? ಹೌದು. ಒಳ್ಳೆ ನಿಧಿನ್ ನಾನು. ಓಕೆ ಮ್ಯಾಮ್. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಮ್ಯಾಮ್. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ಗುರುಗಳೇ, ಇದಕ್ಕೆ ನೀವು ಹೋದ್ಸಲ ಒಂದು ಇದನ್ನ ಹೇಳಿದ್ರಿ ಗುರುಗಳೇ. ಎಲ್ಲೇ ದೇವರಲ್ಲಿ ನಾವು ನಿಂತ್ಕೊಂಡು ನಮಸ್ಕಾರ ಮಾಡಿದ್ರೆ ಆ ದೇವ್ರು ನಮ್ ಕಡೆ ತಿರುಗಂಗ್ ಮಾಡ್ಬೋದು, ಅದನ್ನೇ ಸೇರಿಸ್ತೀರಾ ಇದಕ್ಕೆ? ಇಲ್ಲ ಸರ್, ಹಾಗೂ ಮಾಂತ್ರಿಕ ಕ್ಲಾಸ್. ಮಾಂತ್ರಿಕ ಕ್ಲಾಸ್. ಸರಿ ಗುರು. ಹಾಗೂ ನಮ್ಗೆ ಲತ್ತೆ ನಕ್ಷತ್ರ ಅದೇ ಯೋಗಿ ನಕ್ಷತ್ರ ಆಗಿ ಅದೇ ಲತ್ತೆ ನಕ್ಷತ್ರ ಆದಾಗ ಏನ್ ಮಾಡ್ಬೋದು ಗುರುಗಳೇ? ಬರುತ್ತೆ ಸರ್, ಲತ್ತೆಗೆ ಸಂಬಂಧಪಟ್ಟ ಕ್ಲಾಸ್ಗಳು ಬರ್ತಾ ಇದೆ. ಬಂದಾಗ ನಾನು ನಿಮ್ಗೆ ವಿಷಯ ತಿಳಿಸ್ತೀನಿ. ನನಗೆ ಕನ್ಫರ್ಮೇಶನ್ ಬೇಕಾಗಿದೆ, ಅದಕ್ಕೋಸ್ಕರ ವೇಟಿಂಗ್ ಕೊಡ್ತೀವಿ. ಬಟ್ ನನಗೆ ಸಂಬಂಧಪಟ್ಟಂತೆ ನನಗೆ ಕೆಲವೊಂದು ಡೌಟ್ಸ್ಗಳಿದೆ, ಅದು ಕ್ಲಿಯರ್ ಮಾಡ್ಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಬಿಕಾಸ್ ಈ ತರ ನೀವುಗಳು ಪ್ರಶ್ನೆಗಳನ್ನ ಹಾಕಿದಾಗ ನಿಮ್ಗೆ ಕನಿಷ್ಠ ಪಕ್ಷ ಕರೆಕ್ಟ್ ಆಗಿರೋ ಉತ್ತರ ಕೊಡೋಕಾರು ನಾನು ಕಲ್ತಿರ್ಬೇಕಲ್ಲ ಸರ್. ಇದು ರಿಯಾಲಿಟಿ ಅಲ್ವಾ? ಸುಮ್ಮನೆ ನಾವೇ ಕಲ್ತಿಲ್ಲ, ನಮ್ಗೆ ತಲೆಗೆ ಹೋಗ್ತಾ ಇಲ್ಲ. ನೀವು ಹೇಳಿದ್ದನ್ನ ಒಂದು ಅಂದಾಜಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಊಹೆನಲ್ಲಿ ಮಾತಾಡೋದಕ್ಕೂ ನಿಮ್ಗೆ ಸರ್ ಹಿಂಗಾದ್ರೆ ಹಿಂಗಾಗುತ್ತೆ, ಚೆಕ್ ಮಾಡಿ ಸರ್ ಜಾತಕಗಳನ್ನ. ಹಾ ಸರ್ ನನಗಾಗಿದೆ, ಯಾರೋ ಒಬ್ರು ಹ್ಯಾಂಡ್ ರೈಸ್ ಮಾಡ್ತಾರೆ. ಸೊ
ನನಗೆ ಅದೊಂಥರ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಬೂಸ್ಟ್ ಆಗುತ್ತೆ. ಸೊ ನನಗೆ ಲತ್ತೆ ಬಗ್ಗೆ ನಾನು ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನಗೆ ಇನ್ನೂ ವಿಷಯಗಳನ್ನ ಅದರಲ್ಲಿ ತೆಗೆಯೋದಿದೆ ನನಗೆ. ಓಕೆನಾ, ನಾನು ಯಾವುದೇ ಒಂದು ವಿಷಯ ಕೊಟ್ಟಾಗ ಎಲ್ಲಾ ಕಡೆಯಿಂದ ತೆಗೆದು ಈ ವಿಷಯ ನಿಮ್ ಮುಂದೆ ಇಡ್ತೀನಿ. ಯಾಕಂದ್ರೆ ನನಗೆ ಅದು ಕನ್ಫರ್ಮೇಶನ್ ಬೇಕು. ಲತ್ತೆದು ಆಲ್ರೆಡಿ ರೆಡಿ ಇದೆ, ಬಟ್ ನನಗೆ ಅದ್ರಲ್ಲಿ ಕನ್ಫರ್ಮೇಶನ್ ಬೇಕು. ನಾನು ಮಾಡ್ತಾ ಇದ್ದೀನಿ, ನಿಮ್ಗೆ ವಿಷಯ ಕೊಡ್ತೀನಿ. ಯೋಗಿ ನಕ್ಷತ್ರ ಆಗಿದ್ರೆ ಏನು ಲತ್ತೆ, ವೆದೆ ನಕ್ಷತ್ರ ಆಗಿದ್ರೆ ಲತ್ತೆ ಏನು, ಲತ್ತೆನಲ್ಲಿ ಒಂದು ಗ್ರಹ ನಿಂತಿದೆ. ಆ ಗ್ರಹದ ದಶಾಭುಕ್ತಿ ಇತ್ಯಾದಿಗಳು ನಡೆಯುವಾಗ ಏನೇನು ನಡೀಬಹುದು, ಆ ಲತ್ತೆ ನಕ್ಷತ್ರದಲ್ಲಿ ಗೋಚಾರದಲ್ಲಿ ಒಂದು ಗ್ರಹ ಬಂದು ಕೂತಿದೆ. ಆ ಗ್ರಹ ನನ್ಗೆ ಒಳ್ಳೆ ಗ್ರಹ, ನನಗೆ ಕೆಟ್ಟ ಗ್ರಹ ಬಂದು ಕೂತಿದೆ. ಸೊ ತುಂಬಾ ಇದೆ ಕಾನ್ಸೆಪ್ಟ್. ನಾನು ಅದನ್ನ ನಿಮ್ಗೆ ತಿಳಿಸ್ತೀನಿ. ನಿಮ್ಗೆ ಗೊತ್ತಾಗುತ್ತೆ ಅವಾಗ ಏನು ಅಂತ. ಡನ್. ಓಕೆ, ಬೇರೆ. ನಮಸ್ತೆ ಮೇಡಮ್. ನನ್ನ ಹೆಸರು ಚೈತ್ರ ಅಂತ. ಫಸ್ಟ್ ಟೈಮ್ ಅಟೆಂಡ್ ಆಗಿದ್ದೀನಿ ನಾನು. ಕೋಚು ಫಸ್ಟ್ ಟೈಮ್ ಈ ಕ್ಲಾಸ್ ನೋಡ್ತಾ ಇರೋದು. ಜಾಯ್ನ್ ಆಗ್ಬೋದು ಗುರುಜಿ ಈ ಕ್ಲಾಸ್ಗೆ? ಇವಾಗ ನೀವು ಹೇಳಿದ್ರಲ್ವಾ? ಖಂಡಿತ ಮೇಡಮ್, 15ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅನ್ಸುತ್ತೆ ಇದ್ರಲ್ಲಿ ಬರುವಂತ ಇನ್ಫಾರ್ಮೇಶನ್ ನನಗೆ ಹೆಲ್ಪ್ಫುಲ್ ಇದೆ ಅಂದ್ರೆ ನೀವುಗಳು ಜಾಯ್ನ್ ಆಗಿ. ಜಿ ಇನ್ನೊಂದು ಒಂದೇ ಒಂದು ಡೌಟ್, ಇದ್ರಲ್ಲಿ ಏನಂತಾರೆ ಕ್ಯಾಸ್ಟ್ ಆತರ ಏನು ಇದಿಲ್ವಾ? ಇದ್ರಲ್ಲಿ ಇದೆಯಾ ಇಲ್ವಾ ಗೊತ್ತಿಲ್ಲ ಮೇಡಮ್, ನನ್ನ ಹತ್ರ ಇಲ್ಲ. ಅದೇನಿದೆ ಯಾವುದೇ ಅದೇ ರೀತಿಯ ಅದಕ್ಕೆ ಜಾತಿ ಧರ್ಮ ಯಾಕಂದ್ರೆ ಸ್ವಲ್ಪ ಯಾವುದಕ್ಕೂ ಈ ನಮ್ಮ ತರ ಹತ್ರ ಇಲ್ಲ. ಎಲ್ಲ ಬ್ರಾಹ್ಮಿನ್ಸ್ ಲಿಂಗಾಯಟ್ಸ್ ಆತರ ಇದ್ ಮಾಡ್ತಾರಲ್ವಾ, ಅದಕ್ಕೆ ಅದೊಂದು ಡೌಟ್ ಇತ್ತು ಮೊದ್ಲಿಂದನು, ಅದಕ್ಕೆ ನಿಮ್ಮನ್ನ ಕ್ಲಾರಿಟಿ ತಗೊಳ್ಳೋಣ ಅಂತ. ಇಲ್ಲ ಮ್ಯಾಮ್, ನಮ್ಮ ಹತ್ರ ಯಾವುದೇ ರೀತಿಯ ಜಾತಿ ಮತ ಧರ್ಮ ಲಿಂಗ ಯಾವುದಕ್ಕೂ ಯಾವುದೇ ರೀತಿಯ ಭೇದ ಇಲ್ಲ. ನಾವು ಎಲ್ರಿಗೂ ಯಾರೇ ಬಂದ್ರು ಸಹಿತ ಯಾರನ್ನೂ ನಾವು ಯಾವ ಕ್ಯಾಸ್ಟ್ ಅವ್ರು ಅಂತ ಕೇಳೋದು ಇಲ್ಲ. ನಮ್ಮ ಇಷ್ಟಕ್ಕೆ ನಾವು ಬರೀ ಕೆಲಸ ಮಾಡ್ತೀವಿ, ವಿದ್ಯೆ ಕಲ್ಸೋದಷ್ಟೇ ನಮ್ ಕೆಲಸ ಇರುತ್ತೆ. ನಮ್ ಕ್ಯಾಸ್ಟು ನಿಮಗ್ ಬೇಡ, ನಿಮ್ ಕ್ಯಾಸ್ಟು ನಮಗ್ ಬೇಡ. ಬನ್ನಿ ಅಮ್ಮ, ಒಳ್ಳೇದಾಗಲಿ. ನಮಸ್ತೆ ಗುರುಜಿ. ಈ ನಮಸ್ತೆ. ಪೂಜೆಯಲ್ಲಿ ತರಕಾರಿಗಳು ಬಲಿ ಕೊಡ್ತಾರಲ್ಲ, ಆ ಕಾನ್ಸೆಪ್ಟ್ ಸಿಗ್ತವೆ ಇಲ್ಲ ಸರ್, ಕ್ಲಾಸ್ ಇಲ್ಲ ಅಲ್ಲಿ? ಇಲ್ಲ ಇಲ್ಲ. ಬಲಿ ಕೊಡೋದ್ರ ಬಗ್ಗೆ ಬೇಕಾದ್ರೆ ಮಾತಾಡೋಣ, ಬಟ್ ದೃಷ್ಟಿ ತೆಗೆಯುವಂತ ವಸ್ತುಗಳ ಬಗ್ಗೆ ಮಾತಾಡೋಣ. ಈ ಬಲಿ ಗಿಲಿಯಲ್ಲಿ ಯಾಕಣ? ನಂದು ತಾಂತ್ರಿಕ ಪರಿಹಾರಣ. ತಾಂತ್ರಿಕ ಅಂದ್ರೆ ತುಂಬಾ ಈಸಿಯಾಗಿ ತಂತ್ರಗಳನ್ನ ಬಳಸುವಂತದ್ದು, ಮಾಂತ್ರಿಕ ಅಲ್ಲ. ಪೂಜೆ ಓಕೆ, ಪದ್ಧತಿ ಬಗ್ಗೆ ಹೇಳ್ತೀರಂದ್ರಲ್ಲ, ಬೇಡ ಅದ್ರಲ್ಲಿ ಇದನ್ನು ಗುರು, ಸೇರುತ್ತೆ. ಬೇಡ ಬೇಡ ಬೇಡ. ಮಾಂತ್ರಿಕ ಕಥೆನೇ ಬೇಡ ಸದ್ಯಕ್ಕೆ. ಮಾಂತ್ರಿಕ ಬೇಡ. ನಾವು ಇವಾಗ ಸಾತ್ವಿಕ ಇರೋಣ ಸ್ವಲ್ಪ ದಿನ. ಬೇರೆ. ಗುರುಗಳೇ ನಮಸ್ಕಾರ. ನಮಸ್ತೆ ಅಮ್ಮ. ಗುರುಗಳೇ, ಗಣೇಶನ ಹಬ್ಬ ಬರ್ತಾ ಇದೆ, ಗಣಪತಿದು ಒಂದ್ ಕ್ಲಾಸ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಮಾಡಿಲ್ಲ ಗುರು. ಖಂಡಿತ ಮೇಡಮ್, ಸದ್ಯಕ್ಕೆ ತಾಂತ್ರಿಕ ಪರಿಹಾರಗಳ ಕ್ಲಾಸ್ ಅಲ್ಲೇ ಬಿಸಿ ಇದೀವಿ. ಸೊ ಮುಂದಿನ ದಿನಗಳಲ್ಲಿ ಮಾಡೋಣಮ್ಮ. ಅದು ಸಾಧನಾ ಕ್ಲಾಸ್ಗಳಿರ್ತವೆ, ಅದು ನಾರ್ಮಲ್ ಪೂಜೆ ಮಾಡುವಂತ ಕ್ಲಾಸ್ಗಳಲ್ಲ. ನಾರ್ಮಲ್ ಗಣೇಶ ಹಬ್ಬದಲ್ಲಿ ಪೂಜೆ ಮಾಡೋ ಗಣಪತಿ ಅಲ್ಲ ಅದು, ಅದು ಬೇರೆ ಗಣಪತಿ. ಗುರುಗಳೇ ನಮಸ್ತೆ. ನಮಸ್ತೆ. ನೀವು ಹೇಳಿದ್ರಲ್ಲ ಗುರುಗಳೇ, ಹಿಂಗೆ ಹ್ಮ್. ದಾನ ಮಾಡಿ ಸ್ಕೂಲಿಗೆ ದಾನ ಮಾಡಿದ್ದು ಜಾಗ ಅಂತ ಹೇಳಿದ್ರಲ್ಲ, ದಾವಣಗೆರೆಯಲ್ಲೇ ಒಂದು ಕೇಸ್ ಇದೆ. ಅವರು ಕೊಟ್ಟಿರುವಂತ ಅವ್ರ ಹೆಸರನ್ನೇ ಕಾಲೇಜ್ ಇದೆ. ಅವರ ಮಗಳು ಬುದ್ಧಿಮಾಂದ್ಯೆಯಾಗಿ ಇದರಲ್ಲಿ ಸೇರಿದ್ದಾರೆ. ಇದು ನನ್ನ ಅನುಭವಕ್ಕೆ ಬಂದಿರೋದು. ಇನ್ನೊಬ್ರು ನಮ್ಮೂರಲ್ಲೇ ತುಂಬಾ ದಾನಗಳು ಅಂದ್ರೆ ಊಟ ಹಾಕಿ ಎಲ್ಲ ಮಾಡ್ತಿದ್ರು. ಇವತ್ತಿನ 3ನೇ ಜನರೇಷನ್ ಇನ್ನೊಬ್ರತಾಗ ಹೋಗಿ ದುಡಿದು ತಿನ್ನವತ್ತು ಬಂದಿದೆ ಗುರುಗಳೇ. ಇದು ನನ್ನ ಹೌದು. ಅನುಭವಕ್ಕೆ ಸಿಕ್ಕಿರವು. ನಿಮ್ ನೀವು ತರನೇ ಇಲ್ಲಿ ಇದ್ದವರೆಲ್ಲರೂ ಹೇಳಿದ್ಮೇಲೆ ಒಂದೊಂದು ಇವನ್ನೆಲ್ಲ ಅನುಭವಗಳನ್ನ ಚೆಕ್ ಪಡ್ಕೊಂಡ್ರೆ ವಿಷಯಗಳು ಗೊತ್ತಾಗುತ್ತೆ. ಮತ್ತೆ ತುಂಬಾ ಜನ ದೇವಸ್ಥಾನ ಇತ್ಯಾದಿಗಳು ಬರ್ತಾರೆ, ಅರ್ಚಕ ವೃತ್ತಿ ಪುರೋಹಿತ ವೃತ್ತಿಯನ್ನ ಮಾಡೋರು ಇದ್ದೀರಾ, ಜ್ಯೋತಿಷಿಗಳು ಬಹಳಷ್ಟು ಜನ ಇಲ್ಲಿದ್ದೀರಾ. ಕನಿಷ್ಠ ಪಕ್ಷ ಇನ್ನು ಮುಂದೆ ಆದ್ರೂ ಬರುವಂತ ಸಾಮಾನ್ಯರಿಗೆ, ಜನಸಾಮಾನ್ಯರಿಗೆ ಈ ವಿಷಯ ಗೊತ್ತಿಲ್ಲ. ನಾವ್ ಏನ್ ಹೇಳ್ತೀವಿ ಅದನ್ನೇ ನಂಬ್ತಾರೆ. ದಯವಿಟ್ಟು ಜನಗಳಿಗೆ ಬಂದ್ಬಿಟ್ಟು ಹೇಳಿ, ನಾವ್ ಹೇಳೋ ವಿಷಯನ ಸ್ವಲ್ಪ ಅನುಭವ ಪಡ್ಕೊಳ್ಳಿ, ಹೊರಗಡೆ ಹೋಗಿ ನೋಡ್ಬಿಟ್ಟು ಆಮೇಲೆ ನಂಬಿ. ಅಲ್ಲಿವರೆಗೂ ನಂಬೇಡಿ. ಪುಸ್ತಕದ ಬದನೇಕಾಯಿ ಯಾರೋ ಹೇಳಿದ್ರು ಹಿಂಗ್ ಶ್ರೇಷ್ಠ ಅದು ಶ್ರೇಷ್ಠ, ಹೊರಗಡೆ ಹೋಗಿ ನೋಡಿ. ನಿಮ್ಮ ಕಣ್ಣಿಗೆ ಗೋಚಾರ ಆಗುತ್ತೆ, ಆವಾಗ ಗೊತ್ತಾಗುತ್ತೆ ಏನೇನ್ ಮಾಡಿದ್ವಿ ನಾವು ತಪ್ಪು ಅನ್ನುವಂಥದ್ದು. ಓಕೆನಾ. ಈ ಆಸನ ಇತ್ಯಾದಿಗಳನ್ನ ಕೆಲವರು ದಾನ ಮಾಡ್ತಾರೆ ನೋಡಿ. ತುಂಬಾ ಜನ ವಿಷಯ ಗೊತ್ತಿಲ್ಲ ಇದು. ಆಸನ ದಾನ ಮಾಡ್ತೀವಿ, ನನ್ಗೊಂದಿರ್ಲಿ ನಿಂಗೊಂದಿರ್ಲಿ ಅಂತ. ಅಥವಾ ತಾನು ತಂದಿರುವಂತ ಆಸನವನ್ನ, ತಾನು ಬಳಸಿರೋ ಆಸನವನ್ನ ಇನ್ನೊಬ್ರಿಗೆ ಕೊಡ್ತಾರೆ. ಅವರಿಗೆ ಸಸ್ಪೆನ್ಷನ್ ಏನಾದ್ರು ಆಗಿದ್ಯಾ ಅನ್ನೋದನ್ನ ಚೆಕ್ ಮಾಡಿ. ಹೌದು ಗುರು. ತಾವು ಜೀವನದಲ್ಲಿ ನೆಲೆ ಇದನ್ನ ನಿಲ್ಲಕ್ಕಾಗಲ್ಲ. ಆಸನ ದಾನಗಳನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ ಜೀವನದಲ್ಲಿ ನೆಲೆ ನಿಲ್ಲಕ್ಕಾಗಲ್ಲ. ಅಥವಾ ನೀವುಗಳು ಯಾವ ಒಂದು ಜಾಗದಲ್ಲಿ ಹೋಗಿ ಕೂತಿರ್ತೀರೋ ಆ ಜಾಗದಿಂದ ಕೆಳಗಡೆ ಇಳಿತೀರ ನೀವು. ನಿಮ್ಮ ಮನೆಯಲ್ಲಿ ಒಂದು ಜಾಗ ಇರ್ಬೋದು, ನಿಮ್ಮ ಒಂದು ಸಂಸ್ಥೆನಲ್ಲಿ ಒಂದು ಜಾಗ ಇರ್ಬೋದು, ನೀವು ಕೆಲಸ ಮಾಡುವಂತ ಜಾಗದಲ್ಲಿ ನಿಮ್ಗೊಂದು ಅಧಿಕಾರ ಕೊಟ್ಟಿರುವಂತ ಒಂದು ಕುರ್ಚಿ ಇರ್ಬೋದು, ಅಲ್ಲಿಂದ ಕೆಳಗಡೆ ಇಳಿತೀರ ನೀವು. ಸೊ ಇವನ್ನೆಲ್ಲ ನೀವು 100% ನೋಡಿರ್ಬೋದು. ಅದರಲ್ಲಿ ನಿಮ್ಗೆ ಬಹಳಷ್ಟು ವಿಷಯಗಳು ಗೊತ್ತಾಗುತ್ತೆ. ಈ ಪೌರ ಕಾರ್ಮಿಕರನ್ನ ಕರ್ಕೊಂಡ್ಬಂದು ಸ್ವಚ್ಛ ಭಾರತ್ ಅಧ್ಯಯನವನ್ನ ಮಾಡಿ ಪೌರ ಕಾರ್ಮಿಕರ ಪಾದವನ್ನ ತೊಳೆದ್ರೆ ಏನಾಗುತ್ತೆ ಅನ್ನೋದು ಯಾರಿಗಾರು ಗೊತ್ತಾ? ಅಂದ್ರೆ ಸರ್ ರಾಜಕೀಯ ತನಕ ಹೋಗ್ಬಿಟ್ಟೈತ ಪರಿಹಾರ ಕ್ರಿಯೆಗಳು, ಗೊತ್ತಿಲ್ಲ. ಬನ್ನಿ ಕ್ಲಾಸ್ಗೆ, ನಾನು ಹೇಳ್ತೀನಲ್ಲ ನಿಮ್ಗೆ. ಪಾದ ಪೂಜೆ ಯಾರಿಗ್ ಮಾಡಿದ್ರೆ ಏನಾಗುತ್ತೆ, ಎಲ್ಲಿ ನಾವು ಏನೇನ್ ತಪ್ಪುಗಳನ್ನ ಮಾಡ್ತಾ ಇದೀವಿ. ತುಂಬಾ ಜನ ಹೋಗ್ತೀರಾ, ಇದೊಂದು ನನಗೊಂದಿರ್ಲಿ ನಿನಗೊಂದಿರ್ಲಿ, ಇದು ನಿನಗೊಂದಿರ್ಲಿ ನನಗೊಂದಿರ್ಲಿ. ಜಪಮಾಲೆ ತರ್ತೀರಾ, ನನಗೊಂದು. ಎಲ್ಲೂ ಸಿಗಲ್ಲ ಒರಿಜಿನಲ್ ಸ್ಫಟಿಕ. ಹಿಂಗಿಂಗ್ ಮಾಡ್ದೆ, ಲೈಟ್ ಬಂತು, ಓಕೆ ವಾಟ್ ನೆಕ್ಸ್ಟ್. ನಮ್ಮವ್ರು ಇವರು ಕೇಳ್ತಾ ಇದ್ರು, ಅವ್ರಿಗೊಂದು.
ಇವ್ರಿಗೊಂದು ಅವ್ರಿಗೊಂದು ಇವ್ರಿಗೊಂದು. ಬನ್ನಿ ಜಪ ಮಾಡಿದವ್ರು ಯಾರ್ಯಾರಿದ್ದೀರಾ, ಲೈಫಲ್ಲಿ ಸೆಟ್ಲ್ ಆದವ್ರು ಯಾರ್ಯಾರಿದ್ದೀರಾ ಅದ್ರಲ್ಲಿ ಜಪ ಮಾಡಿದವರು? ಇಲ್ಲ, ಇದು ವಿಷಯನೇ ಗೊತ್ತಿಲ್ಲ ನಮ್ಗೆ, ಯಾರು ಹೇಳಲಿಲ್ಲ ಈ ವಿಷಯ. ಹೇಳ್ತಾರೆ, ಯಾಕೆ ಹೇಳಲ್ಲ ಅಲ್ವಾ? ಸೊ ಇಲ್ಲಿ ಎಲ್ಲಾ ಕಡೆ ಬಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಜೀವನ ಹಾಳಾಗ್ತಾ ಇದೆಯಾ, ಯಾರನ್ನೂ ದೂಷಿಸಬೇಡಿ ಸ್ನೇಹಿತರೆ. ಕಾರಣ ನಾವುಗಳೇ. ನನ್ನ ಕ್ಲಾಸಲ್ಲಿ ಇದೇ ಕಲ್ಸೋದು ನಾನು. ನಾವುಗಳೇ. ಯಾಕೆ? ಒಂದು, ನಾವು ತಪ್ಪು ಮಾಡಿರ್ತೀವಿ, ಅಥವಾ ಆಗಿರೋ ತಪ್ಪನ್ನ ಸುಧಾರಿಸಿಕೊಳ್ಳದೆ ರಿಪೀಟ್ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಇಷ್ಟೇ. ಇದು ತಲೆ ಒಳಗಡೆ ಹಾಕೊಳ್ಳಿ. ನಾವು ಯಾರನ್ನೂ ಬ್ಲೇಮ್ ಮಾಡಲ್ಲ, ಯಾರ ಜೊತೆ ಕೋಪ ಬರಲ್ಲ, ಯಾರನ್ನ ನೋಡಿದ್ರು ನಮ್ಗೆ ಶತ್ರುತ್ವ ಮಾಡ್ಬೇಕಂತ ಅನ್ಸದೇ ಇಲ್ಲ. ಯಾಕೆ ಹೇಳಿ? ತಪ್ಪು ನಂದು, ನಾನು ಯಾಕೆ ಬೈಲಿ ಅವ್ರನ್ನ? ರಿಯಾಲಿಟಿ ತಾನೆ ಅದು. ತಪ್ಪು ನಂದಿದ್ದ ನಾನು ನಿಮ್ಮನ್ನ ಯಾಕೆ ಬೈಲಿ? ನಾ ಬೈಯಕ್ ಹೋಗಲ್ಲ. ಯಾಕೆ ಸರ್ ಇವ್ರು ಸೈಲೆಂಟ್ ಆಗಿದ್ದಾರೆ, ಹೆದರ್ಕೊಂಡ್ಬಿಟ್ಟಿದೆ? ಹೆದರ್ಕೊಳ್ಳೋದು ಯಾಕೆ ಗುರು? ನಮ್ದಿದೆ, ನಾವ್ ಯಾಕೆ ತಲೆ ಕೆಡ್ಸ್ಕೊಳ್ಳೋಣ? ಇರ್ಲಿ ಬಿಡಿ, ಹೋಗ್ಲಿ ಬಿಡಿ ಅಂತ ಬಿಡಿ. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಎನಿಬಡಿ? ಧನ್ಯವಾದಗಳು. ಥ್ಯಾಂಕ್ ಯು. ಬೇರೆ ಯಾರಾದ್ರು? ಗುರುಗಳೇ ನಮಸ್ತೆ ಸರ್. ಗುರುಗಳೇ, ಮನೆಯಲ್ಲಿ ವಿಗ್ರಹಗಳಿದ್ರೆ ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ತಿಳಿಸ್ತಾರೆ? ವಿಗ್ರಹಗಳು ಇಟ್ಕೊಂಡಿದ್ರೆ ಅಥವಾ ಇಡೋದಿದ್ರೆ? ಖಂಡಿತ ಇಲ್ಲ. ತುಂಬಾ ದೊಡ್ಡ ಕಾನ್ಸೆಪ್ಟ್ ಆಗುತ್ತೆ. ಬಟ್ ರಾಮಮೂರ್ತಿ ಸಾರ್ ಬಂದ್ಬಿಟ್ಟು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು. ನಾನು ನಿಮ್ಗೊಂದು ಉತ್ತರ ಹೇಳ್ತೀನಿ, ನಿಮ್ಗೆ ಶಾಕ್ ಆಗ್ಬಹುದು. ತುಂಬಾ ಜನ ನಂಬಲ್ಲ. ನನ್ನ ಮಾತಲ್ಲಿ ಬರುವಾಗ ಕೆಲವೊಂದು ವಿಷಯಗಳು ಒಂಥರ ವಿಚಿತ್ರವಾಗಿರುತ್ತೆ, ಬಟ್ ರಿಯಾಲಿಟಿ ಇರುತ್ತೆ. ಕೆಲವೊಂದ್ಸಲ ಮಾಂತ್ರಿಕತೆ ಮಾಡ್ತಾರೆ. ಮಾಂತ್ರಿಕತೆ ನೀವು ಕೊಟ್ಟಂತ ಬಟ್ಟೆ ಮೇಲೆ ಮಾಡ್ಬೋದು, ನಿಮ್ ಕೂದಲ ಮೇಲೆ ಮಾಡ್ಬೋದು, ಏನೇನೋ ಮಾಡ್ಬೋದು. ನಿಮ್ಮ ಮನೆಗೆ ಕಳಿಸುವಂತ ವಿಗ್ರಹದಲ್ಲಿ ಮಾಡ್ಬೋದು ಅಂತ ಯಾರಿಗಾರು ಗೊತ್ತಾ? ನಿಮ್ ಮನೆಗೆ ಇವಾಗ ನೀವು ಮನೆ ಓಪನಿಂಗ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಮನೆ ಜೀವನದಲ್ಲಿ ಏನೋ ಒಂದು ಫಂಕ್ಷನ್ ನಡೀತಾ ಇದೆ, ನಾನು ಬಂದೆ, ನಿಮ್ಗೆ ಒಂದು ಗಿಫ್ಟ್ ಕೊಡ್ತೀನಿ ನಾನು, ಓಕೆನಾ? ಗಿಫ್ಟ್ ಕೊಟ್ಟಾಗ ಅದ್ರೊಳಗಡೆ ಒಂದು ಗಣಪತಿ ಇರ್ಬೋದು, ಬೇರೆ ದೇವರುಗಳಿರ್ಬೋದು, ಅಥವಾ ಆಕಳ ವಿಗ್ರಹ ಇರ್ಬೋದು, ವಾಟ್ ಎವರ್ ಇಟ್ ಇಸ್. ಈ ವಿಗ್ರಹದಲ್ಲಿ ನಾನು ನಿಮ್ಗೆ ಮಾಂತ್ರಿಕ ಇಟ್ಟು ನಿಮ್ಮ ಮನೆ ಒಳಗಡೆ ಇಡಿಸ್ಬೋದಾ? ಇಡಿಸ್ಬೋದು, ರೈಟ್? ಇವಾಗ ಇದು ಇದೆ ಅಂತ ನಿಮಗೆ ಗೊತ್ತಾಯ್ತು, ಇದನ್ನ ನೀವು ತೆಗೆದ್ಬಿಟ್ರಿ, ನೀವು ಹುಷಾರಾಗ್ಬಿಟ್ರಿ, ಈ ವಸ್ತುನಲ್ಲಿ ಇದೆ ಅಂತ ಗೊತ್ತಾಯ್ತು, ಈ ವಸ್ತುನ ತೆಗೆದ್ಬಿಟ್ರಿ. ಏನ್ ಮಾಡ್ತೀರಾ? ಈ ಬೆಳ್ಳಿ ವಸ್ತು ಅಥವಾ ಚಿನ್ನದ ವಸ್ತುನ ನೀವು ಇದನ್ನ ತಗೊಂಡೋಗಿ ನೀವು ಅಂಗಡಿನಲ್ಲಿ ಕೊಡ್ತೀರಾ. ಅವನೇನ್ ಮಾಡ್ತಾನೆ? ಕರಗಿಸ್ತಾನೆ. ಕರಗಿಸಿ ಅದ್ರ ಮೇಲೆ ಏನ್ ಮಾಡ್ತಾನೆ? ಆಭರಣ ಮಾಡ್ತಾನೆ. ಆಭರಣ ಕೊಳ್ಳೋರು ಯಾರು? ಅವ್ರ ಜೀವನದಲ್ಲಿ ಏನೇನ್ ನಡೀಬಹುದು? ಇವೆಲ್ಲ ನಮಗೆ ಗೊತ್ತಿಲ್ಲ ರೀ. ಅಕ್ಷಯ ತದಿಯ ದಿವಸ ಆಭರಣ ತಗೋಬೇಕು, ಒಳ್ಳೇದಾಗುತ್ತೆ ನಮ್ಗೆ ಇಷ್ಟೇ ಹೇಳ್ಕೊಟ್ಟಿರೋದು ನಮ್ ಗುರುಗಳು. ಮ್ಯಾಟ್ರ್ ಕ್ಲೋಸ್. ಅರ್ಥ ಆಯ್ತಾ? ಸೊ ನೀವು ನೋಡದೇ ಇರುವಂತ ಬಹಳಷ್ಟು ದೊಡ್ಡ ಜಗತ್ತು ಬಹಳಷ್ಟು ಕಡೆಗಳಲ್ಲಿದೆ. ಇವಾಗ ತಾಳಿನ ಚೇಂಜ್ ಮಾಡಿ ಅಂತೀನಿ, ಸುಮ್ಮನೆ ಕೇಳಿಸ್ಕೊಳ್ಳಿ, ನಿಮ್ಗೆ ಇದು ಇವಾಗ ಅನುಭವ ಬರುತ್ತೆ. ಮಾಂಗಲ್ಯ ಶಾಂತಿ ಮಾಡುವಾಗ ತಾಳಿ ಚೇಂಜ್ ಮಾಡಿ ಬೇರೆ ತಾಳಿ ಮಾಡ್ಕೊಳ್ಳಿ ಅಂತೀವಿ. ಹಳೆ ತಾಳಿನ ಕೊಟ್ಟು ಹೊಸ ತಾಳಿ ತಗೋತಾರೆ. ಕೊಟ್ಟಿರೋ ವ್ಯಕ್ತಿ ಅದನ್ನ ಕರಗಿಸ್ತಾನೆ. ಅವ್ನು ಕೊಡಲ್ಲ ಬಿಡಿ ನಿಮ್ಗೆ, ಓಕೆನಾ? ಅವ್ನ್ ಕರಗಿಸಿ ಆ ತಾಳಿನಲ್ಲಿ ಆಲ್ರೆಡಿ ದೋಷ ಇರುತ್ತೆ ಸ್ನೇಹಿತರೆ, ಅದನ್ನ ಕರಗಿಸಿ ಅವ್ನ್ ತಾಳಿ ಮಾಡಿ ಇಟ್ಟಿರ್ತಾನೆ. ಆ ತಾಳಿ ತಗೊಂಡು ಹೊಸದಾಗಿ ಯಾರೋ ಇನ್ನೊಬ್ರು ಹೋದ್ರು, ತಾಳಿ ಖರೀದಿ ಮಾಡಿದ್ರು, ಆ ತಾಳಿ ತಗೊಂಡು ಅವ್ರು ಹಾಕೊಂಡಿರ್ತಾರಲ್ಲ, ಅವರಿಗೆ ದೋಷಗಳು ಬರ್ತವಾ ಬರಲ್ವಾ ನಿಮ್ ಪ್ರಕಾರ? ಇವೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಯಾರು ಸರ್ ಹೇಳಿದ್ದು? ನಾನು ಕಿವಿ ಒಲೆ ತಂದಾಗಿಂದ ನನ್ ಜೀವನದ ಸಮಸ್ಯೆ ಬಂದಿದೆ ಅಂತ ಯಾರಾದ್ರೂ ಹೇಳ್ತೀರಾ? ಇದನ್ನ ನಾವು ಯೋಚನೆ ಮಾಡಿಲ್ಲ ಗುರು, ಅಲ್ವಾ? ಹೆಣ್ಣು ಮಕ್ಕಳಂತೂ ಹೇಳಲ್ಲ. ಹೆಣ್ಣು ಮಕ್ಕಳು ತಾವು ಚಿನ್ನ ತಗೊಂಡ್ರ ಮೇಲೆ ತೊಂದರೆ ಬಂತಂತ 100% ಹೇಳಲ್ಲ. ಗಂಡು ಮಕ್ಕಳಿಗೆ ಇದನ್ನ ಕೇಳಿಸ್ಕೋಬೇಕಂತ ಆಸೆ ಇರುತ್ತೆ. ಚಿನ್ನ ಬಂದ್ರ ಮೇಲೆ ಪ್ರಾಬ್ಲಮ್ ಆಗಿದ್ದು, ನಾನ್ ಕೊಡ್ಸಲ್ಲ. ಕರೆಕ್ಟಾ? ತುಂಬಾ ಜನ ಮನೆಯಲ್ಲಿ ಇವಾಗ ಚೆಕ್ ಮಾಡಿ, ವಾಹನ, ಚಿನ್ನ, ಮನೆಗೆ ಯಾವ್ದಾದ್ರು ವಸ್ತು ಬಂದ ನಂತರ ನಿಮ್ ಜೀವನ ಅಭಿವೃದ್ಧಿನೂ ಆಗಿರ್ತದೆ, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗಿರ್ತದೆ. ಆ ವಸ್ತು ಎಲ್ಲಿಂದ ಬಂತು? ಅದು ಶುದ್ಧಿಯಾಗಿತ್ತ? ಅದ್ರಲ್ಲಿ ಬೇರೆ ಏನಾದ್ರೂ ವಸ್ತುಗಳಿತ್ತ? ಇದು ಯಾರಿಗೂ ಗೊತ್ತಿಲ್ಲ. ನಂದು ಕೂದಲು ಸಿಕ್ಕಿದ್ರೆ ಪ್ರಯೋಗ ಮಾಡ್ತಾರೆ, ನಂದು ಕಾಲಡಿ ಮಣ್ಣು ಸಿಕ್ಕಿದ್ರೆ ಪ್ರಯೋಗ ಮಾಡ್ತಾರೆ, ನಾನು ಹಾಕೊಂಡಿರೋ ಬಟ್ಟೆ ಸಿಕ್ಕಿದ್ರೆ ಪ್ರಯೋಗ ಮಾಡ್ತಾರೆ ಅಂತೀರಾ. ಪ್ರಯೋಗ ಮಾಡೋರ್ನ ನೀವು ದಯವಿಟ್ಟು ಕೇಳಿ ನೋಡಿ. ನಾನು ಇವತ್ತು ನೋಡ್ತಾ ಇದ್ದೀನಿ, ಬಹಳಷ್ಟು ಯೂಟ್ಯೂಬ್ಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ತುಂಬಾ ಜನ ಬರ್ತಾ ಇದ್ದಾರೆ, ಪ್ರಯೋಗ ಮಾಡೋರು ತುಂಬಾ ಜನ ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ತಪ್ಪು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಅವ್ರ ಹತ್ರ ಕೇಳಿ ನೋಡಿ. ಸರ್ ಇದು 3ರಿಂದನೇ ಪ್ರಯೋಗ ಆಗುತ್ತಂತ ಅವ್ರು ಹೇಳ್ತಾರೆ. ಯಾವ್ದ್ರಿಂದ ಎಲ್ಲ ಪ್ರಯೋಗ ಆಗುತ್ತಂತ. ಒಂದು ಟೀ ಕುಡಿತೀರಾ ನೀವು? ನನ್ ಮಾತು ಕೇಳಿ, ಟೀ ಕುಡಿದ್ಬಿಟ್ಟು ಲಾಸ್ಟ್ ಎಂಡಿಂಗ್ ಅಲ್ಲಿ ಒಂದ್ ಸ್ವಲ್ಪ ಟೀ ಮಿಕ್ಕುತ್ತಾ ಗ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ, ಅದ್ರಲ್ಲಿ ಪ್ರಯೋಗ ಮಾಡಬಹುದು ನಿಮ್ ಮೇಲೆ. ಇದು ಗೊತ್ತಾ ನಿಮ್ಗೆ? ಸೊ ಪ್ರಯೋಗ ಮಾಡೋರ್ನ ಕೇಳಿ ನೋಡಿ, ಸರ್ ಯಾವ್ದ್ರಲ್ಲೆಲ್ಲ ಪ್ರಯೋಗಗಳು ನಡೀತದೆ, ಹೆಂಗೆಲ್ಲ ಪ್ರಯೋಗಗಳು ನಡೀತವೆ. ನಾವ್ ಹಂಗಲ್ಲ, ನನ್ ಬಟ್ಟೆ ಕಾಣಿಸಿಲ್ಲ ಅಂದ್ರೆ ಯಾರೋ ಏನೋ ಮಾಡ್ತಾವ. ನಮ್ದು ಇಲ್ದಿರೋದೆಲ್ಲ ತಲೆನೋವು. ಕೂದ್ಲು ಯಾರಿಗೂ ಸಿಕ್ಬಾರ್ದು, ಕ್ಲೀನಾಗಿ ಗಂಟು ಕಟ್ಟಿ ಬಿಸಾಕ್ಬೇಕು. ಇದನ್ನ ಬಿಟ್ಟು ಬಹಳಷ್ಟು ಕೇಸ್ಗಳಿದೆ, ಬಹಳಷ್ಟು ವಿಷಯಗಳಿದೆ, ಬಹಳಷ್ಟು ಜೀವನದಲ್ಲಿ ಬಹಳಷ್ಟು ವಿಷಯಗಳು ನಡೀತಾ ಇದೆ. ಯಾರೋ ಒಬ್ರು ಪ್ರಯೋಗ ಮಾಡಿರ್ತಾರೆ, ಪ್ರಯೋಗ ಮಾಡಿರುವಂತ ವ್ಯಕ್ತಿಗೆ ಇಲ್ದಿರುವಂತ ರೋಗಗಳು ಏನೋ ಆಗಿರ್ತದೆ ಶರೀರದಲ್ಲಿ. ಆ ಬಟ್ಟೆಗಳನ್ನ ನೀವು ತಗೊಂಡು ಹಾಕೊಂಡ್ರೆ ಏನಾಗಲ್ಲ ಸರ್. ಅವ್ರಿಗಿರೋದು ಯಾರು ಹೇಳಿದ್ದು? ಅರ್ಥ ಆಯ್ತಲ್ವಾ ನಿಮ್ಗೆ? ಸೋ ಅಂಡ್ ಸೋ ABCD. ಇವಾಗ ಒಂದ್ ಮಾತು ತಗೊಳ್ಳೋಣ. ಎ ಅನ್ನುವಂತ ಹೆಸರಿನ ವ್ಯಕ್ತಿಯ ಮೇಲೆ ನಾನು ಪ್ರಯೋಗ ಮಾಡಿ 4 ರಸ್ತೆಯಲ್ಲಿ ಇಟ್ಟಿದ್ದೀನಿ. ಕರೆಕ್ಟಾಗಿ ಕೇಳಿಸ್ಕೊಡಿ. ಎ ಅನ್ನುವಂತ ಹೆಸರಿನ ವ್ಯಕ್ತಿಯ ಮೇಲೆ ನಾನು ಪ್ರಯೋಗ ಮಾಡಿ 4 ರಸ್ತೆಯಲ್ಲಿ ಇಟ್ಟಿದ್ದೀನಿ. ಆ ಕಡೆಯಿಂದ ಎ ಅನ್ನುವಂತ ವ್ಯಕ್ತಿ ದಾಟ್ತಾನೆ. ಅದಕ್ಕಿಂತ ಮುಂಚೆ ಎ ಅನ್ನುವಂತ ಹೆಸರಿರೋ ಇನ್ನೊಬ್ಬ ವ್ಯಕ್ತಿ ದಾಟ್ತಾ ಅಂದ್ರೆ
ಅರ್ಥ ಆಗಿಲ್ವಾ? ಅರ್ಥ ಆಗತ್ತರ ಹೇಳ. ಪ್ರವೀಣ್ ಅನ್ನುವಂತ ಹೆಸರಿನ ಮೇಲೆ ನಾನು ಪ್ರಯೋಗ ಮಾಡಿದ್ದೀನಿ. ಪ್ರವೀಣ್ ಅನ್ನುವಂತ ಹೆಸರು ನಂದೇ ಹೆಸರು, ನಾನು ಯಾರ್ದು ನಿಮ್ ತಗೋತೇನ. ಪ್ರಯೋಗ ಮಾಡಿ ನಾನು ಇಟ್ಟಿದ್ದೀನಿ, ಪ್ರವೀಣ್ ದಾಟ್ತಾನೆ ಅವನಿಗೆ ಸೇರುತ್ತೆ ಅಂತ. ಅದಕ್ಕಿಂತ ಮುಂಚೆ ಪ್ರವೀಣ್ ಅನ್ನೋರು ಇನ್ನೊಬ್ರು ದಾಟ್ತಾರೆ, ನಾನಲ್ಲ. ಅವ್ರಿಗೆ ಆ ಪ್ರಯೋಗ ಎಫೆಕ್ಟ್ ಕೊಡುತ್ತಾ ಕೊಡಲ್ಲ? ಕೊಡುತ್ತೆ. ಕೊಡಲ್ಲ. ಯಾಕಂದ್ರೆ ಅವ್ರು ನೀವೆಲ್ಲ ತಿಳ್ಕೊಂಡಿದ್ದಾರೆ ಅಂದ್ರೆ ನನಗ್ ಕೊಡುತ್ತೆ ಅಂತ ಅಲ್ವಾ? ಗೊತ್ತಾಯ್ತಾ ನಿಮ್ಗೆ ವಿಷಯಗಳು ಏನೇನಿದೆ ಏನೇನಿಲ್ಲ ಅನ್ನೋದನ್ನ? ದಯವಿಟ್ಟು ಅದಕ್ಕೆ ನಾನು ಹೇಳೋದು, ಇಂಥವರ ಮಗಳಾದ ಇಂಥವರು, ಇಂಥವರ ಮಗನಾದ ಇಂಥವರು ಅಂತ ಪ್ರಯೋಗ ಮಾಡ್ತಾರೆ. ನಿಮ್ಮ ತಾಯಿಯ ಹೆಸರನ್ನ ಬಳಸ್ತಾರೆ. ಕರೆಕ್ಟ್ ಆಗಿರೋ ಮಾಂತ್ರಿಕರು ತಂದೆ ಹೆಸರು ಕೇಳಲ್ಲ, ಅದು ರೇಷನ್ ಕಾರ್ಡ್ ಅಲ್ಲಿ ಕೇಳೋದು, ನಮ್ದ್ರಲ್ಲಿ ಕೇಳಲ್ಲ. ನಮ್ದ್ರಲ್ಲಿ ತಾಯಿ ಹೆಸರನ್ನ ಬಳಸ್ತಾರೆ ಸ್ನೇಹಿತರೆ. ತಾಯಿ ಹೆಸರನ್ನ ಬಳಸಿ ಆಮೇಲೆ ನಿಮ್ ಮೇಲೆ ಪ್ರಯೋಗವನ್ನ ಮಾಡ್ತಾರೆ. ಇಂಥವರ ಮಗಳಾದ ಇಂಥವ್ರು ಅಥವಾ ಇಂಥವ್ರ ಮಗನಾದ ಇಂಥವ್ರು ನೀವೇ ಇರೋದು. ಅವಾಗ ನಿಮಗ್ ಮಾತ್ರ ಆಗುತ್ತೆ. ಬರೀ ಪ್ರವೀಣ್ ಅಂದ್ಬಿಟ್ರೆ ಪ್ರವೀಣ್ ಯಾರು ಬೇಕಾದ್ರೂ ಬರ್ಬೋದು ಆ ಟೈಮಲ್ಲಿ, ಯಾರಿಗ್ ಗೊತ್ತು? ಗೊತ್ತಾಯ್ತಾ ನಿಮ್ಗೆ? ಸೊ ಈ ತರದೆಲ್ಲ ಬಹಳಷ್ಟು ವಿಷಯಗಳಿರ್ತವೆ, ಬಹಳಷ್ಟು. ಸೊ ವಿಗ್ರಹಗಳಿಗೆ ಸಂಬಂಧಪಟ್ಟಂತೆ ಸೊ ಈ ತರ ಸಮಸ್ಯೆಗಳು ಇದ್ದವರು ದಯವಿಟ್ಟು ಹೇಳ್ತೀನಿ ಕೇಳಿ. ತುಂಬಾ ಮನೆಗಳಲ್ಲಿ ಗೃಹ ಪ್ರವೇಶ ಇತ್ಯಾದಿ ಆದಾಗ ವಿಗ್ರಹಗಳು ಬರ್ತಾ ಇರ್ತವೆ ಮನೆ ಒಳಗಡೆ. ಖುಷಿಯಾಗಿ ಕೊಟ್ಟಿರ್ತಾರೋ, ಹೊಟ್ಟೆ ಉರ್ಕೊಂಡು ಕೊಟ್ಟಿರೋ, ನಿಮ್ಗೆ ಗೊತ್ತಾ? ಯಾರಿಗ್ ಗೊತ್ತು ಸರ್? ಯಾರು ಸರ್ ಹೇಳಿದ್ದು ನಿಮ್ಗೆ ದೇವರಲ್ಲೆಲ್ಲ ಇದು ಕೊಡ್ತಾರೆ? ಯಾರು ಹೇಳಿದ್ ನಿಮ್ಗೆ ಅದ್ರಲ್ಲಿ ದೇವ್ರಿದಾನಂತ? ಯಾರಿಗೂ ಗೊತ್ತಿಲ್ಲ. ಎಷ್ಟೋ ಡಾಲ್ಸ್ ಎಷ್ಟೋ ಇದ್ರಲ್ಲಿ ಬಂದ್ಬಿಟ್ಟು ಪ್ರಯೋಗ ಮಾಡಿ ಕೊಟ್ಟಿದ್ರೆ ಏನ್ ಮಾಡ್ತೀರಾ? ಗೊತ್ತಿಲ್ಲ ನಮ್ಗೆ. ಪ್ರಯೋಗನ ಹೇಗ್ ಬೇಕಾದ್ರೂ ನಿಮ್ಮ ಮನೆಗೆ ತಲುಪಿಸ್ಬೋದು ಸ್ನೇಹಿತರೆ. ಯಾರೋ ಬಂದ್ಬಿಟ್ಟು ಬರೀ ಪ್ರಯೋಗ ಹೀಗ್ ಬರುತ್ತೆ ಹಾಗೆ ಬರುತ್ತೆ ಅಂದ್ರೂ ಕೂಡ ನಂಬಕ್ ಹೋಗ್ಬೇಡಿ. ಪ್ರಯೋಗದಲ್ಲಿ ಬಹಳಷ್ಟು ವಿಧಗಳಿದೆ. ಇವಾಗ ನಾನು ಇದನ್ನ ಹೇಳ್ಬಿಟ್ನಾ, ನಾನು ಹೇಳದ್ನಾ, ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ಇದು ಟ್ರೆಂಡ್. ಎಲ್ಲರೂ ಇದನ್ನ ಯೂಸ್ ಮಾಡ್ಕೊಂಡು ಪ್ರಯೋಗದಲ್ಲಿ ಎಷ್ಟು ವಿಧಗಳಿದೆ ಗೊತ್ತಾ ಅಂತ ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಗೊತ್ತಾ? ಅದು ಇದು ಬರುತ್ತೆ. ಓಕೆನಾ? ಯಾಕಂದ್ರೆ ಮ್ಯಾಟರ್ ನಾನು ಬಿಟ್ನಲ್ಲ, ಇವಾಗ ಬರುತ್ತೆ. ಇವಾಗ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ, ಪ್ರಯೋಗಗಳು ಹೀಗಿರುತ್ತವೆ. ಮಾಟ ಅಂದರೆ ಏನು? ಮಾಂತ್ರಿಕ ಅಂದರೆ ಏನು? ನೀವು ತಿಳಿದುಕೊಂಡಿರೋದು ಮಾಂತ್ರಿಕವೇ ಅಥವಾ ನಾವು ಹೇಳಿದ್ದು ಮಾಂತ್ರಿಕವೇ? ಈಗ ಸ್ಲೋಗನ್ಗಳು ಹೆವಿ ಇರ್ತವೆ, ಬರ್ತದೆ. ಗೊತ್ತಾಯ್ತಾ ನಿಮ್ಗೆ? ನಾನೇನಂತೀನಂದ್ರೆ, ತಕೊಂಡು ನೀವು ಮಾಡೋದು ತಪ್ಪಲ್ಲ. ನಿಮ್ಗೆ ಯಾಕೆ ಆ ತಲೆ ಓಡ್ತಾ ಇಲ್ಲ ಅನ್ನೋದಾದ್ರೂ ಗೊತ್ತಾ? ನಿಮಗೆ ನನ್ಕಿಂತ ಮುಂಚೆ ಯಾಕೆ ತಲೆ ಓಡಲ್ಲ ಅನ್ನೋದ್ರ ಗೊತ್ತಾ? ಇದ್ರ ಬಗ್ಗೆ ತಲೆ ಓಡಿಸ್ಬೋದು ತಾನೆ. ಅದನ್ನ ಬಿಟ್ಕೊಂಡು ಇಲ್ಲೇನ್ ಬರುತ್ತೆ ಅಲ್ಲೇನ್ ಬರುತ್ತೆ ಅಂತ ನೋಡ್ಕೊಂಡೇ ಕೂತ್ಕೊಳ್ಳೋ ಜೀವನ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಅಂತ. ರೈಟಾ? ಇರ್ಲಿ ಬಿಡಿ, ಏನೇ ಒಂದು ಆಗ್ಲಿ, ಹೇಗೆ ಒಂದು ಹೋಗ್ಲಿ. ಬಟ್ ನಾನು ಈ ಸಲ ಕೊಡ್ತಾ ಇರುವಂತದ್ದು ಯಾವುದೇ ರೀತಿಯ ವಿಗ್ರಹಗಳಿಗೆ ಸಂಬಂಧಪಟ್ಟಿದ್ದು, ಫೋಟೋಗಳಿಗೆ ಸಂಬಂಧಪಟ್ಟ ಪರಿಹಾರಗಳಲ್ಲಿ ಯಾವುದೇ ವಿಷಯಗಳನ್ನ ನಾನು ಸೇರ್ಸಕ್ ಆಗಲ್ಲ. ಯಾಕಂದ್ರೆ ಅದು ಕಾನ್ಸೆಪ್ಟ್ ಬೇರೆ ಇದೆ. ಆ ಕಾನ್ಸೆಪ್ಟ್ ಬೇರೆ ಇದೆ ಅಂದ್ರೆ ರೆಡಿ ಮಾಡ್ತೀರಾ ಸರ್ ಅಂದ್ರೆ 100%. ಅದಕ್ಕೆ ಸಂಬಂಧಪಟ್ಟಿದ್ದು ಯಾವ ಹೈಟ್ ಅಲ್ಲಿ ವಿಗ್ರಹ ಇರಬೇಕು, ನೀವು ದೇವಸ್ಥಾನಕ್ಕೆ ಹೋದಾಗ ಯಾವ ಹೈಟ್ ಅಲ್ಲಿ ಇರುವ ವಿಗ್ರಹಗಳನ್ನ ನೀವು ಪೂಜೆ ಮಾಡಿದ್ರೆ ನಿಮಗೆ ಫಲ ಸಿಗುತ್ತೆ ಅನ್ನೋದು ಗೊತ್ತಾ? ಯಾರು ಹೇಳಿದ್ದು? ದೇವಸ್ಥಾನಕ್ಕೆ ಹೋದ್ರೆ ದೇವ್ರ ಫಲ ಕೊಡ್ತಾನೆ? ಕೊಡಲ್ಲ. ವಾಸ್ತುಶಾಸ್ತ್ರವನ್ನ ಸರಿಯಾಗಿ ಕಲ್ತಿರುವಂತ ಬಹಳಷ್ಟು ಗುರುಗಳು, ಮಹನೀಯರು ಇದ್ದಾರೆ. ನಾನು ಯಾರನ್ನೂ ಕೆಂಡಮ್ ಮಾಡಲ್ಲ, ಎಲ್ರಿಗೂ ಅದೇ ಹೇಳೋದು. ಇದ್ದಾರೆ, ಅವ್ರನ್ನ ಕೇಳಿ. ಸರ್, ದೇವಸ್ಥಾನದಲ್ಲಿರುವಂತ ವಿಗ್ರಹಗಳಿಗೆ ಆಯ ಇದೆಯಾ ಅಂತ ಡೈಲಾಗ್ ಕೇಳಿ. ಅದು ಆಯ. ಸರ್, ಮನೆಗೆ ಸರ್ ಆಯ ಇರೋದು, ದೇವಸ್ಥಾನಕ್ಕೆ ಸರ್ ಆಯ ಇರೋದು, ದೇವಸ್ಥಾನದ ವಿಗ್ರಹಗಳಿಗೆ ಆಯ ಇದೆ. ಇವಾಗ ಹೇಳಿ, ನೀವು ಪೂಜೆ ಮಾಡ್ತಾ ದೇವರ ವಿಗ್ರಹದ ಆಯದ ಹೆಸರೇನು? ಯಾವ ಆಯ ಇದು? ಯಾವ ನಕ್ಷತ್ರಕ್ಕೆ ಬರುತ್ತೆ ಅದು? ಧನ ಏನು, ಋಣ ಏನು, ಎಲ್ಲಾದ್ರಲ್ಲೂ ಇದೆ. ಹೇಳಿ ನೋಡೋಣ, ಯಾರಿಗಾರು ಗೊತ್ತಿದ್ರೆ. ದೇವಸ್ಥಾನ ನಡೆಸುವಂತ ಅರ್ಚಕರು ಯಾರಾದ್ರೂ ಇದ್ರೆ ಹೇಳಿ ನೋಡೋಣ. ಪುರೋಹಿತರು ಇದ್ರೆ ಹೇಳಿ ನೋಡೋಣ. ಇಲ್ಲವೇ ಇಲ್ಲ. ಯಾಕೆ ಗೊತ್ತೇ ಇಲ್ಲ ವಿಷಯ. ಯಾರು ಹೇಳಿದ್ದು? ಇವಾಗ ಹೇಳಿರೋದು. ಇದೆಯಾ? ಇದೆ. ಇವಾಗ ನೆಕ್ಸ್ಟ್ ಬರುತ್ತೆ, ಯೂಟ್ಯೂಬ್ ಅಲ್ಲಿ ಬರುತ್ತೆ. ನಾನೇ ಅದಕ್ಕೆ ಕಾರಣ. ಓಕೆ, ಎಲ್ಲವನ್ನ ನಾನೇ ಮಾಡೋದು, ನನ್ನಿಂದನೇ ಬರಬೇಕು ಅನ್ನೋದು ನಾರ್ಮಲ್ ಆಗಿ ಬರುತ್ತೆ. ಓಕೆನಾ? ನಾವು ಪೂಜೆ ಮಾಡುವಂತ ದೇವಕ್ಕೆ ಆಯ ಇರುತ್ತೆ, ನಾವು ಪೂಜೆ ಮಾಡುವಂತ ದೇವರಿಗೆ ನಕ್ಷತ್ರ ಇರುತ್ತೆ. ಇವಾಗ ನೀವು ತಿಳ್ಕೊಬಹುದು, ದತ್ತಾತ್ರೇಯರ ನಕ್ಷತ್ರ ಮೃಗಾಶಿರ, ರಾಯರ ನಕ್ಷತ್ರ ಮೃಗಾಶಿರ. ಸರ್, ನೀವು ಅದೇ ಹೇಳ್ತೀರಾ? ಅಲ್ಲ. ಆ ವಿಗ್ರಹದ ಅಳತೆ ಇದೆಯಲ್ಲ ಸ್ನೇಹಿತರೆ, ಉದ್ದಾಗಲ್ಲ, ಅಳತೆ ಇದೆಯಲ್ಲ, ಆ ಅಳತೆಗೆ ತಕ್ಕಂತೆ ಅದಕ್ಕೊಂದು ನಕ್ಷತ್ರ ಬರುತ್ತೆ ಅಂದ್ರೆ ನಂಬ್ತೀರಾ? ಆ ನಕ್ಷತ್ರ ನನಗೆ ಸೂಟ್ ಆದ್ರೆ ಆ ವಿಗ್ರಹದ ಅಳತೆ ನನಗೆ ಸೂಟ್ ಆಗುತ್ತೆ. ಇದ್ರ ಒಳಗಡೆ ಬರುತ್ತೆ, ಇಷ್ಟೇ ಅಡಿ ಇರಬೇಕು, 3 ಅಂಗ್ಲ ಇರಬೇಕು. ಇದು ಸತ್ಯ. ಗೊತ್ತಾಯ್ತಾ? ಸೊ ಅದ್ರ ಬಗ್ಗೆ ನಾನು ವಿಸ್ತಾರವಾದಂತ ಕ್ಲಾಸ್ ಮಾಡ್ತೀನಿ. ಇವತ್ತಿನವರೆಗೂ ಯಾರು ಕರ್ನಾಟಕದಲ್ಲಿ ಆ ಕ್ಲಾಸ್ ಮಾಡಿರಲ್ಲ. ನಾನು ಮಾಡೋದ್ರ ಮೇಲೆ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ, ಬಟ್ ನಾನ್ ಮಾಡೋ ತನಕ ಯಾರು ಮಾಡಲ್ಲ, ಮಾಡಕ್ ಆಗೋದು ಇಲ್ಲ. ಯಾಕಂದ್ರೆ ಅದ್ರಲ್ಲಿ ಅಷ್ಟು ವಿಷಯಗಳು ಇರ್ತವಂದ್ರೆ ನೀವೇ ಶಾಕ್ ಆಗ್ತೀರಾ. ಇಷ್ಟು ವಿಷಯಗಳಿದೆಯಾ? ಒಂದು ವಿಗ್ರಹ ನಾವು ಗಣಪತಿದಾಗಿ ಏನಾದ್ರು ತರವಾಗಿ ಇಷ್ಟೆಲ್ಲ ನೋಡ್ಬೇಕಾ ಸರ್? ಸುಮ್ನೆ ಹಿಂಗೋಗಿ ಹಿಂಗ್ ತಗೊಂಬರತ್ತಾಗಲ್ವಾ? ಚಿಕ್ಕದೋ ದೊಡ್ಡದೋ ಎಲ್ಲ ನೋಡ್ಬಾರ್ದ? ಇಲ್ಲ. ಯಾರು ಯಾವ ವಿಗ್ರಹವನ್ನ ಪೂಜೆ ಮಾಡಬೇಕು, ಎಷ್ಟು ಅಳತೆಯಲ್ಲಿ ಇರಬೇಕು, ಅದು ಯಾವ ರೀತಿ ಇರಬೇಕು ಅನ್ನೋದೆಲ್ಲ ರೂಲ್ ಇದೆ. ಆ ರೂಲ್ ಅಲ್ಲಿ ನೀವು ಮಾಡಿ, ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳು ಬರುತ್ತವೆ. ದತ್ತಪೀಠಗಳು ಎಲ್ಲೆಲ್ಲಿದೆ? ಎಷ್ಟು ಕಡೆಗಳಿದೆ ಅಲ್ವಾ? ಎಲ್ಲಾ ದತ್ತಪೀಠಗಳು ನಿಮ್ಗೆ ಸೆಟ್ ಆಗಿದೆವಾ? ಇಲ್ಲ. ಯಾಕೆ? ನಿಮಗ್ ನೀವೇ ಪ್ರಶ್ನೆ ಕೇಳ್ಕೊಂಡು ನೋಡಿ. ನೀವು ಯಾವುದೇ ಒಂದು ದೈವಿಯ ಹೆಸರನ್ನ ಹೇಳಿ ನೋಡೋಣ. ಆ ದೇವಿಯದು ದೇವಸ್ಥಾನ ಒಂದೇ ಕಡೆ ಇರೋದಾ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ? ಎಲ್ಲೂ ಬೇರೆ ಕಡೆ ಇಲ್ವಾ? ಯಾಕೆ ಸೆಟ್ ಆಗ್ತಾ ಇಲ್ಲ ಅಲ್ಲಿ? ವಿಷಯ ಅದೇ. ಆ ಆಯ ಇತ್ಯಾದಿಗಳು ನಮಗೆ ಸೆಟ್ ಆಗುತ್ತಾ ಇಲ್ವಾ ಅಂತ ನೋಡದೆ ನಾವು ಮಾಡ್ತಾ ಇರುವಂತ ಮೂಢತನ ನಮ್ದು. ಅವ್ರಿಗೆ ಹೋಗಿದಾರೆ, ಅವ್ರಿಗೆ ಒಳ್ಳೇದಾಗುತ್ತೆ, ನಾನು ಹೋಗ್ತೀನಿ, ನನಗೂ ಒಳ್ಳೇದಾಗುತ್ತೆ. ಹೇಗಾಗುತ್ತೆ? ಸೊ ಇವನ್ನೆಲ್ಲ ತಿಳ್ಕೊಂಡು ಪರಿಪೂರ್ಣತೆಯಿಂದ ಕ್ರಮಬದ್ಧವಾಗಿ ಯಾರ ಮನೆಯಲ್ಲಿ ಪೂಜೆಗಳು ನಡೀತಾ ಇದೆಯೋ ಅವ್ರಿಗೆ ಸಮಸ್ಯೆಗಳಾಗಿಲ್ಲ. ನಾನೇ ನೋಡಿದ್ದೀನಿ. ಯಾರು ಪರಿಪೂರ್ಣತೆ ಇಲ್ಲದೆ ಬೇಡದಿರೋದನ್ನೆಲ್ಲ ಮಾಡ್ಕೊಂಡು ಪೂಜೆಗಳು ಮಾಡ್ತಾ ಇರ್ತಾರೋ ಅವ್ರ ಮನೆಯಲ್ಲಿ ಎಲ್ಲಾ ಸಮಸ್ಯೆಗಳು ಪ್ರಾರಂಭ ಆಗಿರ್ತದೆ.
ನಿಮ್ಮ ಜಾತಕವನ್ನ ನೋಡಿದಾಗ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಈ ಫೋಟೋ ಕನ್ಫರ್ಮ್ ಆಗಿ ಇರುತ್ತೆ ಅಂತ ನಾನು ಹೇಳ್ತೀನಿ, ಗೊತ್ತಾ ನಿಮ್ಗೆ? ನಿಮ್ ಜಾತಕ ನೋಡ್ಬಿಟ್ಟು ನಿಮ್ಮ ಮನೆ ದೇವ್ರ ಕೋಣೆಯಲ್ಲಿ ಇವಾಗ ಯಾವ ಫೋಟೋ ಇದೆ ಅಂತ ಹೇಳ್ಬೋದಾ ಸರ್ ಅಂದ್ರೆ ಹೇಳ್ಬೋದು. ಜಾತಕಕ್ಕೆ ಅಷ್ಟು ಪವರ್ ಇದೆ ಸ್ನೇಹಿತರೆ. ನಾವು ಬರೀ ಜಾತಕವನ್ನ ಶನಿ ಇದನ ರಾಹು ಇದನ ಈ ತರ ಜೀವನ ಮಾಡಿಸ್ಬಿಟ್ಟವ್ರು ನಮ್ಗೆ. ಜಾತಕ ಕಲೀರಿ, ಜ್ಯೋತಿಷ ಕಲೀರಿ, ಇದು ಜ್ಯೋತಿಷ ಅಂದ್ರೆ ನನ್ನ ಜೀವನದಲ್ಲಿ ಬರೋ ಒಂದು ಫೋಟೋನು ಕೂಡ ಜಾತಕದಲ್ಲಿ ಇರುತ್ತಾ ಸರ್? ಎಸ್ ಬಾಸ್, ಅದಿರುತ್ತೆ, ನೋಡೋರ್ ಬೇಕು. ಗೊತ್ತಾಯ್ತಾ? ಎಸ್. ಬೇರೆ ಯಾರಿಗಾರು ಪ್ರಶ್ನೆ ಇದೆಯಾ? ಓಕೆ, ಸೊ ನಾವು ಕ್ಲಾಸಲ್ಲಿ ಮೀಟ್ ಆಗೋಣ. 15ನೇ ತಾರೀಕಿನಿಂದ ತರಗತಿ ಪ್ರಾರಂಭ ಆಗ್ತಾ ಇರ್ತದೆ. 5 ದಿನಗಳ ತರಗತಿ ಇರ್ತದೆ. PDF ಮತ್ತು ವಿಡಿಯೋ ಲಭ್ಯ ಇರ್ತದೆ. ಓಕೆನಾ? ತರಗತಿ ಬರೋರಿಗೆ ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ನಿಮ್ಮ ವಿಡಿಯೋ ಆನ್ ಇಡಿ. ತರಗತಿ ಬರೋರು, ಸರ್ ನಾವು ತರಗತಿಗೆ ಬರಲ್ಲ, ಪೇಮೆಂಟ್ ಮಾಡಿರ್ತೀವಿ, ನಮಗೆ ವಿಡಿಯೋ PDF ಕೊಡ್ತೀರಾ ಅಂದ್ರೆ ಖಂಡಿತ ಕೊಡ್ತೀವಿ. ಗುರುಭಕ್ತಿ ಜ್ಯೋತಿಷ ಕೇಂದ್ರ ಟೆನ್ಷನ್ ತಗೊಳ್ಳಲ್ಲ, ಕೊಡ್ತೀವಿ. ನಾವು ಯಾರಂತಾನೆ ಗೊತ್ತಿಲ್ಲ ಸರ್, ನಾವೇನಾರು ಮಾಡಿದ್ರೆ ನೀವೇನಾರು ಮಾಡ್ಕೊಳ್ಳಿ, ನಾವು ನಿಮಗೆ ವಿಡಿಯೋ ಮತ್ತೆ PDF ಕೊಡ್ತೀವಿ, ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನಾವೇನಾರು ಮಾಡ್ತೀವಿ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಏನಾರು ಇಟ್ಟಿರ್ತೀವಿ ಅಲ್ವಾ? ಸೊ ಖಂಡಿತವಾಗ್ಲೂ ಕೊಡ್ತೀವಿ, ಟೆನ್ಷನ್ ತಗೋಬೇಡಿ. ಆದ್ರೆ ತರಗತಿಗೆ ಬಂದಾಗ ದಯವಿಟ್ಟು ನಿಮ್ಮ ಮುಖವನ್ನ ತೋರಿಸಿ ವಿಡಿಯೋ ಆನ್ ಇಡಿ. ಸರ್ ನಂಗೆ ಬರೋಕ್ಕಾಗಲ್ಲ, ಬಟ್ ನನಗೆ ನಿಮ್ಮ ತರಗತಿ ಬೇಕು, ನಾನು ಸ್ವಲ್ಪ ಬಿಸಿ ಇರ್ತೀನಿ, ನೀವು ಹೇಳೋ ಟೈಮಲ್ಲಿ ನಂಗೆ ಸೆಕೆಂಡ್ ಶಿಫ್ಟ್ ಇರುತ್ತೆ, ನೈಟ್ ಶಿಫ್ಟ್ ಇರುತ್ತೆ, ಈ ತರ ಸಮಸ್ಯೆ ಇದ್ದವರು ವಿಡಿಯೋ ಮತ್ತು PDF ಅನ್ನ ಪಡ್ಕೋಬಹುದಾ ಅಂದ್ರೆ ಖಂಡಿತ ಪಡ್ಕೋಬಹುದು. ಆದ್ರೆ ಆಯಾ ಸಮಯದಲ್ಲಿ ಅದರ ವಿಡಿಯೋಗಳು PDF ಬಂದಿದ್ಯಾ ಒಂದ್ಸಲ ಪ್ಲೀಸ್ ಚೆಕ್ ಮಾಡಿ. ಅದಾದ್ರ ಮೇಲೆ ನೀವು ಕೇಳ್ತೀರಾ ನಾವೆಲ್ಲೋ ಕೂತಿರ್ತೀವಿ, ನಮ್ಗೆ ಅದು ಸಮಯ ಸಿಗಲ್ಲ. ಸೊ ಮತ್ತೆ ನಾವು 15ನೇ ತಾರೀಕು ಪ್ರಾರಂಭವಾಗ್ತಾ ಇರುವಂತ ತರಗತಿಯಲ್ಲಿ ನಿಮ್ಮ ಜೊತೆ ಮಾತಾಡ್ತೀವಿ, ಅವತ್ತು ಸಿಗ್ತೀವಿ. ಯಾರಿಗಾದ್ರು ಬೇರೆ ಏನಾದ್ರು ಮಾತಾಡೋದಿದ್ಯಾ? ಎನಿಬೇಡಿ? ಗುರುಗಳೇ, ಈಗ ಜ್ಯೋತಿಷ್ಯ ಕುಂತಿರ್ತೀವಲ್ಲ, ಆ ಸಮಯದಲ್ಲಿ ಬಂದಿರ್ತಾರೆ ಜನ, ಅವರು ಕೆಟ್ಟದಾಗಿ ಹೇಳ್ತಿರ್ತಾರೆ. ಅವ್ರಿಗೆ ಏನಾದ್ರು ನಾವು ಒಂದು ಏನಾದ್ರು ಈ ತರ ಹೇಳಿದಲ್ಲ, ಏನಾದ್ರು ನಮ್ಮ ಬಂದಾಗೆ ಏನು ಕೆಟ್ಟದ ಮಾತಾಡಬಾರ್ದು ಅಂತೇಳಿ ಏನಾದ್ರು ಮಾಡ್ಕೊಳ್ಳುವಂತ ಪರಿಹಾರಗಳು ಅಂತ ಜನ ನಿಮ್ಮ ಹತ್ರನೇ ಯಾಕೆ ಸರ್ ಬರ್ತಾರೆ? ಅಂದ್ರೆ ಅವ್ರ ನಂಬಿಕೆ ಇರಲ್ಲ ಗುರುಗಳೇ, ಆ ತರ ಏನಾದ್ರು. ನಾನೇನಂತೀನಿ, ಅಂತ ಜನ ನಿಮ್ಮ ಹತ್ರನೇ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಇರುವಂತ ಆರ ಅವ್ರನ್ನ ಸೆಳೀತಾ ಇದೆ ತಾನೆ. ಇದೇ ವ್ಯಕ್ತಿ ಹತ್ರ ಹೋಗ್ಬೇಕು, ಕಲ್ಕೇಶಿದೆ ಕಾಲು ಎಳಿಬೇಕು ಅಂತ ಅವ್ರಿಗೆ ಏನಕ್ಕೆ ಅನ್ಸುತ್ತೆ ಹೇಳಿ? ಏನಕ್ಕೆ ಅನ್ಸುತ್ತೆ ಅಂದ್ರೆ ನಿಮ್ಮನ್ನ ನೋಡಿದಾಗ ಆತರ ಅನ್ಸುತ್ತೆ. ಅದೇ ನೀವು ಕೂತ್ಕೊಂಡು ಪ್ರಬುದ್ಧವಾಗಿ ಮಾತಾಡಿದಾಗ ಈ ವ್ಯಕ್ತಿ ಹತ್ರ ಏನೋ ಜ್ಞಾನ ಇದೆ, ಈ ವ್ಯಕ್ತಿ ಹತ್ರ ಏನೋ ವಿಷಯ ಇದೆ, ನಾವು ಸ್ವಲ್ಪ ವಿಷಯ ತಿಳ್ಕೊಳ್ಳೋಣ, ನಮ್ ಜಾತಕನೋ ತೆಗಿಯಪ್ಪ, ಏನಾದ್ರು ಒಂದ್ ಹೇಳಿ ಸ್ವಾಮಿ, ನಮಗೂ ಸಮಸ್ಯೆ ಇದೆ ಅಂತ ಬಾಯಿಗೆ ಬರ್ಬೇಕು ಅವ್ರಿಗೆ. ಅವ್ರು ಬದಲಾಗ್ಬೇಕು. ಬಂದು ಕೂತಾಗ ನೀವು ಮಾತಾಡೋಂತ ರೀತಿ ನೋಡಿದಾಗ ನಿಮ್ಮ ಹತ್ರ ಒಂದು ನಾಲೆಜ್ ಇದೆ ಅಂತ ಗೊತ್ತಾದಾಗ ಯಾವುದೇ ವ್ಯಕ್ತಿ ನಿಮ್ಮನ್ನ ಪರೀಕ್ಷೆ ಮಾಡಲ್ಲ. ಇದು ಸುಳ್ಳು ಕಥೆಗಳು. ತುಂಬಾ ಜನ ಹೇಳ್ತಾರೆ ಪರೀಕ್ಷೆ ಮಾಡೋದಕ್ಕೆ ಜ್ಯೋತಿಷಿಗಳ ಹತ್ರ ಬರ್ತಾರೆ, ಅವ್ರನ್ನ ಪರೀಕ್ಷೆ ಮಾಡ್ತಾರೆ. ನಿಜ ಇರಬಹುದು, ಬಟ್ ಬಂದು ಕೂತಾಗ ನೀವು ಮಾತಾಡ್ತಿರಲ್ಲ, ನೀವು ನಾಲೆಜಬಲ್ ಪರ್ಸನ್ ಇದ್ದಾಗ ನೀವು ಮಾತಾಡೋ ಮಾತಲ್ಲೇ ಮುಂದ್ಗಡೆ ಇದ್ದ ವ್ಯಕ್ತಿ ಗೊತ್ತಾಗ್ಬಿಡುತ್ತೆ ಇವನ ಹತ್ರ ವಿಷಯ ಇದೆ, ಈತ ನಾರ್ಮಲ್ ವ್ಯಕ್ತಿ ಅಲ್ಲ, ಈತ ಕ್ಲೀನ್ ಆಗಿ ಮಾತಾಡ್ತಾವನೆ, ನಾವು ಈತನ ಹತ್ರ ಮಾತಾಡಂಗಿಲ್ಲ, ನಾವು ಇವನಿಗೆ ಏನಕ್ಕೆ ಬಂದಿದೀವಿ ಅಂತ ಹೇಳ್ಬಿಟ್ಟು ಹೊರಟ್ಬಿಡೋಣ. ಈ ರೀತಿ ಇರುತ್ತೆ. ಮೊದಲು ನಿಮ್ಮಲ್ಲಿ ನೀವು ಬದಲಾವಣೆ ತನ್ನಿ ಅಲ್ಲ, ನಿಮ್ಮ ಹತ್ರ ಆತರ ಬರಲ್ಲ ಯಾರು, ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಬೇರೆ ಅಪ್ಪ? ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ, ಆಯ್ತಾ ಇವಾಗ ಜಾತಕಗಳನ್ನ ಬರ್ದ್ಕೊಡೋದು ಒಂದು ಪರಿಹಾರದ ಒಂದು ಭಾಗ ಅಂತ ಹೇಳಿದ್ರಲ್ಲ, ಇವಾಗ ನಾವು ಜ್ಯೋತಿಷನ ನಾವು ಕಲಿತಾ ಇದ್ದೀವಿ. ಇವಾಗ ಸಪೋಸ್ ಆಯ್ತು, ಇವಾಗ ನಮ್ಮ ಜಾತಕನ ನಾವೇನಾದ್ರೂ ಬರ್ಸೋದಿದ್ರೆ ಯಾರ ಕೈನಲ್ಲಿ ಬರ್ಸ್ಬೇಕು ಗುರುಗಳೇ? ನಿಮ್ಗೆ ನಂಬಿಕೆ ಇರುವಂತ ಗುರುಗಳ ಹತ್ರ ಹೋಗಿ ಜಾತಕಗಳನ್ನ ಬರ್ಸಿ ಮೇಡಮ್. ನನ್ನ ಯಾಕೆ ನೋಡಿದ್ರಿ? ನಾನು ನಾರ್ಮಲ್ ಆಗಿ ಹ್ಯಾಂಡ್ ರೈಸ್ ಅಂದ್ರೆ ಹಿಂಗ್ ಮಾಡಿ ಅಂತ ಹೇಳೋದಕ್ಕೆ ಹೋಗಿದ್ದೆ, ಅದು ಮಾತು ಚೇಂಜ್ ಆಯ್ತು. ಓಕೆ, ನಂಬಿಕೆ ಇರುವಂತ ಗುರುಗಳ ಹತ್ರ ನೀವುಗಳು ಜಾತಕಗಳನ್ನ ಬರ್ಸಿ. ಹೆಂಗಿರ್ಬೇಕು ಅಂತ ಹೇಳಿದ್ರೆ ನೋಡಿ, ರಿಯಲ್ ಆಗಿ ಒಂದು ಟ್ರೈ ಮಾಡಿ ನೋಡಿ. ನಾನು ತುಂಬಾ ಕ್ಲಾಸಲ್ಲಿ ಹೇಳಿದ್ದೀನಿ, ತುಂಬಾ ಪ್ರಾಬ್ಲಮ್ ಇದೆ, ಎಲ್ಲಾ ಪರಿಹಾರಗಳು ಮಾಡಿದ್ದೀನಿ, ಯಾವ್ದು ಕೆಲಸ ಮಾಡ್ತಾ ಇಲ್ಲ, ಅಥವಾ ಮಾಡ್ತು, ಅಥವಾ ಲೈಟ್ ಆಗಿತ್ತು, ಡಾರ್ಕ್ ಆಗಿತ್ತು, ದಟ್ ಈಸ್ ಸೆಕೆಂಡ್ರಿ. ಓಕೆ, ನಮ್ಗೆ ಉದ್ಧಾರ ಆಗೋದಿದೆ. ವೆರಿ ಸಿಂಪಲ್. ಒಳ್ಳೆಯ ಒಬ್ಬ ಜ್ಯೋತಿಷಿಯರನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಗೆ ಅನಿಸ್ಬೇಕು ಈ ವ್ಯಕ್ತಿ ಹತ್ರ ಒಂದು ಶಕ್ತಿ ಇದೆ, ನಿಮಗೆ ಅನಿಸ್ಬೇಕು ಆ ವ್ಯಕ್ತಿ ಹತ್ರ ವಿದ್ಯೆ ಇದೆ ಅಲ್ಲ, ಆ ವ್ಯಕ್ತಿ ಹತ್ರ ಒಂದು ಶಕ್ತಿ ಇದೆ. ಅಂತ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳಿ. ನನ್ನ ಜಾತಕ ಬರ್ಕೊಡಿ ಗುರುಗಳೇ ಅಂತ ಹೇಳಿ. ಜಾತಕದಲ್ಲಿ ಯಾವುದೇ ರೀತಿಯಾದಂತ ಫಲ ವಿಮರ್ಶೆ ಮಾಡಿರಬಾರ್ದು, ನೆನ್ಪಿಟ್ಕೊಳ್ಳಿ. ಯಾವುದೇ ಫಲ ವಿಮರ್ಶೆ, ನಿಮಗೆ ರಾಹು ದಶೆ ಹಿಂಗಿರುತ್ತೆ, ಕೇತು ದಶೆ ಹಂಗಿರುತ್ತೆ, ಈ ದಶೆ ಬಂದಾಗ ಇದನ್ನ ದಾನ ಮಾಡಿ, 2019ರಲ್ಲಿ ಹಿಂಗಾಗಿತ್ತು, 2027ರಲ್ಲಿ ಹಂಗಾಗುತ್ತೆ, ಇದಿರಬಾರ್ದು. ಬರೀ ಜಾತಕಗಳನ್ನ ಬರ್ಕೊಡೋಕೆ ಹೇಳಿ. ಆವಾಗ ಅವರು ಒಂದು ವಿಷಯದಲ್ಲಿ ಬರ್ದು ಕೊಟ್ಟು ನಿಮ್ಗೆ ಇಂಥದ್ದೇ ದಿನ ಅದನ್ನ ಕೊಡ್ತಾರೆ. ಹೆಂಗ್ ಕಂಡಿಡಿಯೋದು ಸರ್? ಅವರು ಇಮಿಡಿಯೇಟ್ ಆಗಿ ಕೊಡಲ್ಲ, ಇಂಥದ್ದೇ ದಿನ ಅಂತ ಕೊಡ್ತಾರೆ. ಆ ಜಾತಕವನ್ನ ತಗೊಳ್ಳಿ, 2 ಕೈಯಿಂದ ಜಾತಕ ತಗೋಬೇಕಂತ ಹೇಳಿದೀನಿ. ಜಾತಕ ತಗೊಳ್ಳಿ, ಮನೆಗೆ ತಗೊಂಡು ಹೋಗ್ಬಿಟ್ಟು ದೇವರ ಕೋಣೆನಲ್ಲಿ ಜಾತಕವನ್ನ ಇಡಿ. ಒಂದ್ ಜಾತಕದ ಮೇಲೆ ಒಂದ್ ಜಾತಕ ಇಡಬಹುದಾ? ಇದನ್ನ ನಾನು ಕ್ಲಾಸಲ್ಲಿ ಕಲಿಸ್ತೀನಿ. ಓಕೆನಾ? ಒಬ್ಬರು ಜಾತಕದ ಮೇಲೆ ಇನ್ನೊಂದು ಕರ್ಮ, ಒಂದು 5 ಜಾತಕ ಒಟ್ಟಿಗೆ ಇಟ್ಟಿರ್ತಾರೆ, ಹಿಂಗೆ ಲೈನ್ ಬೈ ಲೈನ್ ತಗೊಂಡ್ಬರ್ತಾರೆ. 5 ಬುಕ್ನ ತಗೊಂಬಂದು ಹಿಂಗ್ ಮುಂದೆ ಇಡ್ತಾರೆ. ಸೊ ಇದೆಲ್ಲ ಮಾಡ್ತಾರೆ ತುಂಬಾ ಜನ. ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕ್ಲಾಸಲ್ಲಿ ಮಾತಾಡೋಣ. ಬಟ್ ಇದನ್ನ ದೇವರ ಹತ್ರ ಇಡಿ. ನೀವು ದೇವರ ಹತ್ರ ಇಟ್ಟಾದ್ಮೇಲೆ ಬಿಟ್ಬಿಡಿ. ನಿಮ್ಮ ಜೀವನದಲ್ಲಿ ಏನೇನ್ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕು ನೀವು. ಅಲ್ಲಿವರೆಗೂ ಗೊತ್ತಾಗಲ್ಲ ಏನ್ ಬಾಗುತ್ತೆ ಗುರು, ಚೆಕ್ ಮಾಡಿ. ನೀವೇ ಹೇಳ್ತೀರಾ, ಕೈನಲ್ಲಿ ಒಬ್ಬ ಕರೆಕ್ಟ್ ಆಗಿರುವಂತ ವ್ಯಕ್ತಿ ಹತ್ರ ಜಾತಕವನ್ನ ಬರೆಸಿದಾಗ ಜೀವನದಲ್ಲಿ ಏನಾದ್ರು ಒಂದು ಸಮಸ್ಯೆ ಚೇಂಜ್ ಆಗುತ್ತೆ ಅಂದ್ರೆ ಯಾಕ್ರಿ ಬರೆಸಬಾರ್ದು? ಪ್ರಿಂಟ್ಔಟ್ ತೆಗೆಯೋದಕ್ಕೆ ದುಡ್ಡು ಕೊಡ್ತೀರಾ ತಾನೆ? ಅದೇ ಒಂದು ಒಳ್ಳೆ ಜ್ಯೋತಿಷ್ಗಳ ಹತ್ರ ಕೂತ್ಕೊಂಡು ಬರ್ಸಿ ಆ ಜಾತಕ ತಗೊಂಡ್ಬಂದು ಆ ಗ್ರಹಗಳ ಫಲಿತಾಂಶಗಳನ್ನ ನೀವು ಪಡೆಯೋದಕ್ಕೆ, ಆ ಕರ್ಮ ಪಡೆಯೋದಕ್ಕೆ ನೀವು ರೆಡಿ ಮಾಡ್ಕೊಂಡು ದೇವ್ರ ಹತ್ರ ಇಟ್ಟಾಗ ಒಂದು ಫಲಿತಾಂಶ ಸಿಗುತ್ತೆ ಅಂದ್ರೆ ಯಾಕೆ ಬಿಡಬಾರ್ದು?
ನಾನು ಹೇಳೋದೇನ್ ಗೊತ್ತಾ, ಉದ್ಧಾರ ಆಗೋದಕ್ಕೆ ಒಂದು ಸಿಂಗಲ್ ಕೂದಲೆಳೆಯಷ್ಟು ಜಾಗ ಸಿಕ್ಕಿದ್ರು ಕೂಡ ನಾನು ನುಗ್ಸ್ಬಿಡ್ತೀನಿ. ನಾನು ಇರೋದೇ ಹಿಂಗೆ. ನೀವುಗಳು ಕೂಡ ಹಂಗೇ ರೀ, ಜೀವನದಲ್ಲಿ ಉದ್ಧಾರ ಆಗ್ಬೇಕು. ಅದೇ ಜೀವನ ಮಾಡ್ತೀರಾ, ಅಲ್ಲೇ ಕೂತ್ಕೊಳ್ಳಿ. ಇದನ್ನ ಬೇಕಾದ್ರೆ ಮಾಡಿ ನೋಡಿ, ನಿಜವಾಗ್ಲೂ ಚೇಂಜಸ್ಗಳು ಬರುತ್ತೆ. ನಿಮ್ಮ ಹತ್ರ ಬರುವಂತ ಕ್ಲೈಂಟ್ಸ್ಗಳಿಗೆ ಇನ್ನು ಮುಂದೆ ಪ್ರಿಂಟ್ಔಟ್ಗಳು ಕೊಡಬೇಡಿ. ದಯವಿಟ್ಟು ಜಾತಕಗಳನ್ನ ಬರೆದು ಕೊಡಿ. ಬರೆದು ಕೊಡೋದು ಹೇಗೆ, ಅದ್ರಲ್ಲಿ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು, ಅವರಿಗೆ ಯಾವ ತರ ಕೊಟ್ಟು ಎಲ್ಲಿ ಇಡಬೇಕು, ಹೆಂಗ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಕ್ಲಾಸಲ್ಲಿ. ಅದನ್ನ ಫಾಲೋ ಮಾಡಿಸಿ. ನೀವು ನನಗೆ ಆಮೇಲೆ ಹೇಳಿ, ಸರ್ ಏನ್ ಕೊಟ್ಟೆ, ಯಾವ್ದಾಗಿಲ್ಲ ಸರ್, ಇದು ಕೊಟ್ಟೆ ಕೆಲಸ, ಅವ್ರದೇ ಜಾತಕ ಅವ್ರಿಗೆ ಬರ್ಕೊಟ್ರೆ ಕೆಲಸ ಆಗ್ತೈತೆ, ಇದೇಂಗ್ ಸಾಧ್ಯ? ಇದು ಸಾಧ್ಯ. ಓಕೆನಾ? ಅದನ್ನ ನಾವು ನೋಡೋಣ ಕ್ಲಾಸಲ್ಲಿ. ಆಮೇಲೆ ಗುರುಗಳೇ, ಪೂಜೆ ಮತ್ತೆ ವ್ರತದ ಭಾಗವಾಗಿ ದೀಪಗಳನ್ನ ಎಷ್ಟು ಹಚ್ಚಬೇಕು, ಅದರ ಆರಾಧನೆಯತೆ ಯಾವ ರೀತಿ ಮಾಡ್ಬೇಕಂತ ಏನಾದ್ರು ಹೇಳ್ತೀರಾ ಗುರುಗಳೇ? ಅದೇನಾಗ್ಬಿಡ್ತು ಅಂತ ಹೇಳಿದ್ರೆ, ದೀಪರಹಸ್ಯ ಅಂತ ಒಂದು ಕ್ಲಾಸ್ ಮಾಡ್ಬಿಟ್ಟಿದೆ. ಆ ದೀಪರಹಸ್ಯದಲ್ಲಿ ಎಲ್ಲಾ ದೀಪಗಳ ಬಗ್ಗೆನು, ಎಲ್ಲ ಬತ್ತಿ, ಎಣ್ಣೆ ಗಿಣ್ಣೆ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಇವಾಗ ಅದನ್ನ ತೆಗೆದು ಇದ್ರಲ್ಲಿ ಕ್ಲಾಸಲ್ಲಿ ಹಾಕಿದ್ರೆ ಇದು ರಿಪೀಟ್ ಕ್ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ಸೇರಿಸಿಲ್ಲ. ಬರೀ ನಾವು ತಾಂತ್ರಿಕ ಪರಿಹಾರಗಳ ಬಗ್ಗೆ ನೋಡೋಣ, ಅದಾದ್ಮೇಲೆ ಮಾಂತ್ರಿಕ ಪರಿಹಾರ ನೋಡೋಣ, ಅದಾದ್ಮೇಲೆ ವೈದಿಕ ಪರಿಹಾರಗಳು ನೋಡೋಣ. ಅಂದ್ರೆ ಈ ಪರಿಹಾರ ಸೀರೀಸ್ ದೊಡ್ಡದಿದೆಯಾ ಸರ್ ಅಂದ್ರೆ ತುಂಬಾ ದೊಡ್ಡದಿದೆ. ಬಟ್ ಸದ್ಯಕ್ಕೆ ನಾವು ತಾಂತ್ರಿಕ ಪರಿಹಾರ ಮಾತ್ರ ನೋಡೋಣ. ಓಕೆ, ರೈಟ್. ಓಕೆ, ಸೊ 15ನೇ ತಾರೀಕಿಂದ 5 ದಿನಗಳ ಕಾಲ ನಾವು ತರಗತಿಯನ್ನು ಮಾಡ್ತಾ ಇದ್ದೀವಿ. ಇಚ್ಛಿತರು ಶುಲ್ಕವನ್ನ ಹಾಕೊಂಡು ನೀವುಗಳು ಕ್ಲಾಸಿಗೆ ಸೇರಬಹುದು. ಇಲ್ಲ ಸರ್ ಇದು ನಮ್ಗೆ ಯೂಸ್ ಇಲ್ಲ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ನೀವು ಮುಂದಿನ ಕ್ಲಾಸ್ ವರೆಗೂ ವೇಟ್ ಮಾಡಬಹುದು. ಅದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅದರಲ್ಲಿ ನೀವು ಸೇರಬಹುದು. ಇವತ್ತಿನ ಈ ಸಮಯವನ್ನ ನನಗೋಸ್ಕರ ಸ್ಪೆಂಡ್ ಮಾಡಿ ನಮ್ಮ ಜೊತೆ ಕೂತ್ರಿ, ಮಾತಾಡಿದ್ರಿ, ವಿಷಯಗಳನ್ನ ಹಂಚ್ಕೊಡ್ರಿ. ನನಗೂ ಹಂಚೋದಕ್ಕೆ ಒಂದು ದಾರಿ ತೋರಿಸಿದವ್ರು ನೀವೆಲ್ಲ. ಓಕೆನಾ? ನೀವಿಲ್ಲ ಅಂದ್ರೆ ನಾನು ಯಾರ ಹತ್ರ ಮಾತಾಡ್ತೀನಿ? ನಾನ್ ಮಾತಾಡಿದ್ರು ಯಾರ ಹತ್ರ ಮಾತಾಡ್ತೀನಿ? ತುಂಬಾ ಜನ ಹೇಳ್ತೀರಾ ನೀವು ಮಾತಾಡ್ತೀರಾ, ನಿಮ್ ನಾಲೆಜ್ ಇದೆ, ನೀವು ಹಂಗೆ ನೀವು ಹಿಂಗೆ. ಆಯ್ತಪ್ಪ, ಇದ್ರೆ ನಾನು ಏನ್ ಮಾಡ್ಕೊಳಕ್ ಸಾಧ್ಯ? ನೀವಿಲ್ಲ ಅಂದ್ರೆ. ನೀವಿರೋದಕ್ಕೆ ನಾನು ಮಾತಾಡ್ತಾ ಇರೋದು. ನೀವು ಕೂತಾಗ್ಲೇ ನನಗೆ ಆ ಮಾತುಗಳು ಬರೋದು. ನೀವು ಪ್ರಶ್ನೆ ಕೇಳಿದಾಗ್ಲೇ ನನ್ನ ಹತ್ರ ವಿದ್ವತ್ ಹೊರಗಡೆ ಬರೋದು. ಇದೆಯಾ ಒಳಗಡೆ ಗೊತ್ತಿಲ್ಲ, ಬರೋದು ಹೊರಗಡೆ ನಿಮ್ಮಿಂದ. ನೀವುಗಳು ಟ್ಯೂನ್ ಮಾಡಿ ಇಡ್ತೀರಾ ನನಗೆ, ಅದರಿಂದನೇ ಬರ್ತಾ ಇರೋದು ಸ್ನೇಹಿತರೆ. ನೆಕ್ಸ್ಟ್ ಕ್ಲಾಸ್ ಏನು ಸರ್, ಇದನ್ನ ಮಾಡಮ್ಮ ಸರ್, ಅದು ಬೇಕು ನಂಗೆ, ಇದೇನಾದ್ರು ಸಿಗುತ್ತಾ? ಇವಾಗ ಕೆಲವ್ರು ಮೆಸೇಜ್ ಹಾಕ್ತೀರಾ, ಕಮೆಂಟ್ ಮಾಡ್ತೀರಲ್ವಾ? ನೀವೇನ್ ಅನ್ಕೋತೀರಾ, ನಮ್ಮ ಕಮೆಂಟ್ ನ ಇವ್ರು ಓದಿರಲ್ಲ, ನಾನು ಓದಿರ್ತೀನಿ. ನೀವು ಕ್ಲೀನ್ ಆಗಿ ಚೆಕ್ ಮಾಡಿ ಕಮೆಂಟ್ ಯಾರ್ಯಾರು ಹಾಕಿದಿರೋ. ನನ್ನ ನೆಕ್ಸ್ಟ್ ಕ್ಲಾಸ್ಗಳು ಆ ಕಮೆಂಟ್ಗೆ ಸಂಬಂಧಪಟ್ಟಿದಿರುತ್ತಾ ಇಲ್ವಾ ಅಂತ. ಕೆಲವೊಬ್ರಿಗೆ ನಾನು ಬೈತೀನಿ, ಈ ಕ್ಲಾಸ್ಗೂ ಆ ಕಮೆಂಟ್ಗೆ ಏನ್ರಿ ಸಂಬಂಧ, ನೀವೇನ್ರಿ ಮಾತಾಡಿದ್ರಿ ಅಂತೀನಿ. ಆದ್ರೆ 1 ತಿಂಗಳು 3 ತಿಂಗಳು 6 ತಿಂಗಳು ಬಿಟ್ಟು ನೀವೇ ಕೇಳಿದ ಅದೇ ಕ್ಲಾಸು ಇಲ್ಲಿ ಬಂದಿರ್ತದೆ. ಇದು ನೀವು ಗಮನಿಸಿರಲ್ಲ. ನಾನು ಎಲ್ರಿಗೂ ಬಂದ್ಬಿಟ್ಟು ಆಯಾ ಕ್ಲಾಸಲ್ಲಿ ಆಯಾ ವಿಷಯಗಳನ್ನ ಹೊರಗಡೆ ಬಿಟ್ಟಿರ್ತೀನಿ. ರೈಟಾ? ಸೊ ನೆಕ್ಸ್ಟ್ ನಾವು 15ನೇ ತಾರೀಕು ರೈಟಾ, ಶನಿವಾರದ ದಿವಸ ನಿಮ್ಮ ಜೊತೆ ಸಿಗ್ತೀವಿ. ಸ್ವತಂತ್ರ ದಿನಾಚರಣೆ ಅವುಗಳ ಆಚರಣೆ ಮಾಡಿ ಅದಾದ್ರ ಮೇಲೆ ಬನ್ನಿ, ನಾವುಗಳು ನಮ್ಮ ಸ್ವತಂತ್ರವನ್ನ ಆಚರಣೆ 8 ಗಂಟೆಗೆ ಮಾಡೋಣ. ಓಕೆನಾ? ರೈಟ್. ಎಲ್ಲರಿಗೂ ಶುಭವಾಗ್ಲಿ, ಶುಭರಾತ್ರಿ, ಥ್ಯಾಂಕ್ ಯು, ಗುಡ್ ನೈಟ್. ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಬಂದಾಗ ನೋಡ್ಕೊಳ್ಳಿ ಇನ್ನೊಂದ್ಸಲ. ಒಳ್ಳೇದಾಗ್ಲಿ, ಥ್ಯಾಂಕ್ ಯು.